ನಮಸ್ಕಾರ. ಆತ್ಮನಿರ್ಭರ ಭಾರತದ ಮೊದಲ ಹೆಜ್ಜೆ ಚೀನಾ ಮುಕ್ತ ಆರ್ಥಿಕತೆ. ಯಾಕೆ ಹೀಗೆ ಹೇಳುತ್ತಿದ್ದೇನೆ? ಏನಿದರ ತಾತ್ಪರ್ಯ? ಇದು ಸಾಧ್ಯವೇ? ಇತ್ತೀಚೆಗೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ 2 ಮಹತ್ವದ ನಿರ್ಧಾರಗಳೇನು? ಇವುಗಳೆಲ್ಲದರ ಜೊತೆಗೆ ಭಾರತ ಸ್ವಾವಲಂಬಿಯಾಗಿ ಹೇಗೆ ಮುಂದೆ ಸಾಗಬೇಕು? ಈ ಎಲ್ಲ ಸಂಗತಿಗಳನ್ನು ಚರ್ಚೆ ಮಾಡೋಣ. ನಿಮಗೆ ಚರ್ಚೆಗೆ ಸ್ವಾಗತ. ನಾನು ಶ್ರೇಯಾಂಕ ಎಸ್ ರಾನಡೆ. ಮೊದಲಿಗೆ ಸ್ವಾವಲಂಬಿ ಆತ್ಮನಿರ್ಭರ ಭಾರತ. ಆತ್ಮನಿರ್ಭರ ಅನ್ನುವಂಥದ್ದು ಹಿಂದಿಯಲ್ಲಿ, ಸ್ವಾವಲಂಬಿ ಅನ್ನುವಂಥದ್ದು ಕನ್ನಡದಲ್ಲಿ. ಸರಳ ಅರ್ಥದಲ್ಲಿ ಇದರ ಅರ್ಥ ಇಷ್ಟೇ: ನಾವು ಸೆಲ್ಫ್ ರಿಲಯಂಟ್ ಆಗಿರಬೇಕು. ಅಂದರೆ ಭಾರತ ಇವತ್ತು ವಿಶ್ವಮಾನ್ಯವಾಗಿ ಮತ್ತು ವಿಶ್ವ ಮಟ್ಟದಲ್ಲಿ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ, ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಅದು ಇಂಡಸ್ಟ್ರಿಗಳ ಮೂಲಕ ಮಾತ್ರ ಅಲ್ಲ, ಸರ್ವಿಸ್ ಸೆಕ್ಟರ್ನಲ್ಲಿ ಆಲ್ರೆಡಿ ಲೀಡರ್ಶಿಪ್ಪನ್ನು ನಾವು ತೋರಿಸಿದ್ದೇವೆ. ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸರ್ವಿಸ್ ಸೆಕ್ಟರ್ನ ಲೀಡರ್ಶಿಪ್ಪನ್ನು ನಾವು ತಗೊಳ್ಬೇಕು ಮತ್ತು ಇಂಡಿಯಾ ಇವೆರಡರ ಹಬ್ ಆಗಿ ಬೆಳಿಬೇಕು. ಈ ಸಂದರ್ಭದಲ್ಲಿ ಮೇಕ್ ಇನ್ ಇಂಡಿಯಾ 2.0 ಅನ್ನುವಂಥದ್ದು ಬಹಳ ಕ್ರೂಷಿಯಲ್ ಆದಂಥ ರೋಲನ್ನು ಪ್ಲೇ ಮಾಡುತ್ತೆ. ಆತ್ಮನಿರ್ಭರ ಭಾರತ ಅನ್ನುವಂಥದ್ದು 1991ರ ಹಿಂದೆ ಭಾರತ ಹೇಗಿತ್ತು ಅಂದರೆ ಒಂದು ರೀತಿಯ ಕ್ಲೋಸ್ಡ್ ಎಕಾನಮಿ ಆಗಿತ್ತು. ವಿದೇಶಿ ಬಂಡವಾಳಕ್ಕೆ ಕನ್ಸ್ಟ್ರೈನ್ಸ್ ಇತ್ತು. ಅನೇಕ ಕಂಪನಿಗಳು, ಅನೇಕ ಫರ್ಮ್ಸ್ಗಳು, ಅನೇಕ ಸೆಕ್ಟರ್ಗಳು ಸರ್ಕಾರಿ ಸ್ವಾಮ್ಯದಲ್ಲಿತ್ತು. ಇಂದಿನ ಆತ್ಮನಿರ್ಭರತೆ ಅಂದರೆ ಅದು ಕ್ಲೋಸ್ಡ್ ಎಕಾನಮಿ ಅಲ್ಲ. ವಿಶ್ವದ ಜೊತೆಗೆ ಯಾವುದೇ ವ್ಯವಹಾರವನ್ನು ನಡೆಸಬಾರ್ದು ಅಲ್ಲ. ಎಲ್ಲವೂ ಸರ್ಕಾರಿ ಸ್ವಾಮ್ಯ ಅಲ್ಲ. ಮೂಲಭೂತವಾಗಿ ಇಲ್ಲಿ ಇರ್ತಕ್ಕಂಥ ಆತ್ಮನಿರ್ಭರತೆ ಏನು ಅಂತ ಹೇಳಿದ್ರೆ, ಪೋಸ್ಟ್ ಪ್ಯಾಂಡಮಿಕ್ ವರ್ಲ್ಡಿನಲ್ಲಿ ವಿಶ್ವದ ಎಲ್ಲ ದೇಶಗಳು ಕೂಡ ಇದರತ್ತ ಚಿಂತನೆ ಮಾಡುತ್ತಿವೆ. ಅಮೆರಿಕ ಹೇಳ್ತಾ ಇದೆ, ನನ್ನ ದೇಶದ ಕಂಪನಿಗಳು ನನ್ನ ದೇಶವನ್ನು ಬಿಟ್ಟು ಬೇರೆ ಕಡೆ ಎಲ್ಲಿಯಾದರೂ ಹೋದರೆ, ಚೀನಾದಿಂದ ಆಚೆ ಬನ್ನಿ, ಬೇರೆ ಕಡೆ ಎಲ್ಲಿಯಾದರೂ ಹೋದರೆ ಅವರಿಗೆ ಅಡಿಷನಲ್ ಟ್ಯಾಕ್ಸಸ್ ಹಾಕ್ತೇನೆ, ಟಾರಿಫ್ ಹಾಕ್ತೇನೆ ಅಂಥೇಳಿ. ಕೇವಲ US ಮಾತ್ರ ಅಲ್ಲ, UK ಇದರ ಒಂದು ನೇತೃತ್ವ ವಹಿಸಿದೆ. ಯುರೋಪಿನ ಅನೇಕ ದೇಶಗಳು, ಆಸ್ಟ್ರೇಲಿಯಾ, ಜಪಾನ್, ಸೌತ್ ಕೊರಿಯಾ ಇವೆಲ್ಲವೂ ಕೂಡ ಒಂದು ಹಂತದಲ್ಲಿ ಆತ್ಮನಿರ್ಭರತೆಯತ್ತ ಯೋಚನೆ ಮಾಡ್ತಾ ಇದೆ. ನಾವು ಗ್ಲೋಬಲೈಸೇಷನ್ ಅಂದರೆ ಕಂಪ್ಲೀಟಾಗಿ ಕನೆಕ್ಟೆಡ್, ಕಂಪ್ಲೀಟಾಗಿ ಸಪ್ಲೈ ಚೈನ್ ಅನ್ನುವಂಥದ್ದು ಇರಬೇಕು. ಯಾವ ದೇಶ ಯಾವುದರಲ್ಲಿ ಎಕ್ಸ್ಪರ್ಟೋ ಅದನ್ನೇ ಮಾಡಬೇಕು. ನಾವು ಅದನ್ನು ಫಾಲೋ ಅಪ್ ಮಾಡಬೇಕು, ಹೆಚ್ಚು ಟ್ರೇಡನ್ನು ಮಾಡಬೇಕು, ಆ ಮೂಲಕ ನಾವು ಬೆಳಿಬೇಕು ಅನ್ನುವಂಥ ಒಂದು ಆಲೋಚನೆ ಇತ್ತು. ಪ್ಯಾಂಡಮಿಕ್ ಬಂದಿದೆ, ಸಪ್ಲೈ ಚೈನ್ ಕ್ರೈಸಿಸನ್ನು ತೋರಿಸಿಕೊಟ್ಟಿದೆ, ಎಲ್ಲ ದೇಶಗಳ ವಲ್ನರಬಿಲಿಟೀಸ್ಗಳನ್ನು ಅರ್ಥ ಮಾಡಿಸಿದೆ. ಹಾಗಾಗಿ ಎಲ್ಲವೂ ಕೂಡ ಪ್ರೊಟೆಕ್ಷನಿಸ್ಟ್ ಆಗಿ ನೋಡುವಂಥ ಆಲೋಚನೆಯಲ್ಲಿ ತೊಡಗಿಸಿಕೊಂಡಿವೆ. ಎಲ್ಲ ದೇಶಗಳು, ಭಾರತ ಮಾತ್ರ ಅಲ್ಲ, ಎಲ್ಲ ದೇಶಗಳು ಪೋಸ್ಟ್ ಪ್ಯಾಂಡಮಿಕ್ ವರ್ಲ್ಡಿನಲ್ಲಿ ಒಂದಷ್ಟು ಸಮಯಗಳ ಕಾಲ ಆದರೂ ಕೂಡ ತಮ್ಮ ದೇಶಗಳ ಸ್ವಾವಲಂಬನೆಯ ಬಗ್ಗೆ ಆಲೋಚನೆಯನ್ನು ನಡೆಸಲಿಕ್ಕಿದ್ದಾರೆ ಮತ್ತು ತಮ್ಮ ಮಿತ್ರರನ್ನು ಬಹಳ ಕೇರ್ಫುಲ್ ಆಗಿ ಚೂಸ್ ಮಾಡಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಭಾರತವು ಕೂಡ ಆತ್ಮನಿರ್ಭರತೆಯ, ಸ್ವಾವಲಂಬಿತನದ ಆಲೋಚನೆಯನ್ನು ಮುಂದಿಟ್ಟಿದೆ. ಈಗಾಗಲೇ ಸುಮಾರು 3 ಲಕ್ಷ ಕೋಟಿಯಷ್ಟು ಪ್ಯಾಕೇಜನ್ನು MSME ಸೆಕ್ಟರ್ಗಳಿಗೆ ಕೊಟ್ಟಿದೆ. ಭಾರತ ಇದಾಗಲೇ 48,000 ಕೋಟಿ ರೂಪಾಯಿಗಳನ್ನು ಡೆಡಿಕೇಟೆಡ್ ಆಗಿ IFE ಅನ್ನುವಂಥ ಯಾವುದೋ ಒಂದು PLI ಅನ್ನುವಂಥ ಯಾವುದೋ ಒಂದು ಸ್ಕೀಮನ್ನು ಡೆಡಿಕೇಟೆಡ್ ಆಗಿ ತರುವ ಮೂಲಕ ಎಲೆಕ್ಟ್ರಾನಿಕ್ ಸೆಕ್ಟರಲ್ಲಿ ನಮ್ಮಲ್ಲಿಯೇ ರಿವೈವ್ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಮುಂದಡಿಯಿಟ್ಟಿದೆ. ಬೇರೆ ಬೇರೆ ವಲಯಗಳಲ್ಲಿ ಮೇಕ್ ಇನ್ ಇಂಡಿಯಾ ರೀತಿಯಲ್ಲಿ ಮೇಡ್ ಇನ್ ಇಂಡಿಯಾ ಆಲೋಚನೆಯನ್ನು ಮುಂದಿಡ್ತಾ ಇದೆ. ಎಲ್ಲ ವಲಯಗಳಲ್ಲೂ ಕೂಡ ನಾವು ಯಾವುದೇ ದೇಶದ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು, ವಿಶೇಷವಾಗಿ ಚೈನಾದ ಮೇಲೆ ಡಿಪೆಂಡೆಂಟ್ ಆಗಿರಲೇಬಾರ್ದು ಅನ್ನುವಂಥ ಆಲೋಚನೆ ಈ ಆತ್ಮನಿರ್ಭರ ಭಾರತದ ಒಂದು ಹೋಲಿಸ್ಟಿಕ್ ಕನ್ಸೆಪ್ಷನ್ನಲ್ಲಿ ಇರ್ತಕ್ಕಂಥದ್ದು. ಅನೇಕ ವರ್ಷಗಳಿಂದ ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ, ನಮ್ಮ ದೇಶ ಸ್ವಾವಲಂಬಿ ಆಗಬೇಕು, ನಮ್ಮದೇ ಆದಂಥ ಒಂದು ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಹಬ್, ಎಲ್ಲವನ್ನು ಕೂಡ ನಾವೇ ಮಾಡಿಕೊಳ್ಳುವಂಥ ಸೆಲ್ಫ್ ಸಸ್ಟೈನ್ ಆದಂಥದ್ದು ಒಂದು ಪರಿಸ್ಥಿತಿ ಬೇಕು. ಯಾಕಂದರೆ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡೆಂಟ್ ಆಗಿರುವುದು ಅಂತ ಹೇಳಿದರೆ ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಒಪ್ಪಿಗೆಗೆ ತಕ್ಕಂತೆ, ಅವರಿಗೆ ಬೇಜಾರಾಗದಂತೆ ಅಥವಾ ಅವರ ಅಣತಿಗೆ ತಕ್ಕಂತೆ ವರ್ತಿಸುವುದೇ ಆಗಿದೆ ಅನ್ನುವಂಥದ್ದು ಗ್ಲೋಬಲ್ ಡಿಪ್ಲೊಮಸಿಯಲ್ಲಿ ನಾವು ನೋಡ್ತಾ ಬಂದಿದ್ದೇವೆ. ಮತ್ತು ಪ್ಯಾಂಡಮಿಕ್ ಬಂದಾಗ ಗ್ಲೋಬಲ್ ಸಪ್ಲೈ ಚೈನಿನ
ಒಂದು ಕಡೆಯಲ್ಲಿ ಅಥವಾ ಕೇವಲ ಚೈನಾ ಸೆಂಟ್ರಿಕ್ ಆದಂಥ ಸಪ್ಲೈ ಚೈನ್ನಲ್ಲಿ ಡಿಪೆಂಡೆಂಟ್ ಆಗಿರ್ತಕ್ಕಂಥ ಚಿತ್ರಣವನ್ನು ವಿಶ್ವ ಅಬ್ಸರ್ವ್ ಮಾಡಿದೆ. ಅದರಿಂದ ಆಚೆ ಬರಬೇಕು, ಅದರ ಡ್ಯೂಬಿಯಸ್ ಪಾಲಿಸಿಯಿಂದ ಮತ್ತು ಪ್ಯಾಂಡಮಿಕ್ ನಂತರದಲ್ಲಿ ಅದು ನಡೆದುಕೊಂಡಂಥ ರೀತಿಯಿಂದ ಅದಕ್ಕೆ ಪಾಠ ಕಲಿಸಬೇಕು ಮತ್ತು ನಮ್ಮ ದೇಶಗಳ ಆರ್ಥಿಕತೆ ನಮ್ಮ ಸೆಲ್ಫ್ ಸಸ್ಟೈನಬಿಲಿಟಿಯ ಮೇಲೆ ನಿಲ್ಲಬೇಕು ಅನ್ನುವಂಥ ಆಲೋಚನೆಯಲ್ಲಿ ಆತ್ಮನಿರ್ಭರ ಭಾರತ ಆಗಿರ್ಬೋದು, ಆತ್ಮನಿರ್ಭರ ವಿಶ್ವ ಅನ್ನುವಂಥ ಒಂದು ಕಾನ್ಸೆಪ್ಷನ್ ನೆಲೆ ನಿಲ್ತಾ ಇದೆ. ಆತ್ಮನಿರ್ಭರ ಭಾರತದ ಮೂಲದಲ್ಲಿರ್ತಕ್ಕಂಥದ್ದು ಒಂದು ಆರ್ಥಿಕತೆ, ಎರಡನೇದು ನಮ್ಮದೇ ಆದಂಥ ಮ್ಯಾಸಿವ್ ಆದಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ನ ಜೊತೆಗೆ ನಮ್ಮದೇ ಸೆಲ್ಫ್ ಸಸ್ಟೈನೆನ್ಸನ್ನು ಫಾಲೋ ಮಾಡಬೇಕು. ಆತ್ಮನಿರ್ಭರತೆ ಅಂದರೆ ಕ್ಲೋಸ್ಡ್ ಎಕಾನಮಿ ಅಲ್ಲ. ಫೇಲ್ ಆಗ್ತಾ ಇರ್ತಕ್ಕಂಥ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸ್ಗಳ ವಲ್ನರಬಿಲಿಟೀಸನ್ನು ಅರ್ಥ ಮಾಡಿಕೊಂಡು ಅವುಗಳಿಂದ ಏನನ್ನು ಕೂಡ ಭಾರತದ ಫೇವರೇಬಲ್ ಆಗಿ ಪಡೀಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಭಾರತ ಕೇಂದ್ರಿತವಾದಂಥ ಡೆವಲಪ್ಮೆಂಟ್ ಮಾಡೆಲನ್ನು ನಿರ್ಮಿಸಿಕೊಳ್ಳುತ್ತಿರುವಂಥದ್ದು ಇವತ್ತಿನ ಅನಿವಾರ್ಯತೆ ಮತ್ತು ಈ ಆತ್ಮನಿರ್ಭರ ಭಾರತದ ಕೇಂದ್ರದಲ್ಲಿರ್ತಕ್ಕಂಥ ಸಂಗತಿಯು ಕೂಡ. ನಿಮಗೆಲ್ಲ ಗೊತ್ತಿರಲಿ, ಆತ್ಮನಿರ್ಭರ ಭಾರತ ಆಗಲಿಕ್ಕೆ ತೊಡಕು ಯಾವುದು ಅಂತ ಹೇಳಿದರೆ ಅದು ಚೈನಾ. ಆತ್ಮನಿರ್ಭರ ಭಾರತ ಆಗಲಿಕ್ಕೆ ಅದಕ್ಕೆ ದೊಡ್ಡ ಸ್ಪರ್ಧಾಳು ಯಾರು ಅಂದರೆ ಚೈನಾ. ನಮ್ಮ ದೇಶದಲ್ಲಿ 70ಕ್ಕಿಂತಲೂ ಕೂಡ ಅಧಿಕ ಪರ್ಸೆಂಟೇಜ್ನಷ್ಟು ಎಲ್ಲ ವಲಯಗಳಲ್ಲಿ ನಾವು ಚೈನೀಸ್ ಡಿಪೆಂಡೆನ್ಸ್ ಆಗಿರ್ತಕ್ಕಂಥದ್ದು ಸತ್ಯಸ್ಯ ಸತ್ಯ. ಯಾವುದೇ ವಲಯ ನೋಡಿ, ಒಂದು ಸಂದರ್ಭದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಆಗಿರಬೇಕಾದಂಥ ವ್ಯಕ್ತಿಗಳು ಸುಲಭವಾಗಿ ಅಥವಾ ಕಡಿಮೆ ದರಕ್ಕೆ ಅಲ್ಲಿಂದಲೇ ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾ ಇದೆ ಚೈನಾದಿಂದಲೇ ಅನ್ನೋ ಕಾರಣಕ್ಕೆ ನಮ್ಮಲ್ಲಿರ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳು ಬಾಗಿಲು ಹಾಕಿ ಅವರೆಲ್ಲರೂ ಕೂಡ ಸುಲಭವಾಗಿ ಚೈನಾದಿಂದ ತರಿಸ್ಕೊಂಡು ಎಕ್ಸ್ಪೋರ್ಟರ್ಸ್ಗಳಾಗಿಬಿಟ್ರು. ಎಲೆಕ್ಟ್ರಾನಿಕ್ ಮೀಡಿಯಂ ನಮ್ಮ ದೇಶದಲ್ಲಿ ನೋಕಿಯಾ ಸೇರಿದಂತೆ ಬೇರೆ ಬೇರೆ ಕಂಪನಿಗಳು ಭಾರತದ್ದೇ ಒಂದಷ್ಟು, ಈ ಟೆಲಿಕಾಂ ರೆವಲ್ಯೂಷನ್ ಆದಮೇಲೆ ಭಾರತದ್ದೇ ಒಂದಷ್ಟು ಕಂಪನಿಗಳು ಹುಟ್ಟಿಕೊಳ್ಳುವಂಥ ಪ್ರಯತ್ನ ಮಾಡಿದರು. ಆದರೆ ಚೈನೀಸ್ ಮಾರ್ಕೆಟ್ನ, ಚೈನೀಸ್ ಡಾಮಿನೆನ್ಸಿನ ಮುಂದೆ ಇವೆಲ್ಲವೂ ಕೂಡ ನೆಲಕ್ಕಪ್ಪಳಿಸಿದ್ವು. ಅಟ್ ದ ಸೇಮ್ ಟೈಮ್ ಚೈನೀಸ್ ಕಂಪನಿಯ ಜೊತೆಗೆ ಅವುಗಳು ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು ಕೂಡ ರಾ ಮೆಟೀರಿಯಲ್ಗೆ ಪೂರ್ಣವಾಗಿ ಚೈನಾದ ಮೇಲೆ. ಇವತ್ತು ಎಲೆಕ್ಟ್ರಾನಿಕ್ಸ್ ವಲಯ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಚೈನಾದ ಒಂದು ಸ್ಟ್ರಾಂಗ್ ಫ್ಯಾಕ್ಟರ್. ಆ ಫ್ಯಾಕ್ಟರಿಗೆ ಇವತ್ತು 48,000 ಕೋಟಿಯನ್ನು ನಾವು ಡೆಡಿಕೇಟ್ ಮಾಡಿ ಇಡ್ತಾ ಇದ್ದೇವೆ ಅಂದರೆ ಚೈನಾದ ಜೊತೆಗೆ ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ ಅಂತಾರೆ. ಹಚ್ಚಿಕೊಳ್ಳುವ ಕುಂಕುಮದಿಂದ, ಪೂಜಿಸುವಂಥ ದೇವರಿಂದ, ದಿನನಿತ್ಯ ಬಳಸುವಂಥ ಲೈಟು, ಫ್ಯಾನು, ಬಲ್ಬು, ಯಾವುದೇ ಸಂಗತಿಗಳಿರ್ಬೋದು ಅದು ಹೆಚ್ಚು ಕಡಿಮೆ ಚೈನಾ ಕೇಂದ್ರಿತವಾಗಿಯೇ ಇರುತ್ತದೆ. ನಿಮ್ಮೆಲ್ಲರ ಗಮನಕ್ಕಿರಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತೇನೆ. ನಾವು ಹೆಚ್ಚು ಕಡಿಮೆ 2017-18 ಸುಮಾರಿಗೆ ಚೈನಾದ ಜೊತೆಗೆ ಎಲ್ಲ ದೇಶಗಳ ಜೊತೆಗೆ ವ್ಯಾಪಾರ ವಹಿವಾಟು ಮಾಡುವ ರೀತಿಯಲ್ಲಿ ಚೈನಾದ ಜೊತೆಗೂ ಭಾರತ ವ್ಯಾಪಾರ ವಹಿವಾಟು ಮಾಡುತ್ತೆ. ಆದರೆ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಾವು ಒನ್ ಆಫ್ ದಿ ಲಾರ್ಜೆಸ್ಟ್ ಟ್ರೇಡ್ ಡೆಫಿಸಿಟನ್ನು ಚೈನಾದ ಜೊತೆಗೆ ಹೊಂದಿದ್ದೇವೆ. ನಿಮ್ಮೆಲ್ಲರ ಗಮನಕ್ಕೆ ತರಬೇಕು ಅಂತ ಹೇಳಿದರೆ, ಸುಮಾರು 2018ರಲ್ಲಿ ಚೈನಾದ ವಸ್ತುಗಳನ್ನು ನಾವು ಇಂಪೋರ್ಟ್ ಮಾಡಿದ್ದು ಸುಮಾರು $507 ಬಿಲಿಯನ್. ಆದರೆ ನಾವು ಅವರಿಗೆ ರಫ್ತು ಮಾಡಿದ್ದು ಸುಮಾರು $330 ಬಿಲಿಯನ್. ಅಂದರೆ ಇಲ್ಲಿ ಸುಮಾರು $170-200 ಬಿಲಿಯನ್ ಟ್ರೇಡ್ ಡೆಫಿಸಿಟ್, ಹೆಚ್ಚುವರಿ ಹಣವನ್ನು ನಾವೇ ಕೊಡಬೇಕು. ಅನೇಕ ಸಂದರ್ಭದಲ್ಲಿ ನಾವು ಕಳಿಸಿಕೊಟ್ಟಂಥ ಪ್ರಾಡಕ್ಟ್ಸ್ಗಳನ್ನು ಸ್ಯಾನಿಟರಿ, ಫೈಟೋಸ್ಯಾನಿಟರಿ ಅಥವಾ ಬೇರೆ ಯಾವುದೋ ಒಂದು ರೀಸನ್ಸನ್ನು ಕೊಟ್ಟು ಚೈನಾ ರಿಜೆಕ್ಟ್ ಮಾಡುತ್ತೆ. ಅಥವಾ ಚೈನಾದ ಮ್ಯಾಸಿವ್ ಮಾರ್ಕೆಟನ್ನು, ಅದು ಆಲ್ರೆಡಿ ಮೇಕ್ ಫಾರ್ ಚೈನಾ ಮತ್ತು ಮೇಕ್ ಫಾರ್ ವರ್ಲ್ಡ್ ಅನ್ನುವಂಥ ಕಾನ್ಸೆಪ್ಟ್ನಲ್ಲಿ ಮುಂದೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನನ್ನೇ ಮಾಡಿಕೊಟ್ಟು ಕೂಡ ಅದು ಚೈನೀಸ್ ಮಾರ್ಕೆಟ್ನಲ್ಲಿ ಕಾಂಪಿಟೇಟಿವ್ ಎಡ್ಜನ್ನು ಕೂಡ ಪಡೆಯುವುದಿಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ನಾವು ಆತ್ಮನಿರ್ಭರ ಭಾರತದತ್ತ ಮುಂದುವರಿಬೇಕಾಗಿದೆ. ಹೀಗೆ ಹೇಳಿದ ಮೇಲೆ ಯಾಕೆ ಇಂಥ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ತಗೊಳ್ಬೇಕಾಗಿದೆ ಭಾರತ ಇವತ್ತು? ಇದರಿಂದ ಏನಾದರೂ ಲಾಭ ಇದೆಯಾ, ನಷ್ಟ ಇದೆಯಾ? ಎಲ್ಲ ಸಂಗತಿಗಳನ್ನು ಕೂಡ ಚರ್ಚೆ ಮಾಡಬೇಕು. ಬೇರೆ ದೇಶಗಳು ಯಾಕೆ ಚೈನಾ ಮುಕ್ತವಾಗಿ ಆಲೋಚನೆ ಮಾಡಬೇಕು ಅಂತ ಹೊರಟಿವೆ? ಚೈನಾದಿಂದ ಎಲ್ಲ ಕಂಪನಿಗಳು ಆಚೆ ಬರುವಂಥ ನಿರ್ಧಾರ ಯಾಕೆ ಮಾಡಿದೆ? ಭಾರತ ಯಾಕೆ ಫೆಸಿಲಿಟೇಷನ್ ಮಾಡಿ ಕೊಡ್ತಾ ಇದೆ? ಈ ಸಂಗತಿಗಳು ಅಷ್ಟೇ ಮುಖ್ಯ. ಚೀನಾ ಅಂದ ತಕ್ಷಣ ಅದು ಡೆಂಗ್ ಜಿಪಾಂಗ್ನ ಒಂದು ರಿಫಾರ್ಮ್ಸ್ನ ಕಾರಣದಿಂದ 70ರ ದಶಕದಲ್ಲಿ ಅದು ಮ್ಯಾಸಿವ್ ಆಗಿ ಓಪನ್ ಆಗಿ ಮಾರ್ಕೆಟ್ ರಿಫಾರ್ಮ್ಸನ್ನು ಮಾಡಿಕೊಂಡದ್ದು. ಇತ್ತೀಚೆಗೆ ಒಂದು 4-5 ವಿಡಿಯೋಗಳ ಹಿಂದೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ, ಯಾಕೆ ಚೈನಾ ಅನ್ನುವಂಥದ್ದು ದೊಡ್ಡ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಯಿತು ಅಂಥೇಳಿ. ದಯವಿಟ್ಟು ನೋಡುವಂಥ ಪ್ರಯತ್ನ ಮಾಡಿ.
ಅಟ್ ದ ಸೇಮ್ ಟೈಮ್ ಚೈನಾದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳೇನು, ಚೈನಾದಿಂದ ಎಕ್ಸಿಟ್ ಆಗ್ತಾ ಇರ್ತಕ್ಕಂಥ ಅನೇಕ ಕಂಪನಿಗಳು, ಟೆಕ್ಸ್ಟೈಲ್ ಇರ್ಬೋದು, ಅಪಾರೆಲ್ ಸೆಕ್ಟರ್ ಇರ್ಬೋದು, ಬೇರೆ ಬೇರೆ ಸೆಕ್ಟರ್ಗಳು ನೇರವಾಗಿ ಭಾರತಕ್ಕೆ ಬರದೆ ಯಾಕೆ ಸೌತ್ ಈಸ್ಟ್ ಏಷ್ಯಾದ ಇತರ ದೇಶಗಳತ್ತ ಮುಖ ಮಾಡ್ತಾ ಇದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ದಯವಿಟ್ಟು ನೋಡಿ. ವಿಯೆಟ್ನಾಂ, ಥೈಲ್ಯಾಂಡ್ ಈ ದೇಶಗಳು ಯಾಕೆ ಅಡ್ವಾಂಟೇಜಿಯಸ್ ಪೊಸಿಷನ್ನಲ್ಲಿದ್ದಾವೆ, ಭಾರತದ ಸಮಸ್ಯೆ ಏನು ಅಂತ. ಬಟ್ ಇಷ್ಟೆಲ್ಲ ಹೇಳಿದ ಮೇಲೆ ಸಾಧ್ಯತೆಗಳು ಕೂಡ ತೆರೆದುಕೊಳ್ತಾ ಇದೆ. ಪೋಸ್ಟ್ ಪ್ಯಾಂಡಮಿಕ್ ವರ್ಲ್ಡ್ನಲ್ಲಿ IMF ಹೇಳಿದೆ ಚೈನಾ ಮತ್ತು ಭಾರತ ಮಾತ್ರ ಒಂದು ಪಾಸಿಟಿವ್ ಗ್ರೋತ್ ರೇಟ್ ಅರೌಂಡ್ 1.5%ನಿಂದ 2%ನಷ್ಟು ಬೆಳೀಲಿಕ್ಕೆ ಸಾಧ್ಯ, ಬೇರೆ ದೇಶಗಳು ಅಲ್ಲ ಅಂಥೇಳಿ. ಇಂಥ ಸಂದರ್ಭದಲ್ಲಿ ಚೈನಾ ರಿಯಲ್ ಕಾಂಪಿಟೇಟರ್ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಆತ್ಮನಿರ್ಭರ ಭಾರತ ಆಗಲಿಕ್ಕೆ ಥ್ರೆಟ್ ಕೂಡ ಚೈನಾವೇ ಅನ್ನುವಂಥದ್ದು, ದೊಡ್ಡ ಕಾಂಪಿಟೇಟರ್ ಕೂಡ ಚೈನಾವೇ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಈ ಒಂದು ಮಾಸ್ ಮೂಮೆಂಟ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದಷ್ಟು ಸರ್ವೆಗಳು ನಡೀತು. ಅಮೆರಿಕದಲ್ಲಿ ಕೇಳಲಾಯಿತು, ಎಷ್ಟು ಜನ ನೀವು ಚೈನೀಸ್ ಪ್ರಾಡಕ್ಟನ್ನು ಬಾಯ್ಕಾಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ ಅಂದರೆ 40% ಅಮೆರಿಕನ್ನರು ಬಾಯ್ಕಾಟ್ ಮಾಡ್ಲಿಕ್ಕೆ ರೆಡಿ ಇತ್ತು. ನಮ್ಮಲ್ಲಿ ಕೂಡ ಅನೇಕರು ಹೇಳ್ತೇವೆ, ಆನ್ಲೈನ್ಗಳಲ್ಲಿ ಆಗಿರ್ಬೋದು, ಹೊರ ವರ್ತುಲಗಳಲ್ಲಿ ಹೇಳುವಾಗ ನಾವು ಚೈನಾವನ್ನು ಬಾಯ್ಕಾಟ್ ಮಾಡಿಯೇ ಬಿಟ್ಟಿದ್ದೇವೆ ಅನ್ನುವಂಥದ್ದು. ಆದರೆ ಕಡಿಮೆ ಬೆಲೆಗೆ ಹೆಚ್ಚು ಫೆಸಿಲಿಟಿ ಕೊಡುವಂಥ ಚೈನಾ ಫೋನುಗಳನ್ನೇ ನಾವು ಹೆಚ್ಚಿನವರು ಬಳಸ್ತಾ ಇರ್ತೇವೆ. ಇದು ಒಂದು ರೀತಿಯ ಹಿಪೋಕ್ರಸಿ. ಅಟ್ ದ ಸೇಮ್ ಟೈಮ್ ಇವತ್ತು ಚೈನಾವನ್ನು ಬಾಯ್ಕಾಟ್ ಮಾಡಿ ಅನ್ನುವಂಥ ಒಂದು ಆಂದೋಲನದ ರೀತಿಯಲ್ಲಿ ಅನೇಕ ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥದ್ದು, ಹೇಗೆ ಟಿಕ್ಟಾಕ್ ಅನ್ನುವಂಥದ್ದು ಎಷ್ಟು $1 ಬಿಲಿಯನ್ ದುಡ್ಡನ್ನು ಮಾಡಿಕೊಳ್ತಾ ಇದೆ ಭಾರತೀಯರು ಬಳಸೋದ್ರಿಂದ, ಇದನ್ನು ಅದು ಯಾವುದಕ್ಕೆ ಬೆಳೆಸಿಕೊಳ್ತಾ ಇದೆ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥ ಮೂಮೆಂಟ್ ಶುರುವಾದ ಮೇಲೆ ಯಾವುದೋ ಒಂದು ರೀತಿಯಲ್ಲಿ ಆತ್ಮನಿರ್ಭರತೆ, ಸ್ವಾವಲಂಬಿ, ಸ್ವದೇಶಿ ಈ ಆಲೋಚನೆಗಳು ರೂಪುಗೊಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಕೂಡ ಆಲ್ಟರ್ನೇಟಿವ್ ಆ್ಯಪ್ಗಳು ಕ್ರಿಯೇಟ್ ಆಗ್ತಾ ಇದೆ. ಇವತ್ತು ಕ್ಲಿಯರ್ ಚೈನೀಸ್ ಆ್ಯಪ್ ಅನ್ನುವಂಥದ್ದು ಟ್ರೆಂಡಿಂಗ್ ಆಗ್ತಾ ಇದೆ. ನಿಮ್ಮ ಮೊಬೈಲ್ನಲ್ಲಿ ಯಾವುದೆಲ್ಲ ಚೈನೀಸ್ ಆ್ಯಪ್ ಇದೆ ಅನ್ನುವಂಥದ್ದನ್ನು ಹುಡುಕಿ ಹೇಳುವಂಥ ಮತ್ತು ಅವುಗಳನ್ನು ತೆಗೆದುಹಾಕಿ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಇದೆ ಅನ್ನುವಂಥ ತೋರಿಸಿಕೊಡುವಂಥ ಒಂದು ಆ್ಯಪ್ ಸಿಸ್ಟಮ್ ಡೆವಲಪ್ ಆಗಿದೆ. ಚೈನಾ ಈ ಸಂದರ್ಭದಲ್ಲಿ ಪ್ಯಾಂಡಮಿಕ್ ಆಯಿತು, ಅದ್ರ ಬಿಹೇವಿಯರ್ ಬಹಳಷ್ಟು ಮೆಚೂರ್ ಆಗಿರಬೇಕಿತ್ತು. ಆದರೆ ಅದು ತನ್ನ ಅಗ್ರೆಷನನ್ನು ತೋರಿಸ್ಲಿಕ್ಕೆ ಶುರುವಾಯಿತು. 2017ರಲ್ಲಿ ಸಿಕ್ಕಿಂನ ಟ್ರೈ ಜಂಕ್ಷನ್ನಲ್ಲಿ ಡೋಕ್ಲಾಮ್ನಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಹೇಗೆ ತನ್ನ ಅಗ್ರೆಷನನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿತ್ತು, ಈ ಬಾರಿಯೂ ಕೂಡ ಒಮ್ಮೆ ಢೋಕ್ಲಾದಲ್ಲಿ, ಎರಡನೇ ಬಾರಿಯಲ್ಲಿ ಪೊಸೊಂಗ್ಸೋ ಲೇಕ್ನಲ್ಲಿ, ಮೂರನೇ ಸಂದರ್ಭದಲ್ಲಿ ಗಲ್ವಾನ್ ವ್ಯಾಲಿಯಲ್ಲಿ ಸುಮಾರು 5,000ಕ್ಕೂ ಅಧಿಕ ಟ್ರೂಪ್ಗಳನ್ನು ರೆಡಿ ಮಾಡಿಟ್ಟುಕೊಂಡು ತನ್ನ ಬಾರ್ಡರ್ ಪೋಸ್ಟ್ಗಳನ್ನು ಶಿಫ್ಟ್ ಮಾಡ್ತಾ ಬಂತು. ಬಾರ್ಡರ್ ಅಗ್ರೆಷನನ್ನು ತೋರಿಸ್ತು. ನಿಮಗೆಲ್ಲ ಗೊತ್ತಿರಲಿ, 1967 ನಂತರ ಅನಿಸುತ್ತೆ ಇವತ್ತಿನ ತನಕ ಇಂಡೋ ಚೈನಾ ಯಾವತ್ತೂ ಕೂಡ ನಾವು ಒಂದೇ ಒಂದು ಬುಲೆಟನ್ನು ಫೈರ್ ಮಾಡಿಲ್ಲ. ಇಟ್ಸ್ ಅ ಗುಡ್ ಮೂವ್. ಆದರೆ ನೆನಪಿರಲಿ, LAC ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ನಾವೇನು ಕರಿತೇವೆ, ಕಾರಾಕೋರಂ ರೀಜನ್, ಲಡಾಖ್ ರೀಜನಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಚೈನಾ ನಿಧಾನವಾಗಿ ತನ್ನದೊಂದು ಸ್ಟ್ರಾಟಜಿ ಇದೆ. ತನ್ನ ಪೋಸ್ಟ್ಗಳನ್ನು ವರ್ಷದಿಂದ ವರ್ಷಕ್ಕೆ ಒಂದಷ್ಟು ಮುಂದೆ ಮಾಡಿಕೊಂಡು ಬರ್ತಾ ಗ್ರ್ಯಾಜುವಲ್ ಆಗಿ ಅನೆಕ್ಸೇಷನ್ ಮಾಡುವಂಥ ಪ್ರತೀತಿ. ಈ ಪ್ರತೀತಿಗೆ ಭಾರತೀಯರು ಕೂಡ, ಯಾಕಂದರೆ ಅಲ್ಲಿ ಸರಿಯಾದಂಥ ಒಂದು ಗಡಿ ಇಲ್ಲ, ಡಿಮಾರ್ಕೇಶನ್ ಇಲ್ಲ. ಅವರು ಮ್ಯಾಕ್ಮಗನ್ ಲೈನ್ ಆಗಿರ್ಬೋದು, ಬೇರೆ ಯಾವುದೇ ಒಂದು ಬಾರ್ಡರ್ ಇಂಟರ್ ಬಾರ್ಡರ್ನಲ್ಲಿ ಇರ್ತಕ್ಕಂಥ ಪೆಟ್ರೋಲಿಂಗ್ ಸಿಸ್ಟಮ್ ಆಗಿರ್ಬೋದು, ನಮ್ಮ ಡಿಪ್ಲೊಮೆಟಿಕ್ ಮಿಲಿಟರಿ ಟ್ರ್ಯಾಂಕ್ವಿಲಿಟಿಯ ಸಿಸ್ಟಮ್ಸ್ ಆಗಿರ್ಬೋದು, ಇದನ್ನು ಫಾಲೋ ಮಾಡೋಲ್ಲ. ಅಫ್ಕೋರ್ಸ್ ಭಾರತೀಯರು ಕೂಡ ಕೆಲವೊಮ್ಮೆ ಆಚೆ ಹೋಗ್ತಾರೆ, ಇವರು ಕೂಡ ಈಚೆ ಬರ್ತಾರೆ. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ನಿಧಾನವಾಗಿ ಆಚೆ ವಿಸ್ತರಿಸಿಕೊಂಡು ಭಾರತದ ಗಡಿ ಒಳಗಡೆ ಬರ್ತಾ ಇರ್ತಕ್ಕಂಥ ಪ್ರತೀತಿ ಹೆಚ್ಚಾಗ್ತಾ ಇದೆ. ಅದರ ಅಗ್ರೆಷನ್ ಅನ್ನುವಂಥದ್ದು ಭಾರತದ ವೆಸ್ಟರ್ನ್ ಫ್ರಂಟ್ನಲ್ಲಿ, ಅಂದರೆ ಚೈನಾದ ವೆಸ್ಟರ್ನ್ ಮತ್ತು ಭಾರತದ ಈಸ್ಟರ್ನ್ ಅಂತ ಹೇಳ್ಬೋದು. ಆದರೆ ಚೈನಾದ ಗಡಿಯ ಸಂದರ್ಭದಲ್ಲಿ ನೋಡೋದಾದ್ರೆ ಭಾರತದ ವೆಸ್ಟರ್ನ್ ಭಾಗ ಅದು. ಬಟ್ ಹೀಗೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ 2-3 ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಅದು ತನ್ನ ಗಡಿಯನ್ನು ವಿಸ್ತರಿಸಿಕೊಂಡು ಭಾರತದ ಮೇಲೆ ಆಕ್ರಮಣಕಾರಿ ರೀತಿಯಲ್ಲಿ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಚೈನಾ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕಾ? ಈಸ್ ಇಟ್ ಅಟ್ ದಿ ಕಾಸ್ಟ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್? ಎ. ಬಿ, ಹೀಗೆ ಬರ್ತಾ ಇರ್ತಕ್ಕಂಥ ಗಲ್ವಾನ್ನಲ್ಲಿ ಬರ್ತಾ ಇದೆ, ಆದರೆ ಅಗ್ರೆಷನ್ ಅನ್ನುವಂಥದ್ದು ಕೇವಲ ತಿಕ್ಕಾಟ, ನೂಕಾಟ, ಕಲ್ಲಲ್ಲಿ ಹೊಡೆದುವಂಥದ್ದು ಇಷ್ಟಕ್ಕೆ ಸೀಮಿತ ಆಗಿದೆ. ಇದನ್ನು ಹಾಗೆಯೂ ಕೂಡ ಪರಿಹರಿಸಬಹುದಿತ್ತು. ಆದರೂ ಕೂಡ ಇಟ್ ವಾಂಟ್ಸ್ ಟು ಶೋ ಇಟ್ಸ್ ಅಗ್ರೆಷನ್, ಇಟ್ ವಾಂಟ್ಸ್ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಬಾರ್ಡರ್ ಪೋಸ್ಟ್. ಇದರ ಹಿಂದೆ ಅದು ಸ್ಪಷ್ಟವಾಗಿ ಪೋಸ್ಟ್ ಪ್ಯಾಂಡಮಿಕ್ ನಂತರ ಅದರ ಮೇಲೆ WHO ಸೇರಿದಂತೆ ನಾವು ಬೇರೆ ಬೇರೆ ಆಸ್ಟ್ರೇಲಿಯಾ, US, ಜಪಾನ್, ಭಾರತ ಇವರೆಲ್ಲರೂ ಸೇರಿಕೊಂಡು ಇಂಡಿಪೆಂಡೆಂಟ್ ಎನ್ಕ್ವೈರಿ ಆಗಬೇಕು ಅಂತ ಹೇಳ್ತಾ ಇದೆಯಲ್ಲ, ಇದರ ವಿರುದ್ಧಕ್ಕೆ ಭಯ ಹುಟ್ಟಿಸ್ಲಿಕ್ಕಾಗಿ ಇಂಥ ಒಂದು ಪ್ರತೀತಿಯನ್ನು ಮಾಡ್ತಾ ಇದೆಯಾ ಅನ್ನುವಂಥದ್ದು ಒಂದು. ಎರಡನೇ ಭಾಗ, ಬಹುಶಃ ಇದೊಂದು ಡೈವರ್ಷನ್ ಟ್ಯಾಕ್ಟಿಕ್ಸ್ ಇರಬಹುದಾ ಅನ್ನುವಂಥದ್ದು. ಮೂರನೇ ಭಾಗ, ವರ್ಷಕ್ಕೊಮ್ಮೆ ಹೀಗೆ ಚೈನಾ ಯಾವುದೋ ಒಂದು ಪ್ರದೇಶದಲ್ಲಿ ಭಾರತದ ಗಡಿಯ ಸಂದರ್ಭದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಹೀಗೆ ಮಾಡುವಂಥ ಒಂದು ಪ್ರತೀತಿಯನ್ನು ಫಾಲೋ ಮಾಡ್ಕೊಂಡು ಬಂದಿದೆ. ಬಹುಶಃ ಗಲ್ವಾನ್ ವ್ಯಾಲಿಯಲ್ಲಿ ಅದು ಮಾಡಿರ್ತಕ್ಕಂಥದ್ದು ಅದರ ಮುಂದುವರಿಕೆ ಇರಬಹುದೇನೋ.
ಯಾವುದೋ ಒಂದು ಸಂದರ್ಭದಲ್ಲಿ ಚೈನಾ, ನೇಪಾಳ ಮತ್ತು ಪಾಕಿಸ್ತಾನ ಈ ಚೈನಾದ ಒಂದು ಪ್ರೆಜರಿಗೆ ಒಳಪಟ್ಟು ಇವರು ಬಾರ್ಡರ್ನಲ್ಲಿ ಅಗ್ರೆಷನನ್ನು, ಬಾರ್ಡರ್ನಲ್ಲಿ ಯಾವುದೋ ಒಂದು ರೀತಿಯ ಎಕ್ಸ್ಪ್ಯಾನ್ಷನಿಸ್ಟ್ ಪಾಲಿಸಿಯನ್ನು ಫಾಲೋ ಮಾಡಲಿಕ್ಕೆ ಹೋಗ್ತಾ ಇದ್ದಾರಾ, ಅಥವಾ ಅವರ CPECಗೆ ಎಫೆಕ್ಟ್ ಆಗುತ್ತೆ, ಭಾರತ ಗಿಲ್ಗಿಟ್ ಬಾಲ್ಟಿಸ್ತಾನ್ ಮೇಲೆ ಯಾವುದೇ ಸಂದರ್ಭದಲ್ಲಿ ಆಕ್ಯುಪೈ ಮಾಡ್ಕೊಳ್ಬೋದು ಲೆಜಿಟಿಮೇಟ್ ಆಗಿ ಅನ್ನುವಂಥ ಒಂದು ಚಿತ್ರಣದಲ್ಲಿ ಹೀಗೆ ಮಾಡ್ತಾ ಇರ್ಬೋದು. ಎನಿಹೌ ಇಟ್ಸ್ ಅ ಮಿಲಿಟರಿ ಫ್ಯಾಕ್ಟರ್. ಅಗೇನ್ ಕಮಿಂಗ್ ಬ್ಯಾಕ್ ಟು ದಿಸ್ ಎಕನಾಮಿಕ್ ಫ್ರಂಟ್. ಹೀಗೆ ಅದು ತನ್ನ ನೇಬರ್ ಮೇಲೆ ಅಗ್ರೆಷನ್ ಅನ್ನು ತೋರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಚೈನಾ ಪ್ರೀತಿಯನ್ನು ತೋರಿಸಬೇಕಾದಂಥ ಅನಿವಾರ್ಯತೆ ಕಾಣಿಸೋದಿಲ್ಲ. ಅದಕ್ಕೆ ಸೋನಮ್ ವಾಂಗ್ಚುಕ್ ಲಡಾಖಿನ ಬಹಳ ಫೇಮಸ್ ವ್ಯಕ್ತಿ, ಅವರು ಹೇಳಿದರು, ಹಮಾರೆ ಆರ್ಮಿ ದೇಗಾ ಜವಾಬ್ ಬುಲೆಟ್ ಸೆ, ಭಾರತ್ಗೆ ನಾಗರಿಕ್ ದೇಂಗೆ ವ್ಯಾಲೆಟ್ ಸೆ ಅಂತ ಹೇಳಿ ಬಹಳ ಬ್ಯೂಟಿಫುಲ್ ಆಗಿ ಒಂದು ವಿಡಿಯೋವನ್ನು ಕೂಡ ಯೂಟ್ಯೂಬ್ನಲ್ಲಿ ಮಾಡಿದ್ದಾರೆ. ಸಾಧ್ಯ ಆದರೆ ನೋಡಿ. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ ಹೇಗೆ ನಾವು ಚೈನಾದ ಹೊಟ್ಟೆಯನ್ನು ತುಂಬಿಸ್ತಾ ಇದ್ದೇವೆ, ಚೈನಾದ ನೆಸೆಸಿಟಿಯನ್ನು ತುಂಬಿಸ್ತಾ ಇದ್ದೇವೆ, ಆ ಮೂಲಕ ಚೈನಾವನ್ನು ನಂಬರ್ 1 ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮಾಡ್ತಾ ಇದ್ದೇವೆ. ಇವತ್ತು ಭಾರತ ಆತ್ಮನಿರ್ಭರತೆಯ ಬಗ್ಗೆ ಮಾತಾಡ್ತಾ ಇದೆ. ಭಾರತ ಮೊದಲ ಬಾರಿಗೆ ವಿಶ್ವದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಬೇಕು, ಪ್ರೊಡಕ್ಷನ್ ಹಬ್ ಆಗಬೇಕು, ಸರ್ವಿಸ್ ಹಬ್ ಆಗಬೇಕು, ನಂಬರ್ 1 ಆಗಬೇಕು ಅನ್ನೋ ಮಾತುಗಳನ್ನು ಆಡ್ತಾ ಇದ್ದೇವೆ. ಇದೇ ಕರೆ ಜನ ಕಳೆದ ಕೆಲವಾರು ವರ್ಷಗಳಿಂದ ಅಥವಾ 91ರಿಂದಲೇ ತೋರಿಸಿಬಿಟ್ಟಿದ್ರೆ ಬಹುಶಃ ಈ ಸಂದರ್ಭದಲ್ಲಿ ಚೈನಾ ನಂಬರ್ 1 ಆಗ್ತಾ ಇರಲಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಲ್ಲಿ ಆಗಿರ್ಬೋದು, ನಾವು ನಂಬರ್ 1 ಆಗ್ತಾ ಇದ್ವಿ. ಗ್ರೂಮಿಂಗ್ ಪಿಕ್ಚರ್ 2018ರಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ ಹೇಳುತ್ತೆ, ಇಡೀ ಮ್ಯಾನುಫ್ಯಾಕ್ಚರಿಂಗ್ ಗ್ಲೋಬಲ್ ಹಂತದಲ್ಲಿ ನೋಡಿದರೆ ಸುಮಾರು 25ರಿಂದ 26% ಚೈನಾದಲ್ಲೇ ಕೇವಲ ಒಂದು ದೇಶ ಇಡೀ ವಿಶ್ವದ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ. ಅದಕ್ಕೆ ಅದೊಂದು ಸ್ಟ್ರಾಂಗ್ ಸಪ್ಲೈ ಚೈನ್ ಆಗಿದೆ. US ಸುಮಾರು 17%, ಜಪಾನ್ ಒಂದು 16%, ಈ ರೀತಿ ಇದೆ. ಬಟ್ ಭಾರತ ಇರ್ತಕ್ಕಂಥದ್ದು 3%. ಈ 3%ಅನ್ನು 30% ಆಗಿ ಮಾಡಿಕೊಳ್ಳೋದ್ರಲ್ಲಿ ನಮ್ಮ ಜಾಣ್ಮೆ ಇದೆ. ನಮ್ಮ ಆಸ್ಪಿರೇಷನ್ ಆತ್ಮನಿರ್ಭರತೆ, ನ್ಯೂ ಇಂಡಿಯಾ ಅಥವಾ ನಮ್ಮ 130 ಕೋಟಿ ಭಾರತೀಯರ ಆಸ್ಪಿರೇಷನ್ ರೀಚ್ ಆಗಬೇಕು ಅಂದರೆ ಆ ಒಂದು ಕ್ರಮದಿಂದ ಖಂಡಿತವಾಗಿ ಸಾಧ್ಯ ಆಗಲಿದೆ. ಇದು ಆತ್ಮನಿರ್ಭರ ಭಾರತದ ಮೊದಲ ಹೆಜ್ಜೆ. ಹಾಗಾಗಿ ಚೈನೀಸ್ ಕಾಂಪಿಟೇಷನ್ ಅದು ಎಕನಾಮಿಕ್ ಫ್ರಂಟಲ್ಲಿ ಇರ್ಬೋದು, ಅಗ್ರೆಷನ್ ಫ್ರಂಟಲ್ಲಿ ಇರ್ಬೋದು, ನಮ್ಮ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಸಿಂಗಲ್ ವಾಯ್ಸ್ನಲ್ಲಿ ನಮ್ಮ ಎಫೆಕ್ಟಿವಿಟಿಯನ್ನು, ನಮ್ಮ ಪ್ರಾಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡೋ ಮೂಲಕ ಅದಕ್ಕೆ ಉತ್ತರ ಕೊಡಬೇಕು. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಚೀನಾದ ಪ್ರಾಡಕ್ಟ್ಸ್ಗಳನ್ನು ಬಾಯ್ಕಾಟ್ ಮಾಡೋ ಮೂಲಕ, ನಿಮಗೇನು ಟಿಕ್ಟಾಕಿನಿಂದ 10 ನಿಮಿಷದ ಎಂಟರ್ಟೈನ್ಮೆಂಟ್ ಸಿಕ್ಕಿಲ್ಲ ಆದರೆ ಪರವಾಗಿಲ್ಲ, ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್ ಇಟ್ ಇಸ್ ಬೆಟರ್ ದಟ್ apps like TikTok be uninstalled from your phone in the best interest of the nation. ಪ್ರಾಬಬ್ಲಿ ಈ ಆ್ಯಪು, ಈ ಸರ್ವಿಸು ಇದೆಲ್ಲೂ ಕೂಡ ನ್ಯಾಷನಾಲಿಟಿಯನ್ನು ತರೋದು ಎಷ್ಟು ಸೂಕ್ತ ಗೊತ್ತಿಲ್ಲ, ಬಟ್ ಇಟ್ ಈಸ್ ಇನ್ ದ ಗುಡ್ ಇಂಟ್ರೆಸ್ಟ್. ಯಾವುದೋ ಚೈನಾಗೆ ಆದಾಯ ಹೋಗುತ್ತೆ. ಯಾಕೆ ಈ ಟಿಕ್ಟಾಕ್ ಬಳಕೆ ಮಾಡ್ತಾ ಇರ್ತಕ್ಕಂಥ ಎಷ್ಟೋ ಟೆಕ್ನೋಕ್ರಾಟ್ಸ್ಗಳೇ ಸೇರಿಕೊಂಡು, ಎಷ್ಟೋ IITಗಳು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಂಥ ಸೆಂಟರ್ಗಳು, ಬೇರೆ ಬೇರೆ ಹಬ್ಗಳು, ಇವರೆಲ್ಲ ಸೇರಿಕೊಂಡು ಆಲ್ಟರ್ನೇಟಿವ್ ಆದಂಥ ಆ್ಯಪನ್ನು ಯಾಕೆ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಇವತ್ತು ಮಿತ್ರಾನ್ ಬಗ್ಗೆ ಬಂದಿದೆ, ಬಟ್ ಅದರ ಬೇಸ್ ಎಲ್ಲೋ ಪಾಕಿಸ್ತಾನದಲ್ಲಿದೆ ಅನ್ನುವಂಥ ಒಂದು ಮಾತುಗಳು ಕೂಡ ಬರ್ತಾ ಇದೆ. ದಯವಿಟ್ಟು ಜಾಗೃತರಾಗಿರಿ. ಯಾವುದೇ ಒಂದು ಆ್ಯಪನ್ನು ಬಳಸುವ ಮುನ್ನ ಬಹುಶಃ ನಾನು ಹೇಳಿದಂಥ ಈ ಮಾತು ಪಾಕಿಸ್ತಾನ ಸೆಂಟ್ರಲ್ಲಿ ಅಥವಾ ಯಾರೋ ಒಂದು ಅಲ್ಲಿ ಸರ್ವರ್ ಇದೆ ಅದನ್ನು ಕಾಪಿ ಮಾಡಲಾಗಿದೆ ಅನ್ನುವಂಥದ್ದು ಟೆಕ್ನಿಕಲ್ ಗುರೂಜಿ ಇತ್ತೀಚೆಗೆ ಅವರು ಮಾಡಿದಂಥ ಒಂದು ಬ್ರೀಫಿಂಗ್ನಲ್ಲಿ ಹೇಳಿರ್ತಕ್ಕಂಥ ಮಾತು. ಅಫ್ಕೋರ್ಸ್ ನನಗೆ ಇದು ಅಥೆಂಟಿಕ್ ಮಾಹಿತಿ ಗೊತ್ತಿಲ್ಲ. ಐ ಆಮ್ ಜಸ್ಟ್ ಕೋಟಿಂಗ್ ಟೆಕ್ನಿಕಲ್ ಗುರೂಜಿ ಆನ್ ದಿಸ್ ಆಸ್ಪೆಕ್ಟ್. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ಇಷ್ಟೆಲ್ಲ ಆದ ಮೇಲೆ ನಾವು ಆತ್ಮನಿರ್ಭರ ಆಗಬೇಕಾಗಿರುವಂಥದ್ದು ಅನಿವಾರ್ಯ. ಚೀನಾಗೆ ಉತ್ತರ ಕೊಡಬೇಕಾಗಿರುವಂಥದ್ದು ಅನಿವಾರ್ಯ. ಚೀನಾದ ಅಲ್ಟರ್ನೇಟಿವ್ ಒಂದು ಸಂದರ್ಭದಲ್ಲಿ ಕಾಂಪೀಟ್ ವಿತ್ ಚೈನಾ. ನೋ, ಟುಡೇ ದ ನೆಸೆಸಿಟಿ ಇಸ್ ದಟ್ ಯು ಬಿಕಮ್ ಸೋ ಎಫಿಷಿಯಂಟ್ ದಟ್ ಚೈನಾ ಶುಡ್ ಥಿಂಕ್ ದಟ್ ಇಟ್ ಶುಡ್ ಕಾಂಪೀಟ್ ವಿತ್ ಇಂಡಿಯಾ ಮೇ ಬಿ ಇನ್ ದಿ ನೆಕ್ಸ್ಟ್ 5, 6 or 10 years. ಬಿಕಾಸ್ ಚೈನಾದ ಸೋಲು ಆಗಿಬಿಡುತ್ತೆ ಪ್ಯಾಂಡಮಿಕ್ ನಂತರ, ಅದು ಕ್ರಶ್. ನೋ, ಸಡನ್ ಆಗಿ ಖಂಡಿತ ಆಗೋದಿಲ್ಲ. ಚೈನಾದಿಂದ ಬರ್ತಾ ಇರತಕ್ಕಂಥ ಈ ಕಂಪನಿಗಳು ಅವಕ್ಕೆ ಪಾಠ ಕಲಿಸಬೇಕು. ಮತ್ತು ಭಾರತ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಬೆಳೆದಾಗ, ಭಾರತದಲ್ಲಿ ಆಲ್ಟರ್ನೇಟಿವ್ ಸಿಕ್ಕಿದಾಗ, ಮತ್ತು ಬೇರೆ ಎಲ್ಲ ಸೌತ್ ಈಸ್ಟ್ ಏಷ್ಯಾದ ದೇಶಗಳು ಆ ಒಂದು ಟ್ರಾಜೆಕ್ಟ್ರಿಯನ್ನು ಬಳಸಿಕೊಂಡಾಗ ಅಫ್ಕೋರ್ಸ್ ಚೈನಾದಂಥ ದೇಶದ ಅಗ್ರೆಷನ್ ಆಗಿರ್ಬೋದು, ಅದರ ಒಂದು ಮಿಸ್ಟೇಕ್ಸ್ ಅದು ಕೊಲಾಪ್ಸ್ ಆಗುತ್ತೆ. ಬಟ್ ಕಮಿಂಗ್ ಬ್ಯಾಕ್ ಟು ಇಂಡಿಯಾ, ನಾವು 2 ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಒಂದು ಸಂದರ್ಭದಲ್ಲಿ ಬಹಳ ಪ್ರಮುಖವಾದಂಥ ಮಾತಿತ್ತು, ನಮ್ಮ ದೇಶದಲ್ಲಿ ಯಾವುದು ಶಕ್ತಿಯುತ ಆಗಿದೆಯೋ ಅದನ್ನಷ್ಟೇ ಮಾಡಿ, ಅನಗತ್ಯವಾಗಿ ಯಾವುದನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೋಗಬೇಡಿ ಅಂತ. ಇವತ್ತು ಆತ್ಮನಿರ್ಭರದ ಸಂದರ್ಭದಲ್ಲಿ ನಾವು ಹೇಳಲೇಬೇಕು. ನಮಗೆ ಗೊತ್ತಿದೆ ಯಾವುದು API, ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ ಅನ್ನುವಂಥದ್ದು. ಇವತ್ತು HQ ಡ್ರಗ್ ಆಗಿರ್ಬೋದು, ಯಾವುದೇ ಡ್ರಗ್ ಆಗಿರ್ಬೋದು, ನಾವು ಡಿಪೆಂಡೆಂಟ್ ಆಗಿರ್ತಕ್ಕಂಥ ಆ ರಾ ಮೆಟೀರಿಯಲ್ ಚೈನಾದು. ಎಲೆಕ್ಟ್ರಾನಿಕ್ಸಿಗೆ ಡಿಪೆಂಡೆಂಟ್ ಚೈನಾದು, ಬೇರೆ ಯಾವುದಕ್ಕೂ ಕೂಡ ಚೈನಾದು. ಅದಕ್ಕೋಸ್ಕರ API, ಈಗ APIನ ರೇಟನ್ನು ಕಳೆದ ವರ್ಷ 30ರಿಂದ 40% ಇನ್ಕ್ರೀಸ್ ಮಾಡಿದೆ. ಅದು ಎನ್ವೈರ್ಮೆಂಟ್ ನಾರ್ಮ್ಸ್ ಇನ್ನೊಂದು ಮತ್ತೊಂದನ್ನು ಹೇಳಿದೆ.
ನಮ್ಮಲ್ಲಿಯೂ ಕೂಡ ದೊಡ್ಡ ಹಂತದ ಒಂದು ಕಮಿಟಿಯನ್ನು ಕೂರಿಸಲಾಗಿದೆ. ನಾವೇ ಯಾಕೆ APIಯನ್ನು ಮಾಡಬಹುದು ಅಂಥೇಳಿ. ಇದು ಸರ್ಕಾರದ ಒಂದು ದಿಟ್ಟ ಕ್ರಮ. ಬಹುಶಃ ನಮ್ಮಲ್ಲಿಯೇ APIಯನ್ನು ಪ್ರೊಡಕ್ಷನ್ ಮಾಡಿ ಮತ್ತು ಎನ್ವೈರ್ಮೆಂಟ್ ಪೊಲ್ಯೂಷನನ್ನು ಕನಿಷ್ಠಗೊಳಿಸಿ ಮಾಡಿದರೆ ಅಫ್ಕೋರ್ಸ್ ವಿ ವಿಲ್ ಬಿ ದಿ ಮಾಡೆಲ್. ಇವತ್ತು ವಿಶ್ವದಲ್ಲಿ PPE ಕಿಟ್ಗಳನ್ನು ತಯಾರಿಸುವಲ್ಲಿ ದಿವಸಕ್ಕೆ 3 ರಿಂದ 3.5 ಲಕ್ಷ ಕಿಟ್ಗಳನ್ನು ತಯಾರಿಸಲಿಕ್ಕೆ ಸಾಧ್ಯ ಆಗಿದೆ ಕೆಲವು ಕಡಿಮೆ ದಿನಗಳಲ್ಲಿ. ಎಲ್ಲಿ ಕ್ರೈಸಿಸ್ ಇದೆಯೋ ಅಲ್ಲಿ ಭಾರತ ಆಪರ್ಚುನಿಟಿಯನ್ನು ಹುಡುಕಿದೆ. ಫೇಸ್ ಮಾಸ್ಕ್ಗಳನ್ನು ಮಾಡಿದ್ರು, ಬೇರೆ ಬೇರೆ ರೀತಿಯಾದಂಥ ವೆಂಟಿಲೇಟರ್ಸ್ ಆಗಿರ್ಬೋದು, ಬೇರೆ ರೀತಿಯಾದಂಥ ಮೇಡ್ ಇನ್ ಇಂಡಿಯಾದ ಪ್ರಾಡಕ್ಟ್ಸ್ಗಳು ಬರ್ತಾ ಇರತಕ್ಕಂಥದ್ದು ಭಾರತದ ಶಕ್ತಿ ಮತ್ತು ಮನಸ್ಸು ಮಾಡಿದರೆ ಅದು ಸಾಧಿಸಬಹುದು ಅನ್ನೋದಕ್ಕೆ ಉದಾಹರಣೆ. ಆತ್ಮನಿರ್ಭರ ಭಾರತದ 2ನೇ ಹಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಹೀಗೆ ಆಗುವುದರಿಂದ ನಮ್ಮ ಸರ್ಕಾರ ಕೈಗೊಳ್ತಾ ಇರತಕ್ಕಂಥ ಕ್ರಮಗಳೇನು, ನಾಗರಿಕರಾಗಿ ನಾವು ಮಾಡಬೇಕಾದಂಥ ಕರ್ತವ್ಯವೇನು ಮತ್ತು ಇದು ಎಲ್ಲಿಗೆ ಹೋಗಿ ನಿಲ್ಲಬಹುದು. 3 ಸಂಗತಿಗಳು ಬಹಳ ಗಂಭೀರ. ಚೈನಾದ ಸಂದರ್ಭದಲ್ಲಿ ಭಾರತ ಇತ್ತೀಚೆಗೆ ಭಾರತ ಸರ್ಕಾರ 2 ಮಹತ್ತರವಾದಂಥ ಕ್ರಮಗಳನ್ನು ಕೈಗೊಂಡಿದೆ. ಭಾರತ ಸರ್ಕಾರ 2 ಮಹತ್ತರವಾದಂಥ ಕ್ರಮಗಳನ್ನು ಕೈಗೊಂಡಿದೆ. ಅದರಲ್ಲಿ ಒಂದು, ಕೋವಿಡ್ ಬಂದ ತಕ್ಷಣ HDFCಯಲ್ಲಿ ಚೈನಾದ ಶೇರ್ ವ್ಯಾಲ್ಯೂ ಅಂದರೆ 1.01% ಇನ್ಕ್ರೀಸ್ ಆಯಿತು. ಯಾವುದು ಚೈನಾದ ಸೆಂಟ್ರಲ್ ಬ್ಯಾಂಕ್ HDFC ಬ್ಯಾಂಕಿನಲ್ಲಿ ಪರ್ಚೇಸ್ ಮಾಡಿತು. ಇದಾದ ತಕ್ಷಣ ಭಾರತ ಸರ್ಕಾರ 2 ಮಹತ್ತರ ನಿರ್ಣಯ. ಒಂದು ಬಹಳ ಮುಖ್ಯವಾಗಿ ತಗೊಂಡದ್ದು ಏನು ಅಂತ ಹೇಳಿದ್ರೆ, ನೇಬರಿಂಗ್ 7 ದೇಶಗಳು ನಮ್ಮ ದೇಶಕ್ಕೆ ಯಾವುದು ಹತ್ತಿರಕೊಂಡಿವೆ ಆ ನೇಬರಿಂಗ್ ದೇಶಗಳಿಂದ ಬರುವಂಥ FDI. ಈ ಸಂದರ್ಭದಲ್ಲಿ ಯಾರಾದರೂ ಎಕನಾಮಿಕ್ ಸಿಚುವೇಶನನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡು FDI ಬರುತ್ತೆ ಅಂದರೆ ಅದು ಡೈರೆಕ್ಟ್ ರೂಟ್ನಲ್ಲಿ ಇಲ್ಲ, ಸರ್ಕಾರದ ಪರ್ಮಿಷನ್ ಮೂಲಕನೇ ಸರ್ಕಾರ ರಿವ್ಯೂ ಮಾಡುತ್ತೆ. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ರಿವ್ಯೂ ಮಾಡುತ್ತೆ, ಆ ಮೂಲಕವೇ FDI ಬರಲಿಕ್ಕೆ ಅವಕಾಶ ಅಂತೇಳಿ. ಅಫ್ಕೋರ್ಸ್ ನಾವು ಅವಾಗೆಲ್ಲ ಮಾತಾಡ್ತಾ ಇದ್ವಿ FPI, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್. FDI ಅನ್ನುವಂಥದ್ದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಇದು ಲಾಂಗ್ ಟರ್ಮಿನಲ್ಲಿ ಇರ್ತಕ್ಕಂಥದ್ದು. ಯಾವುದೋ ಒಂದು ಬಂದು FDI ಹಾಕುತ್ತೆ ಅಂತ ಹೇಳಿದ್ರೆ ನಿಮ್ಮ ಕಂಪನಿಯಲ್ಲಿ ಹೂಡುತ್ತೆ ಅಂದರೆ ದಿಟ್ ಈಸ್ ಗೋಯಿಂಗ್ ಟು ಬಿ ಅ ಲಾಂಗ್ ಟರ್ಮ್ ಥಿಂಗ್. ರಾತ್ರಿ ಅದನ್ನು ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಆದರೆ FPI ಇಟ್ ಈಸ್ ಕಾಲ್ಡ್ ಆಸ್ ದಿ ಹಾಟ್ ಮನಿ. ಇದನ್ನು ರಾತ್ರಿ ತಗೊಂಡು ಹೋಗ್ಬೋದು, ಹಾಕಿದ ತಕ್ಷಣವೇ ತಗೊಂಡು ಹೋಗ್ಬೋದು. ನಮ್ಗೆ ಅರ್ಥ ಆಗಬೇಕು, ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಭಾರತದ ಮಾರುಕಟ್ಟೆ ಅನ್ನುವಂಥದ್ದು ಕುಸಿತ ಬಂತು. ಶೇರ್ ಮಾರ್ಕೆಟ್ ಆಗಿರ್ಬೋದು, ಬೇರೆ ಬೇರೆ ಇಂಡಿಸಿಸ್ ಆಗಿರ್ಬೋದು, ಎಲ್ಲವೂ ಕೂಡ ಡೌನ್ ಆಗ್ತಾ ಬಂತು. ಹೀಗೆ ಡೌನ್ ಆಗ್ತಾ ಬಂದಂಥ ಸಂದರ್ಭದಲ್ಲಿ ಚೈನಾ ಸೇರಿದಂತೆ ಬೇರೆ ದೇಶಗಳಿಗೂ ಒಂದು ಅಡ್ವಾಂಟೇಜ್ ಇತ್ತು. ಏನು? ಈ ಡೌನ್ ಆದಂಥ ಪ್ರೈಸಸ್ಗಳಲ್ಲಿ ಅವುಗಳು ಇಲ್ಲಿ ಬಂದು ಓನರ್ಶಿಪ್ಪನ್ನು ಸ್ಟ್ರಾಟಜಿಕ್ ಆಗಿ ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿ ಭಾರತದ ಆರ್ಥಿಕತೆಯ ಮೇಲೆ ಕಂಪ್ಲೀಟ್ ಕಮಾಂಡ್ ಹೊಂದುವಂಥ ಸಾಧ್ಯತೆ ಇತ್ತು. ಈ ಸಾಧ್ಯತೆಯನ್ನು ಆಚೆ ಹಾಕಲಿಕ್ಕೋಸ್ಕರ ಮೊದಲ ಬಾರಿಗೆ ಭಾರತ ಒಂದು ಮಹತ್ತರವಾದಂಥ ನಿರ್ಧಾರವನ್ನು ಕೈಗೊಂಡಿದೆ. ಏನು ಅದು? ಸ್ಟಾಕ್ ಮಾರ್ಕೆಟಿನ ರೆಗ್ಯುಲೇಟರ್. ನಮ್ಮಲ್ಲಿ NSE ಇದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, BSE ಇದೆ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಇದರ ರೆಗ್ಯುಲೇಟರ್ SEBI, ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಈ ಬೋರ್ಡಿಗೆ ಹೇಳಿದೆ, ಚೈನಾದಿಂದ ಬರುವಂಥ ಯಾವುದೇ FPI, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್, ಹಾಟ್ ಮನಿ, ಶೇರ್ ಮಾರ್ಕೆಟ್ಗಳಲ್ಲಿ ಇನ್ವೆಸ್ಟ್ ಆಗುತ್ತಲ್ಲ ಆ ಹಾಟ್ ಮನಿ ಬರುವಂಥ ಸಂದರ್ಭದಲ್ಲಿ ಪ್ರತಿಯೊಂದರ KYC, ನೋ ಯುವರ್ ಕಸ್ಟಮರ್. ನಾವೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಾಗ, ಮೊಬೈಲ್ ಸಿಮ್ ತಗೊಳ್ಳುವಾಗ KYC ಅನ್ನುವಂಥದ್ದು ಅಪ್ಲೈ ಆಗುತ್ತಲ್ಲ, ಅದೇ ರೀತಿಯಲ್ಲಿ ಸೆಬಿಗೆ ಹೇಳಿದೆ, ನಿಮ್ಮ ನಾಮ್ಸನ್ನು ಸ್ಟ್ರಾಂಗ್ ಮಾಡಿ. ಏಕಾಏಕಿಯಾಗಿ ಚೈನಾದಿಂದ ಬರ್ತಾ ಇದೆ ಅಥವಾ ದುಡ್ಡು ಹರಿದು ಬರ್ತಾ ಇದೆ ಅಂತಲ್ಲ, ನೀವು ಯಾವ ಫಾರ್ಮ್ಸ್ಗಳು ಹಾಕ್ತಾ ಇದ್ದಾರೆ ಅವುಗಳ ಬಗ್ಗೆ KYCಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಸ್ಟ್ರಿಂಜೆಂಟ್ ಆದಂಥ ರೂಲ್ಸನ್ನು ತೊಗೊಂಡು ಬನ್ನಿ ಅಂತ ಹೇಳುತ್ತಿದೆ. ಹೀಗೆ ತರೋದ್ರಿಂದ ಬೇಕಾಬಿಟ್ಟು ಯಾರ್ಯಾರೋ ಬಂದು ದುಡ್ಡು ಹಾಕ್ತಾರೆ ಅಥವಾ ಯಾರು ಚೈನಾದಿಂದ ದುಡ್ಡು ಹಾಕ್ತಾ ಇದ್ದಾರೆ ಇದು ಕೂಡ ಸ್ಪಷ್ಟ ಆಗುತ್ತೆ. ಅಲಿಬಾಬಾ ಆಗ್ತಾ ಇದೆಯಾ ಅಥವಾ ಚೈನಾ ಸರ್ಕಾರವೇ ತನ್ನ ಸೆಂಟ್ರಲ್ ಬ್ಯಾಂಕೋ ಅಥವಾ ತನ್ನ ಅಫಿಷಿಯಲ್ ಆದಂಥ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಇನ್ವೆಸ್ಟ್ ಮಾಡ್ತಾ ಇದೆಯೋ ಇದು ಕೂಡ ಅರ್ಥ ಆಗುತ್ತೆ. ಇಲ್ಲಿರ್ತಕ್ಕಂಥ ಸ್ಟ್ರಾಟಜಿಕ್ ಟ್ಯಾಕ್ಟಿಕಲ್ ಗೇಮ್ಸ್ಗಳು ಏನು ಅನ್ನುವಂಥದ್ದು ಅರ್ಥ ಆಗುತ್ತೆ. ಎಕನಾಮಿಯ ಮೇಲೆ ಆಗಬಹುದಾದಂಥ ಇಂಪ್ಲಿಕೇಶನ್ಸ್ ಅರ್ಥ ಆಗುತ್ತೆ. ಯಾಕೆ ಭಾರತ ಇಂಥ ಒಂದು ನಿರ್ಣಯ ತಗೊಳ್ತು? ಅಫ್ಕೋರ್ಸ್ ಇಟ್ಸ್ ಬಿಟ್ ಡಿಲೇಡ್, ಬಟ್ ಎನಿಹೌ ಇಂಥ ಒಂದು ನಿರ್ಧಾರ ತಗೊಂಡಿದೆ. ಯಾಕೆ? ಆಲ್ರೆಡಿ UK ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇದೆ. UK ಆಲ್ರೆಡಿ ಆಲೋಚನೆ ಮಾಡ್ತಾ ಇದೆ 2030 ಹೊತ್ತಿಗೆ ಚೈನಾದಿಂದ ಯಾವುದೇ ಕಂಪನಿಗಳು UK ಯಾವುದೇ ಸಂದರ್ಭದಲ್ಲಿ ಚೀನಾದ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು ಅಂತೇಳಿ. ಇನ್ನೊಂದು ಹೊತ್ತಿಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಅಲ್ಲಿಯೂ ಕೂಡ ಶೇರ್ ಮಾರ್ಕೆಟ್ ಇದೆ. ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್, ನಾಸ್ಡ್ಯಾಕ್, ಅಲ್ಲಿ ಅನೇಕ ಚೈನೀಸ್ ಕಂಪನಿಗಳು ಬಹಳ ಸಸ್ಪೆಕ್ಟೆಡ್ ಆದಂಥ ರೀತಿಯಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಆದರೆ ಯಾರು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಲ್ಲ. ಅಲ್ಲಿ US ನಲ್ಲಿ ಒಂದು ಬಿಲ್ ಪಾಸ್ ಆಗಿದೆ,
ಆ ಬಿಲ್ ಬಹಳ ಸ್ಪೆಸಿಫಿಕ್ ಆಗಿ ಹೇಳುತ್ತೆ, ಯಾರಾದರೂ ಕೂಡ ಚೈನಾದಿಂದ ಡ್ಯೂಬಿಯಸ್ ಆಗಿ ಹೀಗೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ ಮಾಡ್ತಾರೆ ಅಂತ ಆದರೆ ಅವರ ಬಗ್ಗೆ ಸ್ಟ್ರಿಕ್ಟ್ ನಾರ್ಮ್ಸ್ ಬೇಕು, ಸಾಧ್ಯವಾದಷ್ಟು ಅವರನ್ನು ತೆಗೆದು ಹಾಕುವಂಥ ಪ್ರಯತ್ನ ಮಾಡಬೇಕು, ಅವರ ಇನ್ವೆಸ್ಟ್ಮೆಂಟ್ ನಮಗೆ ಬೇಕಿಲ್ಲ. ನಮಗೆಲ್ಲ ಗೊತ್ತಿದೆ US ಚೈನಾ ಅನ್ನುವಂಥದ್ದು ಟರ್ಮಾಯಿಲಲ್ಲಿ ಹೋಗ್ತಾ ಇದೆ. ಚೈನೀಸ್ ವೈರಸ್ ಅಂತ ಕರೀತಾ ಇದ್ದಂಥ ಡೊನಾಲ್ಡ್ ಟ್ರಂಪ್ ಬೇರೆ ಬೇರೆ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ. WHO ಇಂದ ಆಚೆ ಬಂದಿದ್ದಾರೆ. ಚೈನಾಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸಬೇಕು. ಇಂಡಿಪೆಂಡೆಂಟ್ ಎನ್ಕ್ವೈರಿ ಆಗಿರ್ಬೋದು, ಎಕನಾಮಿಕ್ ಸ್ಯಾಂಕ್ಷನ್ಸ್ ಆಗಿರ್ಬೋದು, ಹಾಂಗ್ಕಾಂಗ್ ಮೇಲೆ ಸ್ಪೆಷಲ್ ಡ್ಯೂಟಿ ಹಾಕುವಂಥದ್ದಾಗಿರ್ಬೋದು. ಯಾಕೆ ಹಾಂಗ್ಕಾಂಗ್ ಅಂದರೆ ಹಾಂಗ್ಕಾಂಗ್ನ ಆ ಒಂದು ಅಟೋನಮಿಯ ಮೇಲೆ ಚೈನಾ ಒತ್ತುವರಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ. ಇವತ್ತು US ಹೇಳ್ತಾ ಇದೆ ತೈವಾನನ್ನು ನಾನು ಇಂಡಿಪೆಂಡೆಂಟ್ ಕಂಟ್ರಿಯಾಗಿ ಕನ್ಸಿಡರ್ ಮಾಡ್ತೀನಿ. ಇತ್ತೀಚೆಗೆ ಬಂದಿರತಕ್ಕಂಥ ಮಾಹಿತಿ ಅದು ಟಿಬೆಟನ್ನು ಕೂಡ ಇಂಡಿಪೆಂಡೆಂಟ್ ಕಂಟ್ರಿಯಾಗಿ ಕನ್ಸಿಡರ್ ಮಾಡುತ್ತೆ ಅಂಥೇಳಿ. ಚೈನಾವನ್ನು ಯಾವ ರೀತಿಯಲ್ಲಿ ಏನೆಲ್ಲ ಮಾಡ್ಬೋದು, ಯಾಕಂದರೆ US ಬರ್ತಾ ಇದೆ, ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿಯಿಂದ ಆಚೆ ಬಂದಿದೆ. ಇಟ್ ಹ್ಯಾಸ್ ಡಿಸೈಡೆಡ್ ಟು ಡೂ ದಿ ನ್ಯೂಕ್ಲಿಯರ್ ಟೆಸ್ಟಿಂಗ್. ಓಪನ್ ಸ್ಕೈಸ್ ಟ್ರೀಟಿಯಿಂದ ಆಚೆ ಬಂದಿದೆ. ಹೇಳ್ತಾ ಇದೆ ಚೈನಾ US ಇವರೆಲ್ಲರೂ ಕೂಡ ನಮ್ಮ ಮೇಲೆ ಸ್ಪೈ ಮಾಡ್ತಾ ಇದ್ದಾರೆ, ಎಸ್ಪಿಯಾನೇಜ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಅದು ಹೇಳ್ತಾ ಇದೆ ಅವರಿಬ್ಬರು ಲೋ ಲೆವೆಲ್ ಇಂಟೆನ್ಸಿಟಿಯಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ಬೋದು, ಆದರೆ ನಾನು ಯಾಕೆ ಮಾಡಬಾರ್ದು ಅಂತ. ಇದು ವಾರ್ನ ಒಂದು ರೂಪುರೇಷೆ. ಯಾಕಂದರೆ ಕೋಲ್ಡ್ ವಾರ್ ಪಿಕ್ಚರ್ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಬರ್ತಾ ಇದೆ. ಬಹುಶಃ US ನಲ್ಲಿರ್ತಕ್ಕಂಥ ಎಲೆಕ್ಷನ್ಸ್ ನಂತರ ವಾರ್ನಂಥ ಒಂದು ಪಿಕ್ಚರ್ ಕ್ರಿಯೇಟ್ ಆಗೋದ್ರಲ್ಲಿ ತಪ್ಪಿಲ್ಲ, ಅಥವಾ ತಪ್ಪು ಅಂತ ಹೇಳುವುದಿಲ್ಲ. ಐ ಟೇಕ್ ಬ್ಯಾಕ್ ಮೈ ವರ್ಡ್. ಬಹುಶಃ ಅಂಥ ಒಂದು ಸಾಧ್ಯತೆಯನ್ನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಈ ಪರಿಸ್ಥಿತಿಗಳು ಆಗ್ತಾ ಇದೆ. ಅಂದರೆ US ಹ್ಯಾಸ್ ಆಲ್ರೆಡಿ ಟೇಕನ್ ದಟ್ ಕಾಗ್ನಿಸೆನ್ಸ್ ಇನಿಷಿಯೇಟಿವ್. ಚೈನಾದ ಈ ರೀತಿಯ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟು, ಯಾವುದ್ಯಾವುದೋ ಗೌರ್ಮೆಂಟ್ ಇದಂಥ ಬೇಸ್ಡ್ ಆದಂಥ ಇನ್ವೆಸ್ಟ್ಮೆಂಟ್ಗಳು ಹಾಕೋದಾದರೆ ಅದು ನಮ್ಮ ದೇಶಕ್ಕೆ ಹಾನಿಯಾಗುತ್ತಾದರೆ ಅಂಥದ್ರಿಂದ ನಾವು ದೂರ ಇರಬೇಕು ಅಂತೇಳಿ ಎಲ್ಲ ಸಂಗತಿಗಳು ಒಂದು ಕಡೆ ಇದೆ. ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಭಾರತ ಸರ್ಕಾರ ಕೂಡ ಪ್ರೊಆಕ್ಟಿವ್ ಆಗಿ 3 ಸ್ಟೆಪ್ಸ್ಗಳನ್ನು ತಗೊಂಡಿದೆ. ಮೊದಲನೇದಾಗಿ ನಾವೇ ಆತ್ಮನಿರ್ಭರ ಆಗಬೇಕು ಅನ್ನುವಂಥದ್ದೇ ಇನ್ ಇಟ್ ಸೆಲ್ಫ್ ಇಸ್ ಅ ಬಿಗ್ಗೆಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ FDI, ಚೈನಾ ಸೆಂಟ್ರಡ್ ಆಗಿದ್ದು ತಗೊಂಡಿರ್ತ ನಿರ್ಧಾರ. ಬೇಕಾಬಿಟ್ಟು ಬಂದು HDFC ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ನಮ್ಮಲ್ಲಿ ಎಲ್ಲ ಬೆಳೆ ಇಳಿದಿದೆ, ಮಾರ್ಕೆಟ್ ವ್ಯಾಲ್ಯೂ ಇಲ್ಲ ಅಂತೇಳಿ ಇವ್ರು ಬಂದು ಸ್ಟ್ರಾಟಜಿಕ್ ಆಗಿ ತೊಗೊಂಡು ಇವ್ರ ಓನರ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡ್ಬೋದು. ನೋ, ನಥಿಂಗ್ ಡೂಯಿಂಗ್. ಮೂರನೇದು FPI ಮೂಲಕ ಸೆಬಿಗೆ ಬೇರೆ ಎಲ್ಲ ರೆಗ್ಯುಲೇಟರ್ಸ್ ಕೇಳಿದೆ, ನಿಮ್ಮ KYCಯ ಬಗ್ಗೆ ಗಮನ ಇಡಿ, ಸ್ಟ್ರಿಂಜೆಂಟ್ ಮಾಡಿ, ರೂಲ್ಸ್ ಟೈಟ್ ಮಾಡಿ. ಬೇಕಾಬಿಟ್ಟು ಬಂದು ದುಡ್ಡು ಹಾಕ್ತಾರೆ, ತೊಗೊಂಡು ಹೋಗ್ತಾರೆ. ನಥಿಂಗ್ ಡೂಯಿಂಗ್. ಇಂಥ ಒಂದು ಅವಕಾಶ ಇಲ್ಲ ಅನ್ನುವಂಥ ಒಂದು ಪದ್ಧತಿಯನ್ನು ಹಾಕಿದ್ದಾರೆ. ಅಫ್ಕೋರ್ಸ್ ಇದು ಮೊದಲೇ ಆಗಬೇಕಿತ್ತು, ಮುಂದೆಯೂ ಆಗಬೇಕಾಗಿದೆ. ಮುಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಗೊತ್ತಿಲ್ಲದಾಗ ಇದನ್ನು ತೆಗೆದು ಬಿಟ್ಟರು ಕೂಡ ಇನ್ನೊಂದು ರೀತಿಯಲ್ಲಿ ಅದು ಮುಂದೊಂದು ದಿನ ಯಾವತ್ತೂ ಎಫೆಕ್ಟ್ ಆಗುತ್ತೆ. ನಾನು ಈಗಾಗಲೇ ಹೇಳಿದೆ, ವಿ ಆರ್ ನಾಟ್ ಗೋಯಿಂಗ್ ಟುವರ್ಡ್ಸ್ ಕ್ಲೋಸ್ಡ್ ಎಕನಾಮಿ. ನಾವು KYC ಮಾತ್ರ ಮಾಡ್ತಾ ಇದ್ದೇವೆ, FDI ಬರಬಾರ್ದು ಅಂತ ಹೇಳ್ತಾ ಇಲ್ಲ. ಸರ್ಕಾರದ ಅನುಮತಿ ಪಡೆದು ಕ್ಯಾಬಿನೆಟ್ ಕಮಿಟಿ ಆಫ್ ಎಕನಾಮಿಕ್ ಅಫೇರ್ಸ್ ಕೇಂದ್ರ ಸರ್ಕಾರದ ಹಂತದಲ್ಲಿ ಇರ್ತಕ್ಕಂಥ ಅಲ್ಲಿಂದ ಪಾಸಾಗಿ ಬರಬೇಕು. ಕ್ಲೋಸ್ಡ್ ಆಗ್ತಾ ಇಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಆಗ್ತಾ ಇದ್ದೇವೆ. ಯಾರು ದುಡ್ಡು ಹಾಕ್ತಾ ಇದ್ದಾರೆ, ಯಾಕೆ ದುಡ್ಡು ಹಾಕ್ತಾ ಇದ್ದಾರೆ, ಇತ್ತೀಚೆಗೆ ಕೇಸ್ಗಳು ರೈಸ್ ಆಗಿತ್ತು. ಹುವೇಯನ್ನು ಪುಷ್ ಮಾಡ್ತಾ ಇದೆ ಚೈನಾ. ಭಾರತವು ಕೂಡ ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಭಾರತ ಸರ್ಕಾರ ಕೂಡ ಇದರ ಬಗ್ಗೆ ಡಿಸಿಷನ್ ತಗೊಳ್ಬೇಕು. ಹುವೈ ಮೂಲಕ ಚೈನಾ ತನ್ನದೇ ಅಫಿಷಿಯಲ್ ಕಂಪನಿ ಅನ್ನುವಂತೆ ಪುಷ್ ಮಾಡ್ತಾ ಇದೆ ಮತ್ತು ಎಲ್ಲ ಮಾಹಿತಿಗಳನ್ನು, ಯೂಸರ್ಸ್ಗಳ ಡೇಟಾವನ್ನು ಅದು ಥೆಫ್ಟ್ ಮಾಡ್ತಾ ಇದೆ ಅಂಥೇಳಿ US ಈಚೆಗೆ ಕ್ಲೈಮ್ ಮಾಡಿತ್ತು, ಅಕ್ಯೂಸ್ ಮಾಡಿತ್ತು. ಬಹುಶಃ ಭಾರತದ ಸಂದರ್ಭದಲ್ಲಿಯೂ ಕೂಡ ಚೈನೀಸ್ ಆ್ಯಪ್ಗಳು ಅನೇಕರು ಇಂಥ ಒಂದು ಕೃತ್ಯವನ್ನು ಮಾಡಿರ್ಬೋದು. ಇವುಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ನಮ್ಮ ಸೆಕ್ಯೂರಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗಿರಬೇಕು. ನಮ್ಮಲ್ಲಿ ಸರ್ಟ್ ಇನ್ ಅಂತ ಹೇಳಿದೆ ಒಂದು ಮೆಕ್ಯಾನಿಸಮ್ ಇದೆ, ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅಂತೇಳಿ. ಇಂಡಿಯಾ ಈ ಒಂದು ಪ್ರೊಸೆಸ್ನಿಂದ ಅಥವಾ ಸೈಬರ್ ಸೆಕ್ಯೂರಿಟಿ ಲಾಸ್ಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವೆಲ್ಲ ಈ ಒಂದು ಚೈನೀಸ್ ಕಂಪನಿಗಳು, ಆ್ಯಪ್ಗಳು ನಮ್ಮ ಡೇಟಾವನ್ನು ಸೆಲ್ ಮಾಡ್ತಾ ಇದೆ, ನಮ್ಮ ಮೇಲೆ ಮಾಹಿತಿಯನ್ನು ಕದೀತಾ ಇದೆ. ಇವುಗಳನ್ನು ನಿಗ್ರಹದಲ್ಲಿ ಇಡಬೇಕಾದಂಥ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ಆದರೂ ಆ ಆ್ಯಪ್ಗಳ ಬಗ್ಗೆ ಕಂಡೀಷ್ನಲ್ ಆದಂಥ ಚೆಕ್ಕನ್ನು ಭಾರತ ಸರ್ಕಾರ ಮಾಡಬೇಕಾಗಿದೆ ಮತ್ತು ನಾಗರಿಕರಿಗೆ ಸೂಕ್ತವಾದಂಥ ಸರಿಯಾದಂಥ ಮಾಹಿತಿಯನ್ನು ಕೊಡಬೇಕಾಗಿದೆ. ಎಷ್ಟೋ ಜನ ಅಡಿಕ್ಟೇ ಆಗಿಬಿಡ್ತಾರೆ ಕೆಲವೊಂದಷ್ಟು ಆ್ಯಪ್ಗಳಿಗೆ. ಹಾಗಾಗಿ ಆ ಆ್ಯಪ್ಗಳ ಅಡಿಕ್ಷನ್ನಿಂದ ಇನ್ನಷ್ಟು ದುಡ್ಡು ಚೈನಾಗೆ ಹರಿದು ಹೋಗ್ತಾ ಇದೆ. ಬಟ್ ನಾವು ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾದ ಪುಷನ್ನು ನಾವು ಇಲ್ಲಿ ಮುಂದುವರಿಸಬೇಕಾಗಿದೆ. ಹುವೈನ ಸಂದರ್ಭದಲ್ಲಿ ಭಾರತ 5G ಟ್ರಯಲ್ಸಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಅನೇಕ ದೇಶಗಳು 5G ಟ್ರಯಲ್ಸಿಂದ ಹುವೈಯನ್ನು ತೆಗೆದು ಹಾಕ್ತಾ ಇದೆ. ಕೋವಿಡ್ ಬಂದ ಮೇಲೆ, ಬೇರೆ ದೇಶಗಳಿಗೆ ಹರಡಿದ ಮೇಲೆ ಚೈನಾ ಏನು ಮಾಡಿತ್ತು ಅಂತ ಹೇಳಿದ್ರೆ, ಅನೇಕ ದೇಶಗಳಿಗೆ ನಾನು ಟೆಸ್ಟಿಂಗ್ ಕಿಟ್ ಕೊಡ್ತೀನಿ, ಅದು ಪೂರ್ತಿ ಫಾಲ್ಟಿ, ಎಲ್ಲ ದೇಶಗಳು ರಿಟರ್ನೇ ಮಾಡಿತ್ತು. ಆ್ಯಂಟಿಬಾಡಿ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ಸು, ನಾನು ಬೇರೆ ಬೇರೆ ಹೆಲ್ತ್ ಇದು ಕೊಡ್ತೀನಿ, ಸಹಾಯ ಮಾಡ್ತೀನಿ. ಆದರೆ ಹುವೈಗೆ 5G ಟ್ರಯಲ್ಸ್ ಕೊಡಿ. ಅದರ ಜೊತೆಗೆ
ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ನೀವು ಸೇರ್ಕೊಳ್ಳಿ, ಇಂಥ ಕಂಡೀಷನ್ಸ್ಗಳನ್ನು ಆಗ್ತಾಯಿತ್ತು. ಅದಕ್ಕೆ ಎಲ್ಲ ದೇಶಗಳು ಫ್ರಸ್ಟ್ರೇಟ್ ಆಗಿರ್ತಕ್ಕಂಥದ್ದು. ಭಾರತದ ಸಂದರ್ಭದಲ್ಲಿ ಒಂದು ಕಡೆ ಆರ್ಥಿಕವಾಗಿ ನಮಗೆ ದೊಡ್ಡ ಬ್ಯಾಲೆನ್ಸ್ ಆಫ್ ಪೇಮೆಂಟಿನ ಗ್ಯಾಪ್ ಇದೆ. ನಾವೇ ವರ್ಷಕ್ಕೆ 90ರಿಂದ 100, 150, 200 ಬಿಲಿಯನ್ಗಳ ಡಾಲರ್ಗಳಷ್ಟು ನಾವೇ ಹೆಚ್ಚುವರಿ ಕೊಡಬೇಕಾಗಿದೆ. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ನ ಕ್ರೈಸಿಸು, ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ನಲ್ಲಿ ಇರ್ತಕ್ಕಂಥ ಈ ಕ್ರೈಸಿಸು, ಇದನ್ನು ಕಡಿಮೆ ಮಾಡಬೇಕಾಗಿದೆ. ಟ್ರೇಡ್ ಡೆಫಿಸಿಟನ್ನು ಕಡಿಮೆ ಮಾಡಬೇಕಾಗಿದೆ. ಅದಕ್ಕೊಂದೇ ಪರಿಹಾರ ಚೈನಾವನ್ನು ಏಕಾಏಕಿ ಬ್ಯಾನ್ ಮಾಡಿಬಿಡುವಂಥದ್ದಲ್ಲ, ನಾವು ಅದಕ್ಕೆ ಸಸ್ಟೈನೇಬಲ್ ಆಗಿ ಉತ್ತರವನ್ನು ಕೊಡುವಂಥದ್ದು. ಎಲ್ಲ ವಲಯಗಳು ಅದಕ್ಕೆ ತಯಾರಾಗಬೇಕಾಗಿದೆ. ಇವತ್ತು ಚೈನಾಗೆ ಚೈನಾ ಮಾದರಿಯಲ್ಲೇ ಉತ್ತರ ಕೊಡಬೇಕು. ಎಕಾನಮಿ ಇಸ್ ದಿ ಸ್ಟ್ರಾಂಗೆಸ್ಟ್ ಫ್ಯಾಕ್ಟರ್. ಯಾರನ್ನು ಕೂಡ ಫ್ರಸ್ಟ್ರೇಟ್ ಮಾಡಿಬಿಡುತ್ತೆ. ನೀವು ಎಕನಾಮಿಕಲಿ ಸ್ಟ್ರಾಂಗ್ ಆಗಿದ್ದರೆ 1945 ಸಂದರ್ಭದ ಒಂದು ಚಿತ್ರಣ ನೋಡಿ. US ಎಕನಾಮಿಕಲ್ ಸೂಪರ್ ಪವರ್ ಆಗಲಿಕ್ಕೆ ಯಾಕೆ ಸಾಧ್ಯ ಆಯಿತು ಅಂದರೆ ಅದು ಗ್ರೇಟ್ ಡಿಪ್ರೆಷನ್ ನಂತರ ಏಕಾಏಕಿಯಾಗಿ ಅಂದರೆ ಬೆಳೀತಾ ಹೋಯಿತು. ಬೇರೆ ಎಲ್ಲ ದೇಶಗಳು ವಾರ್ನಲ್ಲಿ ಇನ್ನೊಂದರಲ್ಲಿ ಮತ್ತೊಂದರಲ್ಲಿ ತೊಡಗಿಸಿಕೊಂಡಿದ್ದಾಗ ಇವರು ತಮ್ಮ ದೇಶಗಳ ಆತ್ಮನಿರ್ಭರತೆಯ ಬಗ್ಗೆ ಆಲೋಚನೆ ಮಾಡಿದರು. ವಿಶ್ವದ ಯಾವುದೇ ಸರ್ವಶ್ರೇಷ್ಠ ಶಕ್ತಿಗಳು ನೋಡಿ, ಅದು ಬ್ರಿಟನ್ ಆಗಿರ್ಬೋದು, ಬ್ರಿಟನ್ನ ಸಂದರ್ಭದಲ್ಲಿ ಏನು ಮಾಡ್ತು, ಭಾರತದಂಥ ಕೊಲೋನಿಗಳ ಮೇಲೆ ಲೂಟಿ ಹೊಡೆದು ಬಿಲಿಯನ್ಗಳ $100 ಬಿಲಿಯನ್ ನಮ್ಮಿಂದ ಕೊಳ್ಳೆ ಹೊಡೆದು ಅವರ ದೇಶದಲ್ಲಿ ಇಲ್ಲಿಂದ ರಾ ಮೆಟೀರಿಯಲ್ಸು, ಅಲ್ಲಿಂದ ಫಿನಿಶ್ಡ್ ಪ್ರಾಡಕ್ಟ್ಸು ಇಲ್ಲಿ ಬಂದು ಏನು ಮಾಡಿದರು, ಎಲ್ಲ ಕಾಟೇಜ್ ಇಂಡಸ್ಟ್ರಿ ಸೇರಿದಂತೆ ಪ್ರತಿಯೊಂದು ಕೂಡ ಮುಗ್ದು ಹೋಗುವಂತೆ. ಕಾಟನ್ ಆದರೂ ಏನು, ಇಲ್ಲಿಂದ ನಾವು ತೊಗೊಂಡು ಹೋಗ್ತೇವೆ, ಇಲ್ಲಿನ ಪ್ರಾಡಕ್ಟ್ಸಿಗೆ ಹೈಯರ್ ಡ್ಯೂಟಿ, ಅದೇ ಅಲ್ಲಿಂದ ಫಿನಿಶ್ಡ್ ಆಗಿ ಬಂದಾಗ ಇಲ್ಲಿ ತಗೊಳ್ಳಿ. 1905ರಲ್ಲಿ ನಮ್ಮ ಸ್ವದೇಶಿ ಮೂಮೆಂಟ್ ವಾಸ್ ಒನ್ ಆಫ್ ದಿ ಗೇಮ್ ಚೇಂಜಿಂಗ್ ಮೂಮೆಂಟ್ ನಮ್ಗೆ ಅರ್ಥ ಮಾಡಿಸಿ ಕೊಟ್ಟಿತು. ಡ್ರೈನ್ ಥಿಯರಿ ದಾದಾಬಾಯಿ ನವರೋಜಿ ಬರೆದಾಗ ಅದು ಒಂದು ರೀತಿಯಲ್ಲಿ ಅರ್ಥ ಮಾಡಿಸಿ ಕೊಟ್ಟಿತ್ತು. ಹಿಂದೂ ಸ್ವರಾಜ್ಯದ ಮೂಲಕ ಗಾಂಧೀಜಿ ಅರ್ಥ ಮಾಡಿಸಿಕೊಟ್ರು ಹೇಗೆಲ್ಲ ಲೂಟಿ ಆಗ್ತಾ ಇದೆ ಅಂಥೇಳಿ ಕೊಲೋನಿಯ ಮೂಲಕ. ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಇಲ್ಲಿ ಬ್ರಿಟನನ್ನು ದೂರುವುದಕ್ಕಿಂತಲೂ ಕೂಡ ಬಹಳ ಪ್ರಮುಖವಾಗಿ ಎಲ್ಲ ದೇಶಗಳು ಆತ್ಮನಿರ್ಭರತೆಯ ಸಂದರ್ಭದಲ್ಲಿ ಬೇರೆ ದೇಶಗಳ ಮೇಲೆ ಆ ಸಂದರ್ಭದಲ್ಲಿ, ತದನಂತರದಲ್ಲಿ ಅವರೇ ಸೆಲ್ಫ್ ಸಸ್ಟೈನೇಬಲ್ ಆಗಿ, ಅವರೇ ಸೆಲ್ಫ್ ಡಿಪೆಂಡೆಂಟ್ ಆಗಿ, ಅಥವಾ ತಮ್ಮದೇ ಒಂದಷ್ಟು ಪಾರ್ಟ್ನರ್ ನೇಷನ್ಸ್ಗಳ ಮೂಲಕ ಸಹಾಯ ಹಸ್ತವನ್ನು ಬಳಸಿಕೊಂಡು ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಗೆಳೆಯರು ಯಾರು, ಯಾವ ದೇಶಕ್ಕೆ ಯಾವ ಶಕ್ತಿ ಇದೆ. ಈಗ ಭಾರತ ಆತ್ಮನಿರ್ಭರ ಆಗಬೇಕು, ಆದರೆ ನಮ್ಮ ಹತ್ರ ಯುರೇನಿಯಂ ಸಿಗ್ತಾ ಇಲ್ಲ, ಥೋರಿಯಂ ತುಂಬ ಚೆನ್ನಾಗಿ ಸಿಗುತ್ತೆ ಸ್ಯಾಂಡ್ಸ್ ಆಫ್ ಕೇರಳದ ಸ್ಯಾಂಡ್ಸ್ಗಳಲ್ಲಿ ಮತ್ತು ಇನ್ನಿತರ ಕಡೆಗಳಲ್ಲಿ. ಹಾಗಂತೇಳಿ ನಾವು ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಆತ್ಮನಿರ್ಭರತೆ ಆಗಿಬಿಡ್ತೇವೆ ಅನ್ನುವಂಥದ್ದು ಮೌಢ್ಯ. ಆದರೆ ನಮ್ಮ ಬೆಸ್ಟ್ ಪಾರ್ಟ್ನರ್ ಅದು ಕ್ವಾಡ್ ಇರ್ಬೋದು, ಮಲಬಾರ್ ಎಕ್ಸಸೈಸ್ನಲ್ಲಿ ಇರ್ಬೋದು, ಆಸ್ಟ್ರೇಲಿಯಾ ಇದೆ, ಆಸ್ಟ್ರೇಲಿಯಾ ಒಪ್ಪಂದ ಮಾಡಿಕೊಂಡಿದೆ, ಕೆನಡಾ ಇದೆ, ಬೇರೆ ಬೇರೆ ದೇಶಗಳಿದೆ. ಅವುಗಳಿಂದ ಯುರೇನಿಯಮನ್ನು ಪಡೆಯುವಂಥದ್ದು ಬುದ್ಧಿವಂತಿಕೆ. ನಮ್ಮ ಆತ್ಮನಿರ್ಭರತೆಯ 3ನೇ ಕಾನ್ಸೆಪ್ಟ್ ಹೇಳ್ತಾ ಇದ್ದೇನೆ, ಕ್ಲೋಸ್ಡ್ ಅಲ್ಲ, ಯಾರನ್ನು ಬರೆಯುವುದನ್ನು ತಡೆಯುವಂಥದ್ದಲ್ಲ, ಅಥವಾ ನಾವಷ್ಟೇ ಸರ್ಕಾರಿ ಸ್ವಾಮ್ಯ ಅಂತನೂ ಅಲ್ಲ. 4ನೇ ಬಹಳ ಮುಖ್ಯವಾದಂಥ ಸಂಗತಿ, ನಮ್ಮ ಹತ್ರ ಇಲ್ಲದನ್ನು ನಮ್ಮ ಫ್ರೆಂಡ್ಲಿ ನೇಷನ್ಸ್ಗಳಿಂದ ತಗೊಂಡು ಬಂದು ನಾವು ಬೆಳೆಯುವಂಥದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಇದು ಈ ಸಂದರ್ಭದಲ್ಲಿ ಆತ್ಮನಿರ್ಭರ ಭಾರತದ ಸಂದರ್ಭದಲ್ಲಿ ಆಗಬೇಕಾಗಿರ್ತಕ್ಕಂಥ ಸಂಗತಿ. ನಾನು ಸಾಕಷ್ಟು ಡೇಟಾಗಳನ್ನು ಕೂಡ ಕೊಟ್ಟಿದ್ದೇನೆ. ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಚೈನಾ ಅಗ್ರೆಷನನ್ನು ತೋರಿಸ್ತಾ ಇದೆ. ಚೈನಾದ ಪ್ರಾಡಕ್ಟ್ಸ್ಗಳನ್ನೇ ಅರ್ಧದಷ್ಟು ಸ್ಟಾಪ್ ಮಾಡಿಬಿಟ್ರೆ, ಅರ್ಧದಷ್ಟು ಅದಕ್ಕೆ ಅಲ್ಟರ್ನೇಟಿವನ್ನು ನಾವೇ ಸೃಷ್ಟಿಸಿಕೊಂಡು ಬಿಟ್ಟರೆ ನಾವು ಚೈನಾದ ಮೇಲೆ ಡಿಪೆಂಡೆಂಟ್ ಆಗಿರಬೇಕಾದಂಥ ಅನಿವಾರ್ಯತೆ ಇಲ್ಲ. ಇದು ಬಹಳ ಹಿಂದೆ ನಮ್ಗೆ ಅರಿವಿಗೆ ಬರಬೇಕಿತ್ತು, ತಡವಾಗಿ ಆದರೂ ಕೂಡ ಇಂಥ ಸಂಗತಿಗಳು ಅರಿವಿಗೆ ಬರ್ತಾ ಇದೆ. ಭಾರತ ದೇಶದ ಪ್ರಜೆಗಳು ಕೂಡ ಸರ್ಕಾರದ ಇಂಥ ಕ್ರಮಗಳ ಜೊತೆಯಲ್ಲಿ ಸಾಗಬೇಕು. ನಮಗೆ ಚೀಪ್ ಸಿಗುತ್ತೆ ಅಂತ ಹೇಳಿ ಚೈನಾದ ಮೇಲೆ ಡಿಪೆಂಡೆಂಟ್ ಆಗಿರುವಂಥದ್ದು ಸುತರಾಂ ಸರಿಯಲ್ಲ. ಅವರಿಗೆ ಡಿಮ್ಯಾಂಡ್ ಮಾಡಬೇಕು, ಹೇಳಬೇಕು, ನಾನು ಈ ಆ್ಯಪನ್ನು ಬಳಸಬೇಕು, ಅಥವಾ ನಾನು ಈಗ ಈ ಒಂದು ಫೋನನ್ನು ಬಳಸಬೇಕಂದ್ರೆ ಡೇಟಾ ಲೋಕಲೈಸೇಷನ್ ಆಗಬೇಕು, ನಾನು ಈ ಫೋನನ್ನು ಬಳಸಬೇಕಂದ್ರೆ ನಮ್ಮದೇ ರಾ ಮೆಟೀರಿಯಲ್ಸನ್ನು ನೀನು ಬಳಸಬೇಕು. 1,000 ಜಾಸ್ತಿ ಆದರೂ ಪರವಾಗಿಲ್ಲ, 10 ಜನ ಇಲ್ಲಿ ಬರ್ತಾರೆ, ಜಾಸ್ತಿ ಕಾಂಪಿಟೇಷನ್ ಆಗುತ್ತೆ. ಅಫ್ಕೋರ್ಸ್ ಚೈನಾದ ಲಾಸ್ ಇನ್ನೊಂದು ದೇಶದ ಗೈನ್ ಆಗುತ್ತೆ. ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟು ಬಿಡ್ತೇನೆ. ಇವತ್ತು OnePlusನ ಲಾಸ್ ಆಗ್ಬೋದು, ಅದು ಆ್ಯಪಲ್ನ ಗೇನ್ ಆಗಿ ಬಿಡ್ಬೋದು, ಅದು ಇನ್ನೊಂದು ದೇಶಕ್ಕೆ ಹರಿದು ಹೋಗ್ತಾ ಇದೆ. ಬಟ್ ಹೀಗೆ ಹೋಗೋದ್ರಲ್ಲಿ ನಮ್ಮ ಲಾಭ ಇಲ್ಲ. ಇವತ್ತು ಚೈನಾ, ನಾಳೆ US ಆಗ್ಬೋದು. ನಮ್ಮ ಆತ್ಮನಿರ್ಭರತೆ ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ, ನಾವು ಯಾವಾಗ ನಮ್ಮ ದೇಶದಲ್ಲೇ ಮೊಬೈಲ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಆಗುತ್ತೆ. ರಾ ಮೆಟೀರಿಯಲ್ಸ್ಗಳಿಗೆ ಚೈನಾದ ಮೇಲೆ ಏಕಾಏಕಿ ಡಿಪೆಂಡೆಂಟ್ ಅಲ್ಲ, ನಾವು ನಮ್ಮದೇ ಆದಂಥ ಬೇರೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಸ್, ಈ ಚಿಪ್ಗಳಾಗಿರ್ಬೋದು, ಬೇರೆ ಬೇರೆ ರಾ ಮೆಟೀರಿಯಲ್ಸ್ಗಳು, ಸೆಮಿಕಂಡಕ್ಟರ್ಸ್, ಇನ್ನೊಂದು ಮತ್ತೊಂದು ನಾವು ಸೃಷ್ಟಿಸಿಕೊಳ್ಳುವ ರೀತಿಯಲ್ಲಿ, ನಾವು ಪ್ರೊಡ್ಯೂಸ್ ಮಾಡುವಂಥ ರೀತಿಯಲ್ಲಿ ಹೇಗೆ ಚೈನಾ ಬೆಳೀತು ಅದನ್ನು ಮಾದರಿಯಾಗಿ ತಗೊಳ್ಳೋಣ, ಪ್ರೇರಣೆಯಾಗಿ ತಗೊಳ್ಳೋಣ. ಆದರೆ ನಮ್ಮ ಆತ್ಮನಿರ್ಭರ ಶಕ್ತಿಯನ್ನು ಪ್ರದರ್ಶಿಸುವಂಥ ಸಮಯ ಬಂದಿದೆ. ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ಹೇಳ್ತೇವೆ, ದಿಸ್ ಇಸ್ ದ ರೈಟ್ ಟೈಮ್.
MSMEಗಳಿಗೆ ಇನ್ನಷ್ಟು ಫ್ರೀಡಮನ್ನು ಕೊಡಬೇಕಾಗಿದೆ, ಇನ್ನಷ್ಟು ಬೂಸ್ಟನ್ನು ಕೊಡಬೇಕು, ಇನ್ನಷ್ಟು ಎಂಫಸಿಸನ್ನು ಕೊಡಬೇಕಾಗಿದೆ. ಆ ಮೂಲಕ ಎಲ್ಲೆಲ್ಲಿ ಉದ್ಯೋಗವನ್ನು ಬಯಸಿ ನಿಂತಿದ್ದಾರೆ ಅವರೇ ಉದ್ಯೋಗದಾತರಾಗ್ತಾರೆ. ಅವರಿಗೆ ಸ್ಕಿಲ್ ಟ್ರೈನಿಂಗನ್ನು ಕೊಡಬೇಕಾಗಿದೆ. ಎಜುಕೇಷನಲ್ಲಿ ಮ್ಯಾಸಿವ್ ಆದಂಥ ರಿಫಾರ್ಮನ್ನು ಮಾಡಬೇಕಾಗಿದೆ. ಎಜುಕೇಷನನ್ನು ನೇರವಾಗಿ ಯೂನಿವರ್ಸಿಟಿ ಇಸ್ ನಾಟ್ ಜಸ್ಟ್ ಐಡಿಯಲಿಸ್ಟಿಕ್ ಕಾನ್ಸೆಪ್ಟ್ ಅಲ್ಲ, ಅದು ಪ್ರಾಡಕ್ಟಿವ್ ಆಗಿ ಬದಲಾಗಬಹುದಾದಂಥ ಎಜುಕೇಷನ್ ಸಿಸ್ಟಮನ್ನು ನಾವು ಪ್ರಿಪೇರ್ ಮಾಡಬೇಕಾಗಿದೆ. ಇವತ್ತು ಭಾರತ ಹೇಳ್ತಾ ಇದೆ, ಸುಮಾರು 1000 ಕಂಪನಿಗಳಿಗೆ, US ಕಂಪನಿಗಳಿಗೆ ಹೇಳ್ತಾ ಇದೆ, ನೀವು ಒಂದು ವೇಳೆ ಭಾರತಕ್ಕೆ ಬರ್ತೀರಾದರೆ ನಿಮಗೆ ಬೇಕಾದಂಥ ಎಲ್ಲ ಫೆಸಿಲಿಟಿಗಳನ್ನು ಮಾಡಿಕೊಡ್ತೇನೆ. ಲಕ್ಸಂಬರ್ಗ್ ಅಂತ ಒಂದು ದೇಶ ಇದೆ, ಆ ದೇಶದ 2 ಪಟ್ಟರಷ್ಟು ಭೂಮಿಯನ್ನು ನಿಮಗೆ ಒದಗಿಸಿ ಕೊಡುತ್ತೇವೆ ಅನ್ನುವಂಥ ಮಾತನ್ನು ಭಾರತ ಹೇಳ್ತಾ ಇದೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ. ಬೇರೆ ಬೇರೆ ಸಂದರ್ಭದಲ್ಲಿ ನಾವು ರಿಫಾರ್ಮ್ಸನ್ನು ಮಾಡ್ತಾ ಇದ್ದೇವೆ, ಲೇಬರ್ ಕೋಡ್ಗಳನ್ನು ತರ್ತಾ ಇದ್ದೇವೆ. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಇದರಲ್ಲಿಯೂ ಕಾನ್ಸ್ಟಿಟ್ಯೂನ್ಸ್ ಇದೆ. ಪವರ್ ಸಪ್ಲೈ ಅನ್ನುವಂಥದ್ದು, ಕನೆಕ್ಟಿವಿಟಿ ಅನ್ನುವಂಥದ್ದು, ರೋಡ್ಸ್ ಅನ್ನುವಂಥದ್ದು ಸ್ವಲ್ಪ ಕ್ರಂಚಿ ಆಗಿದೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಾವು ಟಾಪ್ 10 ಬರೋ ತನಕ ದೇರ್ ಇಸ್ ನೋ ಸ್ಟಾಪಿಂಗ್, ದೇರ್ ಶುಡಂಟ್ ಬಿ ಎನಿ ಸ್ಟಾಪಿಂಗ್. ಅಟ್ ದಿ ಸೇಮ್ ಟೈಮ್ ನಾವು ಇನ್ನೊಂದು ಅರ್ಥ ಮಾಡಿಕೊಳ್ಳಬೇಕು, ಹೀಗೆ ನಾವು ರಿಫಾರ್ಮ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಬೇರೆ ನಮ್ಮದು ಫೆಡರಲ್ ಡೆಮೋಕ್ರಸಿ, ಅದರಲ್ಲೇ ಸ್ಟ್ರೆಂತ್ ಇದೆ. ಪ್ರಜಾಪ್ರಭುತ್ವದ ಸ್ಟ್ರೆಂತ್ ಇರುವ ಹಾಗೆ ವೀಕ್ನೆಸ್ ಕೂಡ ಹಾಗೆ ಇರುತ್ತೆ. ಯಾಕಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಆದಂಥ ಲೇಬರ್ ಲಾಸ್ ಇದೆ, ಬೇರೆ ಬೇರೆ ಆದಂಥ ನಾರ್ಮ್ಸ್ ಇದೆ. ಸೊ ನಾವು ಯೂನಿವರ್ಸಲ್ ಆಗಿ ಒಂದು ಲಾಸನ್ನು ಫ್ರೇಮ್ ಮಾಡುವ ತನಕ ಭಾರತದ ಸಂದರ್ಭದಲ್ಲಿ ಹೀಗೆ ಇನ್ವೆಸ್ಟ್ಮೆಂಟ್ ಬರುವ ಸಂದರ್ಭದಲ್ಲಿ ಮತ್ತು ಅವ್ರಿಗೆ ಫೆಸಿಲಿಟೇಟ್ ಮಾಡಿ ಕೊಡುವ ತನಕ ಎಲ್ಲೋ ಒಂದಷ್ಟು ತೊಡಕುಗಳು ಎದುರಾಗುವಂಥದ್ದು ಸಹಜ. ಈ ತೊಡಕುಗಳನ್ನು ನಾವೇ ಆಂತರಿಕವಾಗಿ ನಿವಾರಿಸದೆ ಹೋದರೆ ಆತ್ಮನಿರ್ಭರತೆ ಅನ್ನುವಂಥದ್ದು ಕೇವಲ ಘೋಷಣೆ ಆಗಿಯೋ ಅಥವಾ ಒಂದು ಪ್ರಯತ್ನವಾಗಿಯೋ ಬಹುಶಃ ಅದು ವಿಫಲ ಆದರೂ ಆಗಿಬಿಡಬಹುದು. ಅದಕ್ಕೆ ನಾವು ಆಸ್ಪದವನ್ನು ಮಾಡಿಕೊಡಬಾರ್ದು. ಈ ಎಲ್ಲ ಸಂಗತಿಗಳನ್ನು ಹೇಳೋದ್ರ ಜೊತೆಗೆ ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂಥ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಬೇರೆ ಬೇರೆ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸೊ ಬೇಸಿಕಲಿ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಏನು ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸರಿಪಡಿಸಿಕೊಂಡು ಆತ್ಮನಿರ್ಭರತೆಗೆ ಕೇವಲ ನಮ್ಮ ಕ್ಲೋಸ್ಡ್ ಎಕಾನಮಿ ಅಲ್ವೇ ಅಲ್ಲ, ನಾವು ಓಪನ್ ಅಪ್ ಆಗುವ ಮೂಲಕ, ಬೇರೆ ಇನ್ವೆಸ್ಟ್ಮೆಂಟ್ಗಳು ಹರಿದು ಬರುವ ಮೂಲಕ, US ಆಗಿರ್ಬೋದು, UK ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳುವ ಮೂಲಕ ಯಾರನ್ನು ಈ ಸಂದರ್ಭದಲ್ಲಿ ಹೇಗೆ ಮಣಿಸಬೇಕು. ಆದರೆ ಕಂಪ್ಲೀಟಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ರೆ ನಾವು ಇನ್ನೊಂದು ಸಂದರ್ಭದಲ್ಲಿ ಇವತ್ತು ಚೈನಾದ ಮೇಲೆ ಡಿಪೆಂಡೆಂಟ್ ಆಗಿರುವಂಥದ್ದು ನಾಳೆ ಇನ್ನೊಂದು ದೇಶದ ಮೇಲೆ ಡಿಪೆಂಡೆಂಟ್ ಆಗಿ ಬಿಡಬಹುದಾದಂಥ ಸಾಧ್ಯತೆ ಇರುತ್ತೆ. ಆತ್ಮನಿರ್ಭರದ ಭಾರತದ ಮೂಲಭೂತ ಆಸ್ತಿ ನಿಂತಿರುವಂಥದ್ದೇ ಬಹುಶಃ ಆರ್ಥಿಕತೆ, ಇನ್ಫ್ರಾಸ್ಟ್ರಕ್ಚರ್, ಇನ್ನೊಂದು 5 ಸಂಗತಿಗಳನ್ನು ನಾವು ಹೇಳಿದರೂ ಕೂಡ ಬಹಳ ಮೊದಲನೇದಾಗಿ ನಾಗರಿಕರಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಚೈನಾದ ಡಿಪೆಂಡೆನ್ಸಿಯನ್ನು ಸ್ಟಾಪ್ ಮಾಡಬೇಕಾಗಿದೆ, ಕಂಪ್ಲೀಟಾಗಿ ಕಡಿಮೆಗೊಳಿಸ್ತಾ ಹೋಗಬೇಕಾಗಿದೆ. ಮುಂದಿನ 5 ವರ್ಷದ ಆ್ಯಕ್ಷನ್ ಅಜೆಂಡಾದಲ್ಲಿ ಇವತ್ತು ಮಾಡಿಲ್ಲ ಅಂದರೆ ಮುಂದೆ ಮಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ. ಸರ್ಕಾರ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಹುರುಪಿನಲ್ಲಿ 5G ಟ್ರಯಲ್ಸ್ ಹುವೈಗೆ ಕೊಟ್ಟಿದೆ. ಇಸ್ ಅ ರೈಟ್ ಟೈಮ್ ಟು ರೀಥಿಂಕ್ ಆನ್ ಇಟ್ಸ್ ಡಿಸಿಷನ್. ಹುವೈಗೆ ಬೇಕಿಲ್ಲ, ಭಾರತದ ಯಾವುದಾದ್ರೂ ಜಿಯೋ ಆಗಿರ್ಬೋದು, ಬೇರೆ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ವೊಡಾಫೋನ್ ಆಗಿರ್ಬೋದು, ಯಾರಿಗಾದರೂ ಕೊಡಿ, ಯಾವುದೋ ಮೊಬೈಲ್ ಕಂಪನಿಗಳಿಗಾದರೂ ಕೊಡಿ, ಪರವಾಗಿಲ್ಲ. ಬಟ್ 5G ಟ್ರಯಲ್ಸನ್ನು ಭಾರತದ ಸಂದರ್ಭದಲ್ಲಿ ಭಾರತೀಯರಿಗೆ ಒದಗಿಸಿಕೊಡುವಂಥ ಪ್ರಯತ್ನ ಮಾಡಿ. ಹುವೈನ ಒಂದು ಕೇಸ್, ಬೇರೆ ಏನೂ ಬೇಕಾಗಿಲ್ಲ, ಟ್ರಾನ್ಸ್ಗ್ರೆಷನ್, ಬಾರ್ಡರ್ ಟ್ರಾನ್ಸ್ಗ್ರೆಷನನ್ನೇ ಒಂದು ರೀಸನ್ ಮಾಡಿಕೊಂಡು, ಗಲ್ವಾನ್ ವ್ಯಾಲಿಯಲ್ಲಿ ನಡೆದಂಥ ಅಗ್ರೆಷನನ್ನೇ ರೀಸನ್ ಮಾಡಿಕೊಂಡು ಹುವೈಗೆ ಪಾಠ ಕಲಿಸಿ. ಯಾಕಂದರೆ ಹುವೈ ಈಸ್ ಬ್ಯಾಕ್ಡ್ ಬೈ ಚೈನೀಸ್ ಗೌರ್ಮೆಂಟ್. ಎಸ್ಪಿಯೋನೇಜ್ ಮಾಡ್ತಾ ಇರ್ತಕ್ಕಂಥ ಪ್ರಕರಣ ಇದೆ. CFO ಅನ್ನು ಎನಿ ಟೈಮ್ US-ಗೆ ಡಿಪೋರ್ಟ್ ಮಾಡಬೇಕಾದಂಥ, ಎಕ್ಸ್ಟ್ರಾಡಿಕ್ಟ್ ಮಾಡಬೇಕಾದಂಥ ಅನಿವಾರ್ಯತೆಯಲ್ಲಿ ಚೈನಾ ಇದೆ. ಇಂಥ ಒಂದು ಪರಿಸ್ಥಿತಿಯನ್ನು ನಾವು ಕೇವಲವಾಗಿ ಮಾತಿನಲ್ಲಿಯೋ ರಾಜಕಾರಣದಲ್ಲಿಯೋ ಬಿಟ್ಟು ಬಿಡೋದಲ್ಲ. ಹುವೈ ಅಂತ ಸಂಸ್ಥೆಯಿಂದ 5G ಟ್ರಯಲ್ಸನ್ನು ವಾಪಸ್ ತಗೊಳ್ಬೇಕು. ಅನ್ಪ್ರೊಡಕ್ಟಿವ್ ಆಗಿರ್ತಕ್ಕಂಥ, ಡೌಟ್ಫುಲ್ ಆಗಿರ್ತಕ್ಕಂಥ, ಐ ವಿಲ್ ನಾಟ್ ಸೇ ಅನ್ಪ್ರೊಡಕ್ಟಿವ್, ಡೌಟ್ಫುಲ್ ಆಗಿರ್ತಕ್ಕಂಥ ಮತ್ತು ಥ್ರೆಟ್ಫುಲ್ ಆಗಿರ್ತಕ್ಕಂಥ ಚೈನೀಸ್ ಆ್ಯಪ್ಗಳನ್ನು ಭಾರತ ಸರ್ಕಾರ ಕಾಗ್ನಿಸೆನ್ಸ್ ತಗೊಂಡು ನೋ ಮ್ಯಾಟರ್ ವಾಟ್ ಡಿಸಿಷನನ್ನು ತಗೊಳ್ಬೇಕು. ಆ್ಯಪ್ಸ್ಗಳಿದ್ರೆ ತಾನೇ ಬಳಸ್ಲಿಕ್ಕೆ ಸಾಧ್ಯ, ಚೈನಾ ದೇಶಕ್ಕೆ ಆದಾಯ ಹೋಗ್ಲಿಕ್ಕೆ ಸಾಧ್ಯ. ಅಫ್ಕೋರ್ಸ್ ಆಲ್ಟರ್ನೇಟಿವ್ಗಳು ಸೃಷ್ಟಿ ಆಗಬೇಕು. ಅಟ್ ದ ಸೇಮ್ ಟೈಮ್ ಡೌಟ್ಫುಲ್ ಇದೆ ಅಂಥೇಳಿ ಸರ್ಕಾರದ ಯಾರ್ಯಾರೋ ಹೇಳುವಂಥದ್ದಕ್ಕಿಂತ ಸರ್ಕಾರದ ಸಂಘ ಅಥವಾ ಸರ್ಕಾರವೇ ಆ ಆ್ಯಪ್ಗಳನ್ನು ಡಿಲೀಟ್ ಮಾಡುವಂಥದ್ದು. ಇಟ್ಸ್ ಅ ಮೈನ್ಯೂಟ್ ಇಶ್ಯೂ. ನಾನು ಏನು ಹೇಳ್ತಾ ಇದ್ದೇನೆ, ಮೊಬೈಲು, ಆ್ಯಪು, ಬಟ್ ಇದರಿಂದ ಬರುವಂಥ ರೆವೆನ್ಯೂ ಚೈನಾ ದೇಶಕ್ಕೆ ಬಹುಶಃ ನಮ್ಮ ಕರ್ನಾಟಕದ ಇಡೀ ತಲಾ ಆದಾಯದ ಒಂದು 50%, 60% ಅಥವಾ 80% ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಇಟ್ಸ್ ಅ ಪ್ಯೂರ್ ಎಕನಾಮಿ. ಒನ್ಸ್ ಅಗೇನ್ ಐ ಸೇ E = E ಅನ್ನುವಂಥ ಒಂದು ಕಾನ್ಸೆಪ್ಷನ್ ಇದೆ, ಬೇರೆ ಏನೂ ಅಲ್ಲ. ಎಲ್ಲಿಯ ತನಕ ಸ್ಟ್ರಾಂಗ್ ಎಕನಾಮಿ ಇರುತ್ತೆ ಅಲ್ಲಿಯ ತನಕ ಸ್ಟ್ರಾಂಗ್ ಎಂಪೈರ್ ಬಿಲ್ಡ್ ಆಗುತ್ತೆ. ನೀವು
ಅಶೋಕಂದಾದರೂ ನೋಡಿ, ಶ್ರೀಕೃಷ್ಣ ದೇವರಾಯಂದಾದರೂ ನೋಡಿ, ಗುಪ್ತರ ಕಾಲದ ಸ್ವರ್ಣಯುಗವನ್ನಾದರೂ ನೋಡಿ, ಎಕನಾಮಿ ಸ್ಟ್ರಾಂಗ್ ಇದ್ದಾಗ ಎಂಪೈರ್ ಅನ್ನುವಂಥದ್ದು ಗ್ರೇಟೆಸ್ಟ್ ಎಂಪೈರ್ಗಳು ಒಂದು ಸಸ್ಟೈನ್ ಆಗುತ್ತೆ. ನೆಪೋಲಿಯನ್ ಎಂಪೈರ್ ನೋಡಿ, ಬ್ರಿಟನ್ ಎಂಪೈರ್ ನೋಡಿ, ಅಮೇರಿಕಾ ನೋಡಿ, ಚೈನಾವನ್ನು ನೋಡಿ. ಇವತ್ತು ಚೈನಾ ಯಾಕೆ ಪವರ್ಫುಲ್ಲಲ್ಲಿದೆ ಅಂತ ಹೇಳಿದರೆ ಅದರ ಎಕನಾಮಿ ಅಷ್ಟರ ಮಟ್ಟಿಗೆ ಯು ಎಸ್ಸಿಗೂ ಕೂಡ ಸಾಲ ಕೊಟ್ಟು ಯು ಎಸ್ ಅನ್ನು ಕೂಡ ಡೆಟ್ ಟ್ರ್ಯಾಪ್ನಲ್ಲಿ ಹಾಕುವಷ್ಟರ ಮಟ್ಟಿಗೆ ಚೈನಾ ಆ ರೀತಿ ಬೆಳೆದು ನಿಂತಿದೆ. ಅಂದರೆ ನಮಗೆ ಆರ್ಥಿಕತೆ ಅನ್ನುವಂಥದ್ದು ಪ್ಯಾರಮೌಂಟ್ ಆಗಬೇಕು. ಆರ್ಥಿಕವಾಗಿ ನಾವು ಬೆಳವಣಿಗೆ ಹೊಂದೋದ್ರಿಂದ ಅದರ ಫಲಗಳು ಜನರಿಗೂ ಹಂಚಿಕೆ ಆಗಬೇಕು. ಇವತ್ತು GDP ಮೇಲೆ ನಾವು ನಿಂತಿದ್ದೇವೆ. ಈ ಕ್ಯಾಲ್ಕುಲೇಷನ್ ನಿಧಾನವಾಗಿ ಗ್ರಾಸ್ ಹ್ಯಾಪಿನೆಸ್ ಇಂಡೆಕ್ಸ್ನತ್ತ ತಿರುಗಬೇಕು. GDP ಅನ್ನುವಂಥದ್ದು ನಿಧಾನವಾಗಿ GNP ಅಂತ ತಿರುಗಬೇಕು. ನಿಧಾನವಾಗಿ ಜನರ ಪ್ರತಿಯೊಬ್ಬರ ಪ್ರಾಸ್ಪ್ಯಾರಿಟಿ, ಇನ್ಇಕ್ವಾಲಿಟಿ ಕಡಿಮೆ ಆಗುತ್ತಾ, ಈ ಎಲ್ಲ ದಟ್ಸ್ ಅ ಕ್ರಿಟಿಕಲ್ ಆಸ್ಪೆಕ್ಟ್ ಮತ್ತು ಬಹಳ ಸೆನ್ಸಿಬಲ್ ಆದಂಥ ಮೈನ್ಯೂಟ್ ಅಲ್ಲ ಸೆನ್ಸಿಬಲ್ ಆದಂಥ ಕ್ರಿಟಿಕಲ್ ಆಸ್ಪೆಕ್ಟ್ಸ್. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಇದು ಪ್ರತಿಯೊಬ್ಬನ ಜೀವನದ ಮೇಲೆ ಪರಿಣಾಮ ಬೀರುತ್ತೆ. ಅಟ್ ದ ಸೇಮ್ ಟೈಮ್ ನಮ್ಮ ಆತ್ಮನಿರ್ಭರ ಭಾರತದಲ್ಲಿ ಇದಕ್ಕೆ ರಿಫಾರ್ಮ್ಸನ್ನು ಮಾಡಿಕೊಂಡು ತಳ ಹಂತದಲ್ಲಿಯೇ ಲೋಕಲ್ ಲೆವೆಲ್ ಇಂಡಸ್ಟ್ರೀಸ್ಗಳಿಗೆ ಲೋಕಲ್ ಆ್ಯಂಡ್ ವೋಕಲ್ ಇವಕ್ಕೆ ಬೇಕಾದಂಥ ಇಂಬನ್ನು ಒದಗಿಸಿಕೊಡದೇ ಇದ್ದಲ್ಲಿ ಎಕನಾಮಿಕ್ ರಿಫಾರ್ಮ್ಸ್ ಇಟ್ಸ್ ನೆವರ್ ಎಂಡಿಂಗ್ ಜಾಬ್. ಅದು ಇಟ್ಸ್ ಆನ್ ಗೋಯಿಂಗ್ ಪ್ರಾಸೆಸ್, ಆಗ್ತಾ ಇರಬೇಕು. ಬಟ್ ಈಗೇನೋ ನಾವು ಒಂದು ಪ್ಯಾಕೇಜ್ ಕೊಟ್ಟಿದ್ದೇವೆ, ಇದು ಹೇಗಾಗುತ್ತೆ ನೋಡ್ತೇವೆ, ನೋ, ನಥಿಂಗ್ ಡೂಯಿಂಗ್. ಎವ್ರಿ ಡೇ ದರ್ ಹ್ಯಾಸ್ ಟು ಬಿ ಸಮ್ ರಿಫಾರ್ಮ್ ವಿತ್ ರೆಸ್ಪೆಕ್ಟ್ ಟು ರಿವೈವಿಂಗ್ ಆಫ್ ಅವರ್ ಕಾಟೇಜ್ ಇಂಡಸ್ಟ್ರೀಸ್, ಅವರ್ ಲೋಕಲ್ ಇಂಡಸ್ಟ್ರೀಸ್, ಅವರ್ ಟೆಕ್ಸ್ಟೈಲ್ ಮಿಲ್ಸ್. ಇದು ಗ್ರೋತ್ ಇಂಜಿನ್ಸ್, ದೇ ಆರ್ ದಿ ಎಂಪ್ಲಾಯ್ಮೆಂಟ್ ಇಂಜಿನ್ಸ್, ದೇ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಫಾರ್ ದಿ ವರ್ಲ್ಡ್, ಆಲ್ಸೋ ಫಾರ್ ಇಂಡಿಯಾ. ಸುಮ್ಮನೆ ಮೇಕ್ ಇನ್ ಇಂಡಿಯಾ ಅಂಥೇಳಿ ವಿಶ್ವದ ಆರ್ಥಿಕತೆ ಚೆನ್ನಾಗಿಲ್ಲ ನಾವು ಇಲ್ಲಿ ನೋಡ್ತಾ ಇರ್ತೇವೆ, ನಥಿಂಗ್. ವಿಶ್ವದ ಆರ್ಥಿಕತೆ ಜೊತೆಗೆ ಮೇಕ್ ಇನ್ ಇಂಡಿಯಾ ಆ್ಯಂಡ್ ಮೇಕ್ ಫಾರ್ ಇಂಡಿಯಾ ಬೋತ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್, ಅದರ್ವೈಸ್ ಅವರ್ ಎಕನಾಮಿ ಇಸ್ ಗೋಯಿಂಗ್ ಟು ಸಫರ್. ಚೈನಾ ಕೇವಲ ಗ್ಲೋಬಲ್ ಸಪ್ಲೈ ಚೈನ್ ಮಾತ್ರ ಆಗಿಲ್ಲ, ಚೈನಾಗೂ ಕೂಡ ಸಪ್ಲೈ ಚೈನ್ ಆಗಿದೆ. ಇಡೀ ದೇಶಕ್ಕೂ ಕೂಡ ಅದು ಸಪ್ಲೈ ಚೈನ್ ಆಗಿದೆ. ಅದು ಕಮ್ಯುನಿಕೇಷನ್, ರೋಡು, ಇನ್ನೊಂದು ಮತ್ತೊಂದರ ಮೂಲಕ. ಅದಕ್ಕೆ ಯಾವುದೇ ಒಂದು ಕಂಪನಿಗಳು ಈಗ ನಾನು ಸಡನ್ನಾಗಿ ಆಚೆ ಬರ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇಲ್ಲ. ಚೈನಾದ ಅಗ್ರೆಷನು, ವುಹಾನ್ನಲ್ಲಿ ನಡೆದಿರ್ತಕ್ಕಂಥ ಆ ವೈರಸ್ಸಿನ ಲೀಕ್ ಆಗಿರ್ಬೋದು, ಮಾಹಿತಿಯಲ್ಲಿ ಕೊಟ್ಟಂಥ ತೊಡಕುಗಳು, ಇದೆಲ್ಲವೂ ಕೂಡ ವಿಶ್ವನ ಫ್ರಸ್ಟ್ರೇಷನ್ನ ತೆಗೆದುಕೊಂಡು ಹೋಗಿದೆ. ಭಾರತದ ಮುಂದೆ ಅವಕಾಶ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬಂದು ನಿಂತಿದೆ. ಯಾಕಂದರೆ ಕ್ರೈಸಿಸ್ನ ಸಂದರ್ಭದಲ್ಲಿ ನಾವು ಅದನ್ನು ಅವಕಾಶ ಮಾಡಿಕೊಳ್ಳುತ್ತೇವೆ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮುಂದೆ ಇತ್ತು. ಭಾರತ ಚೈನಾದ ರಿಲೇಷನ್ಶಿಪ್ ಹೀಗೆ ಮುಂದುವರಿಲಿ, ಬಾರ್ಡರ್ನಲ್ಲಿ ನಮಗೆ ಯುದ್ಧ ಬೇಕಿಲ್ಲ, ಅದು ಎರಡೂ ದೇಶಕ್ಕೂ ಹಾನಿ. ಇಂಥ ಸಂದರ್ಭದಲ್ಲಿ ಅಂತೂ ಬೇಕೇ ಬೇಕಿಲ್ಲ. ವಿಶ್ವವೇ ತತ್ತರಿಸಿದೆ, ಭಾರತವೂ ಕೂಡ ಚೀನಾವೂ ಕೂಡ ತತ್ತರಿಸುತ್ತಿದೆ. ಕೋವಿಡ್ನ ಸಂಖ್ಯೆ ಹೇಗೆ ಹೋಗುತ್ತೆ, ಹೇಗೆ ಇದನ್ನು ಕಂಟೈನ್ ಮಾಡಬೇಕು, ವ್ಯಾಕ್ಸಿನೇಷನ್ ಎಲ್ಲಿಂದ ತರಬೇಕು, ಇಂಥ ಸಂದರ್ಭದಲ್ಲಿ ಯುದ್ಧ ಬೇಕಾಗಿಲ್ಲ. ನಾವು ಡಿಪ್ಲೊಮೆಟಿಕ್ ಹಂತದಲ್ಲಿ ಆಲ್ರೆಡಿ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರು, ಆಲ್ರೆಡಿ ಇರ್ತಕ್ಕಂಥ ಮಿಲಿಟರಿ ಅಗ್ರಿಮೆಂಟ್ಗಳ ಮೂಲಕ, ಬಾರ್ಡರ್ ಫೋರ್ಸ್ಗಳ ಅಗ್ರಿಮೆಂಟಿನ ಮೂಲಕ, ವುಹಾನ್ ಸ್ಪಿರಿಟ್ ಅಂತ ನಾವು ಕರೀತೇವೆ. ಜಿ ಮತ್ತು PM ಮೋದಿ ವುಹಾನ್ನಲ್ಲಿ ಹೋಗಿದ್ರು ಮತ್ತು ಅವರಿಬ್ಬರು ಕೂಡ ಇನ್ನೊಂದು ತಮಿಳುನಾಡಿನಲ್ಲಿ ಸೇರಿದರು. ಈ ಸ್ಪಿರಿಟ್ನಲ್ಲಿ ಬಾರ್ಡರ್ನಲ್ಲಿರ್ತಕ್ಕಂಥ ಟ್ರಾನ್ಸ್ಗ್ರೆಷನನ್ನು ಕಡಿಮೆ ಮಾಡಬೇಕಾಗಿದೆ. ಅಫ್ಕೋರ್ಸ್ ದೆರ್ ಇಸ್ ನೋ ಬುಲೆಟ್ ಫೈರ್ಡ್, ಇಟ್ಸ್ ಅ ಗ್ರೇಟ್ ಥಿಂಗ್. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, LACಯ ಬಗ್ಗೆ ಇರ್ತಕ್ಕಂಥ ಗೊಂದಲಗಳು ಅಕ್ಸೈ ಚೀನ್ನ ಪ್ರದೇಶದಲ್ಲಿ ಸ್ಪಷ್ಟ ಆಗಬೇಕಾಗಿದೆ. ಟಿಬೆಟ್ಗೆ ಬಹುಶಃ ಇಂಡಿಪೆಂಡೆನ್ಸ್ ಸಿಗ್ತಾ ಇದ್ದಾಗ ಇದು ಕೂಡ ಸ್ಪಷ್ಟ ಆಗ್ಬೋದೇನೋ. ಆದರೆ ಒಂದಂತೂ ಸತ್ಯ, ಬುಲೆಟ್ ಬಂದರೆ ಬುಲೆಟ್ರಿಂದ ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ಯಾವುದೇ ಆದಂಥ ಎಕನಾಮಿಕ್ ಪ್ರಾಸ್ಪರ್ ಆದಂಥ ದೊಡ್ಡ ಎಂಪೈರು ವೀಕ್ನೆಸ್ ಜೊತೆಗೆ ಸರ್ವೈವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಕನಾಮಿಕ್ ಪ್ರಾಸ್ಪರಿಟಿ ಶುಡ್ ಆಲ್ಸೋ ಹ್ಯಾವ್ ದ ಸ್ಟ್ರಾಂಗ್ ಪ್ರೊಟೆಕ್ಷನ್ ಕವರ್, ಸ್ಟ್ರಾಂಗ್ ಡಿಫೆನ್ಸ್ ವಿಚ್ ಕ್ಯಾನ್ ಡಿಫೆಂಡ್ ದಟ್ ಎಕನಾಮಿಕ್ ಪ್ರಾಸ್ಪರಿಟಿ. ರಸ್ತೆ ಬದಿಯಲ್ಲಿ ಯಾರೋ ಒಬ್ಬ ದುರ್ಬಲನಿಗೆ ಕೋಟಿ ರೂಪಾಯಿಗಳನ್ನು ಇಟ್ಟು ಹೋದರೆ 10 ನಿಮಿಷದಲ್ಲಿ ಆ ಕೋಟಿ ರೂಪಾಯಿ ಖಾಲಿಯಾಗಿರುತ್ತೆ. ಅದೇ ಒಬ್ಬ ಕೋಟಿ ರೂಪಾಯಿ ಇಟ್ಕೊಂಡವ ಒಬ್ಬ ಸ್ಟ್ರಾಂಗ್ ಪರ್ಸನ್ ಆಗಿದ್ದರೆ ಆ ಕೋಟಿ ರೂಪಾಯಿ ಹಾಗೇ ಇರುತ್ತೆ, ಜನರು ನೋಡಿಕೊಂಡೇ ಹೋಗ್ತಾರೆ. ನಮ್ಮ ಎಕನಾಮಿಕ್ ಪ್ರಾಸ್ಪರಿಟಿಯ ಡಿಫೆನ್ಸ್ ಸಿಸ್ಟಮ್ ಕೂಡ ಅದೇ ಅಂಥದ್ದು. ನಾವು ಸೋಲೊಪ್ಪಿಕೊಂಡು ಬಿಟ್ಟರೆ ನಮ್ಮ ಎಕನಾಮಿಕ್ಸ್ ಪ್ರಾಸ್ಪರಿಟಿಗೆ ಬೆಲೆ ಇಲ್ಲ. ನಮ್ಮ ಇತಿಹಾಸದಿಂದ ನಾವು ಕಲಿಯಬೇಕಾದಂಥ ಪಾಠ ಏನು ಅಂತ ಹೇಳಿದರೆ, ಪ್ರಾಸ್ಪ್ಯಾರಿಟಿ ಕ್ಯಾನ್ ನಾಟ್ ಸರ್ವೈವ್ ವಿತ್ ವೀಕ್ನೆಸ್. ಎಷ್ಟೆಲ್ಲ ದಾಳಿಗಳಾಯಿತು, ಎಲ್ಲ ದಾಳಿಗಳು ಒಂದಲ್ಲ ಒಂದು ಕಾರಣ, ಯಾವುದೋ ಒಂದು ವೀಕ್ನೆಸ್ಸು, ಯಾವುದೋ ಅದು ಸ್ಟ್ರಾಟಜಿಕ್ ಇರ್ಬೋದು, ಫ್ರೆಂಡ್ಲಿ ಆಗಿಲ್ಲದೆ ಇರ್ಬೋದು, ಯಾರೋ ಒಂದು ಬ್ಯಾಕ್ ಸ್ಟಾಪ್ ಮಾಡಿದ್ದು, ಎನಿಯೋ ದಟ್ ವಾಸ್ ಅ ವೀಕ್ನೆಸ್ ಇಸ್ ಅ ವೀಕ್ನೆಸ್. ಇವತ್ತು ಆ ಎಲ್ಲ ಪಾಠಗಳನ್ನು ಕಲ್ತ್ಕೊಳ್ಬೇಕು. ಎಕನಾಮಿಕ್ಸ್ ಈಸ್ ಈಕ್ವಲ್ ಟು ಎಂಪೈರ್. ದೊಡ್ಡ ಎಂಪೈರ್ ಬಿಲ್ಡ್ ಆಗೋದು ಸ್ಟ್ರಾಂಗ್ ಎಕನಾಮಿಯಲ್ಲಿ. ಆತ್ಮನಿರ್ಭರ ಭಾರತ, ನ್ಯೂ ಇಂಡಿಯಾ ಆಗಬೇಕಾಗಿರ್ತಕ್ಕಂಥದ್ದು ಸ್ಟ್ರಾಂಗ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಲ್ಲಿ. ಆ ಸ್ಟ್ರಾಂಗ್ ಎಕನಾಮಿಕ್ ಸರ್ಜ್, ಆ ಸ್ಟ್ರಾಂಗ್ ಎಕನಾಮಿಕ್ ಗ್ರೋತ್,
ಆ ಸ್ಟ್ರಾಂಗ್ ಎಕನಾಮಿಕ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಬೇಕಾಗಿರುವಂಥದ್ದು ಭಾರತದ ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ನಿಂದ. ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಬರುತ್ತೆ ಅಂತ ಹೇಳಿದರೆ ಅದಕ್ಕೆ ಸರ್ಕಾರ ಪ್ರತಿ ಸಂದರ್ಭದಲ್ಲಿ ಅವುಗಳನ್ನು ಹಂಟ್ ಮಾಡೋದಲ್ಲ, ಅವರಿಗೆ ಬೇಕಾದಂಥ ಎಲ್ಲ ಫೆಸಿಲಿಟೇಷನ್ಸನ್ನು ಟೈಮಿಂದ ಟೈಮಿಗೆ ಕೊಡುವಂಥದ್ದು. ಮತ್ತು ಎಲ್ಲೆಲ್ಲಿ ಡಿಸ್ರಪ್ಟಿವ್ ಆಗಿ ಬರುತ್ತೆ, ನಮ್ಮಲ್ಲಿ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಅಂತ ಇದೆ, ಅದೇ ಮಾದರಿಯಲ್ಲಿ ಎಲ್ಲೆಲ್ಲಿ ಮಾರ್ಕೆಟನ್ನು ಡಿಸ್ರಪ್ಷನ್ ಮಾಡಲಿಕ್ಕೆ, ಇಲ್ಲಿ ಗಣೇಶ ಮೂರ್ತಿಗಳನ್ನು ಮಾಡ್ತಾರೆ 1,000 ರೂಪಾಯಿ, ಚೈನಾದಿಂದ ಬರುತ್ತೆ 200 ರೂಪಾಯಿ. ಮಾರ್ಕೆಟ್ ಡಿಸ್ರಪ್ಷನ್ ಆಗ್ತಾ ಇದೆ, ಸರ್ಕಾರ ಇದರ ಬಗ್ಗೆ ಎನಿ ಟೈಮ್ ವಿಜಿಲೆನ್ಸಲ್ಲಿ ಇರಬೇಕು. ಇಂಥದ್ದು ಬಂದಾಗ ಇವುಗಳಿಗೆ ಅವಕಾಶ ಕೊಡಬಾರ್ದು. ನಮ್ಗೆ ಅವಕಾಶ ಕೊಟ್ಟಾಗ್ತಾನೆ ಹೇಳುವಂಥದ್ದು, ನಾವು ವಿ ಟುಕ್ ಈಸಿ ಸ್ಟೆಪ್ ಆಫ್ ದ ಚೈನಾ. 200 ರೂಪಾಯಿ ಚೈನಾಗೆ ಬಂತು, ಅಷ್ಟೇ ಪ್ರಮಾಣ ಅಲ್ಲಿ ಹೋಗಿರ್ಬೋದು, ಆದರೆ ಚೈನಾ ಅಲ್ಲಿ ಬಳಸಿರಬಹುದಾದಂಥ ಮೆಟೀರಿಯಲ್, ಇಲ್ಲಿ ಮಣ್ಣು ಅದಕ್ಕೆ 1,000, ಅದು POP ಸೇರಿದಂತೆ ಬೇರೆ ಬೇರೆ ಕೆಮಿಕಲ್ಸ್ಗಳನ್ನು ಬಳಸಿರುತ್ತೆ. ಆ ಕೆಮಿಕಲ್ಸ್ಗಳು ಮತ್ತೆ ನಮ್ಮ ಎನ್ವೈರ್ಮೆಂಟನ್ನು ಡಿಗ್ರೇಡ್ ಮಾಡುತ್ತೆ. ಇದರ ಕ್ಯಾಲ್ಕುಲೇಷನನ್ನು ನಾವು ಯಾವತ್ತೂ ಮಾಡಲಿಕ್ಕೆ ಹೋಗುತ್ತಿಲ್ಲ. ಯಾಕಂದರೆ ಆರ್ಥಿಕತೆಯಲ್ಲಿ ಎನ್ವೈರ್ಮೆಂಟ್ ಡಿಗ್ರೇಡೇಷನನ್ನು ನಾವು ಒಂದು ಎಕನಾಮಿಕ್ ಕಾನ್ಸೆಪ್ಟ್ ಆಗಿ, ಎಕನಾಮಿಕ್ ಲಾಸ್ ಆಗಿ ಪರಿಗಣಿಸೋದನ್ನು ಇನ್ನೂ ಕಲಿತೇ ಇಲ್ಲ. ಟುಡೇ ಸಸ್ಟೈನಬಲ್ ಇಂಡಿಯಾ, ಸೆಲ್ಫ್ ರಿಲಯಂಟ್ ಇಂಡಿಯಾ, ಆತ್ಮನಿರ್ಭರ ಭಾರತ ಆಗಬೇಕಾದ್ರೆ ಚೈನಾದ ಸೊಕ್ಕನ್ನು ಮುರಿಲೇಬೇಕು. ಭಾರತದ ಅಂತಃಸತ್ವವನ್ನು ಬಡಿದೆಬ್ಬಿಸಬೇಕು. ಪ್ರತಿಯೊಂದು ಊರುಗಳಲ್ಲಿ ಅವುಗಳ ಪೊಟೆನ್ಷಿಯಲ್ಸ್ ಏನಿತ್ತು, ಹಿಸ್ಟಾರಿಕ್ ಆಗಿರ್ಬೋದು, ತದನಂತರದಲ್ಲಿ ಕಳೆದ ಒಂದು 200-250 ವರ್ಷಗಳಲ್ಲಿ ಅಲ್ಲಿ ಆ ಪ್ರದೇಶದಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್ಸ್ಗಳನ್ನೇ ಟ್ಯಾಪ್ ಮಾಡಿಕೊಂಡು ಗ್ಲೋಬಲ್ ಸಪ್ಲೈ ಚೈನನ್ನು, ಗ್ಲೋಬಲ್ ಹಂತದ ನಂಬರ್ 1 ಮ್ಯಾನುಫ್ಯಾಕ್ಚರಿಂಗ್ ಹಬ್ಬನ್ನು, ಗ್ಲೋಬಲ್ ಲೀಡರ್ಶಿಪ್ಪನ್ನು ಸಾಧಿಸಿ ತೋರಿಸಲಿಕ್ಕಿದೊಂದು ಅವಕಾಶ. ಇದಕ್ಕೆ ಪೂರಕವಾದಂಥ ಲಾಸನ್ನು ಫ್ರೇಮ್ ಮಾಡಬೇಕು. ನಮ್ಮ ದೇಶದಲ್ಲಿ 200ಕ್ಕೂ ಅಧಿಕ ಲೇಬರ್ ಲಾಸ್ ಇದೆ. ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಅನ್ನುವಂಥದ್ದು ದೊಡ್ಡ ತಲೆನೋವು. ಇವತ್ತಿಗೂ ಕೂಡ ನಿಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿದರೆ, ಅಹಮದಾಬಾದ್ ಮತ್ತು ಮುಂಬೈ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಇದೆಯಲ್ಲ, ಶಂಕಾಸೆನ್, ಅದು ಇವತ್ತಿಗೂ ಕೂಡ ಯಾವುದೋ ಒಂದು ಲ್ಯಾಂಡ್ ಪ್ರೊಕ್ಯೂರ್ಮೆಂಟ್ ಹರ್ಡೆಲ್ನಲ್ಲಿಯೇ ತೊಡಕಾಕಿಕೊಂಡಿದೆ. ಹೀಗೆಲ್ಲ ಆಗಿಬಿಟ್ರೆ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಹರಿದು ಬರೋದಿಲ್ಲ. ಇನ್ವೆಸ್ಟ್ಮೆಂಟ್ ಶುಡ್ ಬಿ ವಿತ್ ದ ಕಂಡೀಷನ್ ದಟ್ ಆ ಇನ್ವೆಸ್ಟ್ಮೆಂಟಿನ ಹಣ ಭಾರತದ ಏಳಿಗೆಗೆ, ಭಾರತೀಯರ ಅಭಿವೃದ್ಧಿಗೆ, ಭಾರತೀಯರ ಸರ್ವತೋಮುಖ ಬೆಳವಣಿಗೆಗೆ ಬಳಕೆ ಆಗುತ್ತೆ. ಇದರ ಲಾಭನ ಇನ್ನೊಂದು MNC ಕಂಪನಿ ಮಾಡಿಕೊಂಡು ಹೋಗುತ್ತೆ ಅಂತ ಹೇಳಿದರೆ ಆತ್ಮನಿರ್ಭರ ಆಗಿದ್ದೇವೆ ಅನ್ನುವಂಥದ್ದು ಸುಳ್ಳು. ನಿಜವಾದಂಥ ಆತ್ಮನಿರ್ಭರತೆ ಆಗಬೇಕು ಅಂತ ಹೇಳಿದರೆ ಎಲ್ಲ ವಲಯಗಳಲ್ಲಿಯೂ ಕೂಡ ನಾವು ಸೆಲ್ಫ್ ಸಸ್ಟೈನಬಲ್ ಆಗಬೇಕು. ಎಲ್ಲ ವಲಯವೂ ಕೂಡ. ನಾನು ಆವಾಗಲೇ ಹೇಳಿದೆ, ಹಿಂದೆಲ್ಲವೂ ಕೂಡ ಹೇಗಿತ್ತಂದರೆ, ನಮ್ಮ ಪೊಟೆನ್ಷಿಯಲ್ ಏನು, ನಾವು ಕೃಷಿಯನ್ನು ಮಾತ್ರ ಮಾಡಬೇಕು, ಉಳಿದದನ್ನು ಅವರಿಗೆ ಕೃಷಿಯನ್ನು ಕೊಟ್ಟು ಅವರಿಂದ ಪ್ರಾಡಕ್ಟ್ಸನ್ನು ತಗೊಳ್ಬೇಕು. ಆದರೆ ಗ್ಲೋಬಲ್ ಆರ್ಥಿಕತೆ ಅನ್ನುವಂಥದ್ದು ಅಷ್ಟು ಫೇರ್ ಆಗಿ ನಡೆಯುವುದಿಲ್ಲ. ನಾವು ಅಂದ್ಕೊಂಡಷ್ಟು ಐಡಿಯಲ್ ಆಗಿ ಇರುವುದಿಲ್ಲ. ಈ ಒಂದು ಸಂದರ್ಭವನ್ನು ನಾವು ಅರ್ಥ ಮಾಡಿಕೊಂಡು ಆತ್ಮನಿರ್ಭರ ಭಾರತಕ್ಕೆ ಸರ್ಕಾರ ಹಂತದಲ್ಲಿ, ಸಾರ್ವಜನಿಕ ಹಂತದಲ್ಲಿ, ಸಾಮಾಜಿಕ ಹಂತದಲ್ಲಿ ಎಲ್ಲ ಸಂಗತಿಗಳನ್ನು ಅರ್ಥ ಮಾಡಿಕೊಂಡು ನಾವು ಅಷ್ಟೇ ಅವೇಕಂಡ್ ಆಗಿರಬೇಕು. ಸೋನಮ್ ವಾಂಗ್ಚುಕ್ ಹೇಳಿದ್ರಲ್ಲ, ಲೋಗ್ ಉತ್ತರ ದೇಂಗೆ ವ್ಯಾಲೆಟ್ ಸೆ ಅಂಥೇಳಿ, ಬುಲೆಟ್ ಸೆ ತೋ ಹಮಾರೆ ಜವಾನ್ ದೇಂಗೆ, ಲೋಗ್ ಉತ್ತರ ದೇಂಗೆ ವ್ಯಾಲೆಟ್ ಸೆ ಚೀನಾಕೋ ಅಂಥೇಳಿ. ಬಹುಶಃ ಚೀನಾದ ಅಗ್ರೆಷನನ್ನು ಮುರಿಲಿಕ್ಕೆ ಆರ್ಥಿಕತೆಯ ಒಂದು ಪಾಠ ಇದೆಯಲ್ಲ, ದಟ್ ಈಸ್ ಗೋಯಿಂಗ್ ಟು ಬಿ ಎ ಲಾರ್ಜೆಸ್ಟ್ ಒನ್. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇತ್ತೀಚೆಗೆ ಯೂಟ್ಯೂಬ್ ವರ್ಸಸ್ ಟಿಕ್ಟಾಕ್, ಇಟ್ಸ್ ಅ ಕ್ಲಾಸಿಕ್ ಕಾನ್ಸೆಪ್ಟ್ ಫಾರ್ ದಿ ಸ್ಟಡಿಂಗ್. ಸೊ ಏನಾಯ್ತು, ಇಲ್ಲಿ ಯೂಟ್ಯೂಬರ್ಸು ಟಿಕ್ಟಾಕ್ ರೋಸ್ಟ್ ಮಾಡಲಿಕ್ಕೆ ಶುರು ಆಯಿತು. ಕೆಲವಷ್ಟು ಯೂಟ್ಯೂಬರ್ಸ್ಗಳ ವೆರಿ ಫೇಮಸ್ ಕ್ಯಾರಿ ಮಿನಟಿ ಅವರ ಒಂದು ವಿಡಿಯೋನ ತೆಗೆದುಹಾಕಲಾಯಿತು. ಆಯಿತು, ಇದರಿಂದ ಬೇಸತ್ರು ಅಟ್ಲೀಸ್ಟ್ ಯಾವುದೋ ಒಂದು ತುಂಬ ಸೆಕ್ಷುವಲಿ ಅಬ್ಯೂಸಿವ್ ಆದಂಥ ಟಿಕ್ಟಾಕ್ ವೀಡಿಯೋಸ್ಗಳು ವೈರಲ್ ಆಗಲಿಕ್ಕೆ ಶುರು ಆಯಿತು. ಆ್ಯಸಿಡ್ ಅಟ್ಯಾಕನ್ನು ಇಂಬ್ಯೂಸ್ ಮಾಡುವಂಥ ವಿಡಿಯೋಗಳು ಬಂತು. ಅದಕ್ಕೋಸ್ಕರ ಜನ ರೊಚ್ಚೆದ್ದು 1 ಸ್ಟಾರ್ ರೇಟಿಂಗಿಗೆ ಟಿಕ್ಟಾಕ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ತಂದು ನಿಲ್ಲಿಸಿದ್ರು. ಇದು ಇಷ್ಟು ನಡೆದಿರ್ತಕ್ಕಂಥದ್ದು ನಾವೆಲ್ಲ ಓದಿದ್ದೇವೆ. ಬಟ್ ಇಲ್ಲಿ ಏನಾಯಿತು, ಟಿಕ್ಟಾಕ್ ರೇಟಿಂಗು ಇನ್ಕ್ರೀಸ್ ಆಗಲಿಕ್ಕೆ ಶುರು ಆಯಿತು. ಹೇಗೆ ಅಂತ ಹೇಳಿದರೆ, ಗೂಗಲ್ ಪ್ಲೇಸ್ಟೋರ್ನಲ್ಲಿ ಗೂಗಲ್ ನೆಗೆಟಿವ್ ಆಗಿರ್ತಕ್ಕಂಥ ಎಲ್ಲ ರೇಟಿಂಗ್ಸನ್ನು ಕಡಿಮೆ ಮಾಡ್ತಾ ಬಂತು. ಒಂದು ವೇಳೆ ಗೂಗಲ್ ಪ್ಲೇಸ್ಟೋರ್ ನೆಗೆಟಿವ್ ರೇಟಿಂಗ್ಸನ್ನು ಕಡಿಮೆ ಮಾಡ್ಬೋದು ಅಂದರೆ ಕೆಲವು ಆ್ಯಪ್ಗಳಿಗೆ ಪಾಸಿಟಿವ್ ರೇಟಿಂಗ್ಸನ್ನು ತಾನೇ ಇನ್ಕ್ರೀಸ್ ಮಾಡ್ಬೋದು ಅನ್ನುವಂಥ ಒಂದು ಅರ್ಥವೂ ಕೂಡ ಇಲ್ಲಿ ಸಿಗುತ್ತೆ. ಐ ರಿಪೀಟ್ ಇನ್ ಇಂಗ್ಲಿಷ್, ಇಫ್ ಗೂಗಲ್ ಕ್ಯಾನ್ ಡಿಲೀಟ್ all the negative ratings of TikTok, it also means for certain apps and certain things
which Google may have some unholy nexus with, it can increase that ratings too. It can increase that views too. That means it is not a fair deal. ಈ ರೀತಿಯ ಸನ್ನಿವೇಶಗಳಾದಾಗ ಯಾವತ್ತಿದ್ರೂ ಕೂಡ ಫಾರಿನ್ ಕಂಪನಿಗಳು ಫಾರಿನೇ, ಗೂಗಲ್ದು ಯಾವುದೋ ಒಂದು ರೀತಿಯಲ್ಲಿ ಟಿಕ್ಟಾಕ್ ಜೊತೆ ನೆಕ್ಸಸ್ ಇರ್ಬೋದು, ಯಾವುದೋ ಇನ್ವೆಸ್ಟ್ಮೆಂಟ್ ಇರ್ಬೋದು, ನಮಗೆ ಗೊತ್ತಿಲ್ಲ ಅಷ್ಟೇ. ಅದಕ್ಕೆ ಹೇಳುವಂಥದ್ದು, ಗೂಗಲ್ಗೂ ಕೂಡ ಆಲ್ಟರ್ನೇಟಿವ್ ಭಾರತದಲ್ಲಿ ನಿರ್ಮಾಣ ಆಗುವ ತನಕ ಆತ್ಮನಿರ್ಭರತೆ ಆಗೋದಿಲ್ಲ. ಸಾವರಿನ್ ಆದಂಥ, ಸೆಲ್ಫ್ ಸಸ್ಟೈನ್ ಆದಂಥ ನಮ್ಮ ಆಯ್ಕೆಗಳನ್ನು ನಾವು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಗೂಗಲ್ ಡಿಸೈಡ್ ಮಾಡುತ್ತೆ, ದಟ್ ವಿ ನೀಡ್ ಟು ಫಾಲೋ. ಟ್ವಿಟರ್ ಡಿಸೈಡ್ ಮಾಡುತ್ತೆ, ದಟ್ ವಿ ನೀಡ್ ಟು ಫಾಲೋ ಇನ್ ಲೈನ್. ಫೇಸ್ಬುಕ್ ಡಿಸೈಡ್ ಮಾಡುತ್ತೆ, ದಟ್ ವಿ ನೀಡ್ ಟು ಫಾಲೋ ಇನ್ ಲೈನ್. ನೋ, ಅವರ ಇನ್ವೆಸ್ಟ್ಮೆಂಟ್ಸ್ಗಳು ಏನಿದೆ, ಅವರ ಇಂಟ್ರೆಸ್ಟ್ಗಳು ಏನಿದೆ, ವಿ ಹ್ಯಾವ್ ಸೀನ್. ಫೇಸ್ಬುಕ್ಕನ್ನು ಇಟ್ಕೊಂಡು ಕೇಂಬ್ರಿಡ್ಜ್ ಅನಾಲಿಟಿಕಾ ಸೇರಿದಂತೆ ಬೇರೆ ಬೇರೆ ಕಡೆ US ಎಲೆಕ್ಷನ್ಸ್ನಲ್ಲಿ ಯಾವ ರೀತಿಯ ಮ್ಯಾನಿಪ್ಯುಲೇಷನ್ ಆಯಿತು, ಬೇರೆ ಬೇರೆ ಕಡೆಗಳಲ್ಲಿ ಡೇಟಾ ಅನ್ನುವಂಥದ್ದು ಹೇಗೆ ಥೆಫ್ಟ್ ಆಯಿತು ಅಥವಾ ಮಾರಲಾಯಿತು, ಈ ಸಂಗತಿಗಳನ್ನು ನೋಡಿದ್ದೇವೆ. ಅದಕ್ಕೆ ಆತ್ಮನಿರ್ಭರತೆ ಅನ್ನುವಂಥದ್ದು ಕೇವಲ ನಮ್ಮ ಲೈಫಿನ ಬೆಟರ್ಮೆಂಟ್ಗೋಸ್ಕರ ಅಲ್ಲ, ನಮ್ಮ ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಅಲ್ಲ. ನಮ್ಮ ಆಯ್ಕೆ, ನಿಜವಾದ ಫ್ರೀಡಮ್, ನಿಜವಾದ ಡೆಮೋಕ್ರಸಿ ಅನ್ನುವಂಥದ್ದು ಬರುವಂಥದ್ದು ಇಂಥ ಒಂದು ಸಾಧ್ಯತೆಗಳ ಮೂಲಕ. ಇಲ್ಲದ್ರೆ ಅನ್ಹೋಲಿ ನೆಕ್ಸಸ್ ಇದ್ರೆ, ಹಾಗಾದರೆ ನಾವು ಹಾಕುವಂಥ ರೇಟಿಂಗಿಗೆ ಬೆಲೆ ಏನು? ಸಿಂಪ್ಲಿ ಪುಟ್, ಇಫ್ ಐ ಸೇ ದಟ್ ಐ ವಾಂಟ್ ಟು ಪುಟ್ TikTok 5 star and Google may not like it, I am saying that hypothetical case, and Google may remove my rating. There's a possibility. If it can remove that negative rating, it can also remove the positive rating of certain apps. That's truly biased. That isn't a fair deal. ಈ ರೀತಿಯ ಸನ್ನಿವೇಶಗಳು ದಿನನಿತ್ಯ ನಡೀತಾ ಇರ್ತಕ್ಕಂಥದ್ದು. ನೋಡಿ, ಜನರ ಅವೇರ್ನೆಸ್ ಅನ್ನುವಂಥದ್ದು, ಅಟ್ ದ ಸೇಮ್ ಟೈಮ್ ಎಕನಾಮಿಕ್ ಆಂಬಿಷನ್ಸ್ ಅನ್ನುವಂಥದ್ದು ಜೊತೆಗೆ ಹೋದರೆ nobody can defeat any nation for that matter. I am not speaking just of India, but Indiaದ ಸಂದರ್ಭದಲ್ಲಿ ಲೇಬರ್, ಡಿಮ್ಯಾಂಡ್, ಡೆಮೋಕ್ರಸಿ, ವಾಟ್ ನಾಟ್, ಇನ್ಕ್ಲೂಡಿಂಗ್ ದಿ ಡಿಮ್ಯಾಂಡ್, ವಾಟ್ ನಾಟ್. ಅಫ್ಕೋರ್ಸ್ ನಿಮ್ಗೊಂದು ಸಂಗತಿಯನ್ನು ಹೇಳಿಬಿಡ್ತಾರೆ, ಚೈನಾದಲ್ಲಿ ಲೇಬರ್ ಕಾಸ್ಟ್, ಮಿನಿಮಮ್ ಲೇಬರ್ ಕಾಸ್ಟ್ ಅರೌಂಡ್, ನಮ್ಮಲ್ಲಿ ಇವತ್ತು 12,000 to 15,000 ಅಂತ ಹೇಳ್ಬೋದು. ಒಬ್ಬ ಮಿನಿಮಮ್ ಲೇಬರ್ ಬಂದಾಗ ಕನಿಷ್ಠ ಸಂಬಳ ಅಷ್ಟು ಕೊಡಬೇಕು ಅಂತೇಳಿ. ಬಟ್ ಚೈನಾದಲ್ಲಿ 3-4 ಪಟ್ಟಿದೆ. ನಮ್ಮಲ್ಲಿ ಒಂದು ಮಿತ್ ಇತ್ತು, ಏನು, ಚೈನಾದ ಲೇಬರ್ ಬಹಳ ಚೀಪ್ ಅಂತೆ, ಅದಕ್ಕೆ ಭಾರತದ ಲೇಬರ್ಗಿಂತಲೂ ಕೂಡ ಅಲ್ಲಿ ಜಾಸ್ತಿ. ನೋ, ಚೈನಾದ ಲೇಬರ್ನಷ್ಟೇ ಅಥವಾ ಅದಕ್ಕಿಂತಲೂ ಚೀಪ್ ಭಾರತದ ಲೇಬರ್. ಈ ಪೊಟೆನ್ಷಿಯಲನ್ನು ನಾವು ಬಳಸಿಕೊಳ್ಳಬೇಕು. ಗ್ಲೋಬಲ್ ಸಪ್ಲೈ ಚೈನಿಗೆ ಯಾವ ರೆಡ್ ಕಾರ್ಪೆಟನ್ನು ಹಾಕಿ ಕೊಡ್ತೇವೆ ಗೊತ್ತಿಲ್ಲ. ವಿಯೆಟ್ನಾಂನಲ್ಲಿ ಒಂದು ಟ್ರೇಡ್ ಬಿಸ್ನೆಸ್ ಬರುತ್ತೆ ಅಂದರೆ ಅದಕ್ಕೆ ಕ್ಲಿಯರೆನ್ಸ್ 5 to 6 ದಿನದಲ್ಲಿ ಸಿಗುತ್ತೆ. ಅಫ್ಕೋರ್ಸ್ ಐ ಆಮ್ ನಾಟ್ ಸೇಯಿಂಗ್ ದಟ್ ನಾವು 5 to 6 ದಿನ ಕೊಡಬೇಕು ಅಟ್ ದಿ ಕಾಸ್ಟ್ ಆಫ್ ನ್ಯಾಷನಲ್ ಇಂಟ್ರೆಸ್ಟ್, ನೋ, ಅಟ್ ದಿ ಕಾಸ್ಟ್ ಆಫ್ ಪೀಪಲ್ಸ್ ಇಂಟ್ರೆಸ್ಟ್, ನೋ. ಬಟ್ ನಾವೇನು ಮಾಡ್ತಾ ಇದ್ದೇವೆ, ದಟ್ ಕ್ಲಿಯರೆನ್ಸ್ ಹ್ಯಾಸ್ ಟು ಬಿ ಸ್ಟೆಡ್ ಫಾಸ್ಟ್. ಸ್ವಲ್ಪ 25, 26, 30 ದಿನ ಆಗುವಂಥದ್ದು 15 ದಿನ, 14 ದಿನ, 2 ವಾರದೊಳಗಡೆ ಆಗುವಂತೆ ಆದರೆ, of course we will be very much attractive destination for all the global investments. The fact of the matter today, we must understand Atmanirbharata is the ultimate idea before us in the post pandemic world. The suffering is going to be much higher than what we may have already anticipated or what globe might have anticipated. We don't know what is going to happen by the end of 2020. But fact of the matter, ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು, ನಾವು ಬೆಳವಣಿಗೆಯನ್ನು ಕಾಣಬೇಕು ಮತ್ತು ನಮ್ಮದೇ ಬೆಳವಣಿಗೆಯ ಮೂಲಕ ಜಗತ್ತಿಗೆ ದಾರಿಯನ್ನು ತೋರಿಸಬೇಕು. ಅಂದರೆ ಸೊ ಓನ್ಲಿ ಥಿಂಗ್ ಆತ್ಮನಿರ್ಭರತ, ಸ್ವಾವಲಂಬನೆಯ ಜೊತೆಗೆ ಬರುವಂಥದ್ದು ಸ್ವದೇಶಿ ಎನ್ನುವಂಥ ಭಾಳ ಮುಖ್ಯವಾದಂಥ ಕಾನ್ಸೆಪ್ಟ್. ಹಾಗಂತೇಳಿ ಯಾವುದನ್ನು ಕೂಡ ಅತಿಯಾಗಿ ಮಾಡ್ತಾ ಹೋಗಬಾರ್ದು. ಯಾವುದನ್ನು ಕ್ಲೋಸ್ಡ್ ಆಗಿ ಅದನ್ನು ಮಾತ್ರ ಅಂತ ಮಾಡಿರ್ತಾ ಕೂತ್ರೆ ಅಗೈನ್ ವಿ ವಿಲ್ ಗೋ ಬ್ಯಾಕ್ ಟು ದಟ್ 19th century ಅಥವಾ 17th century. ನೋ, ಎಲ್ಲವನ್ನು ಜೊತೆಗೆ ಸಾಗಿಸಬೇಕು. ಎಲ್ಲೆಲ್ಲಿ ಅನ್ಹೋಲಿ ಆಗಿದೆ, ಅನ್ಫೇರ್ ಆಗಿದೆ, ಅಲ್ಲಿ ಅಫ್ಕೋರ್ಸ್ ಇಂಟರ್ವೆನ್ಷನ್ ಆಫ್ ಸರ್ಕಾರ ಇರುವಂಥದ್ದೇ ಅದಲ್ವಾ. ಎಲ್ಲಿ ಮಾರ್ಕೆಟ್ನಲ್ಲಿ ಅನ್ಫೇರ್ ಡೀಲ್ ಆಗುತ್ತೆ, ಅನ್ಫೇರ್ ಥಿಂಗ್ಸ್ ಆಗುತ್ತೆ, ಆವಾಗ ಸರ್ಕಾರ ಬಂದು ಫೇರ್ಮೆಂಟ್ ಮಾಡುತ್ತೆ. ಯಾವಾಗ ಬೇಸಿಕ್ಸ್, ಇಂಟರ್ನೆಟ್ ಬೇಸಿಕ್ಸ್ ಅಂತ ಫೇಸ್ಬುಕ್ ಇಂಟ್ರೊಡ್ಯೂಸ್ ಮಾಡ್ತೋ ರಿಲಯನ್ಸ್ ಜೊತೆಗೆ, ಆವಾಗ ಟ್ರೈ ಬರುತ್ತೆ, ಹೇಳುತ್ತೆ ಇಂಟರ್ನೆಟ್ ಮೇಲೆ ಮೊನೊಪೊಲಿಯನ್ನು ಹೊಂದುವಂಥ ಕೆಲಸ ಮಾಡಬೇಡಿ. ಇಂಟರ್ನೆಟ್ ಶುಡ್ ಬಿ ಫ್ರೀ, ಎಲ್ರಿಗೂ ಈಕ್ವಲ್ ಆಗಿ ಸಿಗಬೇಕು. ಕೇವಲ ನಿಮಗೆ ಸಬ್ಸ್ಕ್ರೈಬರ್ ಆಗಿದ್ದೇನೆ ಅನ್ನೋ ಕಾರಣಕ್ಕೆ ನಾನು ಇಂಟರ್ನೆಟನ್ನು ಹೀಗೆ ಕೊಡ್ತೇನೆ, ಉಳಿದವ್ರಿಗೆ ಜಾಸ್ತಿ ಕೊಡ್ತೇನೆ, ನೋ. ಎಲ್ರಿಗೂ ಕೂಡ ಒಂದು ರೇಟ್. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಈಸ್ ಅಂಡರ್ ಟೆಲಿಕಾಂ ಮಿನಿಸ್ಟ್ರಿ. ಅಫ್ಕೋರ್ಸ್ ಅದರದ್ದೇ ಆದಂಥ ಲಾ ಇದೆ, ವಾಟ್ ಎವರ್. ನಾನು ಈ ಉದಾಹರಣೆಗಳನ್ನು ಯಾಕೆ ಕೊಡ್ತಾ ಇದ್ದೇನೆ, ನಮ್ಮ ದೇಶದಲ್ಲಿ ಆತ್ಮನಿರ್ಭರತೆಗೆ ಪೂರಕವಾದಂಥ ವಾತಾವರಣ ಮೊದಲು ಇತ್ತು. ಸ್ವೀಡನ್ ಒಂದು ಕಂಪನಿ ಹೇಳುತ್ತೆ, ಮೊದಲಿಗಿಂತಲೂ ಜಾಸ್ತಿ ಇವತ್ತು ಆತ್ಮನಿರ್ಭರತೆಗೆ, ಸ್ಕಿಲ್ ಸೆಟಪ್ಗೆ
ಆ್ಯಂಡ್ ಭಾರತ ಅಡ್ವಾನ್ಸ್ ಆಗಲಿಕ್ಕೆ ಎಲ್ಲದಾದಂಥ ಅಡ್ವಾಂಟೇಜಸ್ ಪೊಸಿಷನ್ ಇದೆ. ಭಾರತ ಮೊದಲ ಬಾರಿಗೆ ಹೇಳ್ತಾ ಇದೆ ಲಕ್ಸಂಬರ್ಗಿನಷ್ಟು 2ರಷ್ಟು ನಿಮಗೆ ಜಾಗವನ್ನು ಕೊಡ್ತೇನೆ, ಆ ದೇಶದಷ್ಟು 1,000 ಕಂಪನಿಗಳಿಗೆ ಮುಕ್ತವಾಗಿ ಕೈ ಬೀಸಿ ಕರೀತಾ ಇದೆ. ಬಹುಶಃ ಆ ಎಲ್ಲ ಕಂಪನಿಗಳು ಬಂದಾಗ ಭಾರತೀಯರಿಗೆ ಉದ್ಯೋಗ ಅನ್ನುವಂಥ ಕ್ಲಾಸನ್ನು ಹಾಕಬೇಕು, ಲೋಕಲ್ಸಿಗೆ ಉದ್ಯೋಗ ಅನ್ನುವಂಥದ್ದು ಆಗಬೇಕು. ಅನ್ನೆಸೆಸರಿ ಆದಂಥ ಮೈಗ್ರೇಷನನ್ನು ತಡೆಯಬಹುದು, ಇಂಟ್ರಾಸ್ಟೇಟನ್ನು ಕೂಡ ತಡೆಯುವಂಥ ಪ್ರಯತ್ನ ಮಾಡ್ಬೋದು. ಅನ್ನೆಸೆಸರಿ ಅಫ್ಕೋರ್ಸ್ ನೆಸೆಸರಿ ಮೈಗ್ರೇಷನ್ ಮೇ ಕಂಟಿನ್ಯೂ, ಇಟ್ ಈಸ್ ಡಿಮಾಂಡ್ ಪುಷ್ ಅಥವಾ ಪುಲ್ ಆ್ಯಂಡ್ ಪುಷ್ ಫ್ಯಾಕ್ಟರ್ಸ್ ಮೇಲೆ ಆಗುವಂಥ ಒಂದು ಫ್ಯಾಕ್ಟರ್ಸ್. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ಇಷ್ಟೆಲ್ಲ ಸಂಗತಿಗಳನ್ನು ಹೇಳಿದ ಮೇಲೆ ನಾನು ಇನ್ನಷ್ಟು ಎಲಾಬ್ರೇಟ್ ಮಾಡುವುದಕ್ಕಿಂತಲೂ ಕೂಡ ಆತ್ಮನಿರ್ಭರದ ಮೊದಲ ಹೆಜ್ಜೆ ಚೈನೀಸ್ಗೆ ಆರ್ಥಿಕವಾಗಿಯೇ ಪಾಠ ಕಳಿಸುವಂಥದ್ದು. ಗಡಿಯಲ್ಲಿ ಅವರದ್ದೇನೇ ತಕರಾರಿದ್ರು ಕೂಡ ಅದು ಸರ್ಕಾರ ಆರ್ಮಿ ನೋಡ್ಕೊಳ್ಳುತ್ತೆ. ನಥಿಂಗ್ ಟು ವರಿ, ಗಾಲ್ವಾನ್ ವಿಲ್ ಬಿ ಅವರ್ಸ್. LAC ಇವತ್ತಲ್ಲ ನಾಳೆ ಅದರದ್ದೊಂದು ಅಗ್ರಿಮೆಂಟ್ ಆಗಲೇಬೇಕು. ಚೈನಾದ ಸೊಕ್ಕು ಆಟೋಮೆಟಿಕ್ ಆಗಿ ಆರ್ಥಿಕವಾಗಿ ಅದರ ಬೆನ್ನು ಮೂಳೆ ಮುರಿದ್ರೆ ಅಫ್ಕೋರ್ಸ್, ಬಟ್ ನ್ಯಾಚುರಲಿ ಇಟ್ ವಿಲ್ ಬಿ ಆನ್ ಟಾಕಿಂಗ್ ಟರ್ಮ್ಸ್. ಇಟ್ ವಿಲ್ ಕಮ್ ಟು ದಿ ಟೇಬಲ್ ಆ್ಯಂಡ್ ಇಟ್ ವಿಲ್ ಕಮ್ ಆ್ಯಂಡ್ ಸೇ ದಟ್ ಐ ಆಮ್ ರೆಡಿ ಟು ಸ್ಪೀಕ್, ವಿ ವಿಲ್ ರಿಸಾಲ್ವ್ ಇಟ್ ಅಟ್ ದಿ ಅರ್ಲಿಯೆಸ್ಟ್. ಆ್ಯಂಡ್ ಇವತ್ತು ಏನದು ಮಿಲಿಟರಿ ಪ್ರಾಯಸ್ಸನ್ನು ತೋರಿಸ್ತಾ ಇದೆ, ಎಕನಾಮಿಕ್ ಪ್ರಾಯಸ್ಸನ್ನು ತೋರಿಸ್ತಾ ಇದೆ. ಬಹುಶಃ ಆ ಟೊಳ್ಳು ಮುಂದಿನ ಕೆಲವು ವರ್ಷಗಳಲ್ಲಿ ಹೊಡೆದೋಗ್ಬೇಕು. ಅದು ಹೊಡೆದೋಗ್ಬೇಕು ಅಂದರೆ 130 ಕೋಟಿ ಭಾರತೀಯರು, ದೊಡ್ಡ ಡಿಮ್ಯಾಂಡ್, ದೊಡ್ಡ ಆದಾಯ ಚೈನಾಗೆ. ಈ ಒಂದು ಥಿಂಗನ್ನು ಅಥವಾ ಈ ಆಸ್ಪೆಕ್ಟ್ಸನ್ನು ನಾವು ಅರ್ಥ ಮಾಡಿಕೊಂಡು ಇದಕ್ಕೆ ಸೂಕ್ತವಾದಂಥ ಕಾಯಕಲ್ಪವನ್ನು ಮುಂದಿನ 1, 2, 3 ವರ್ಷಗಳಲ್ಲಿ ನಿರಂತರವಾಗಿ ಹಾಕ್ತಾ ಹೋಗಬೇಕು. ಸರ್ಕಾರ ಯಾರದ್ದೋ ಪರವಾಗಿ ಆಗಿರ್ಬೋದು, ಯಾವುದೋ 1-2 ಫಾರ್ಮ್ಸ್ಗಳ ಪರವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರೆ ಇಡೀ ಬಿಸ್ನೆಸ್ ಮಾಡ್ಯೂಲ್ ಅಥವಾ ಆ ಒಂದು ಸೆಕ್ಟರೇ ಕೊಲ್ಯಾಪ್ಸ್ ಆಗಿ ಬಿಡುವಂಥ ಸಾಧ್ಯತೆ ಇರುತ್ತೆ. ನಾನು ಸುಮ್ಮನೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ, ಬಹುಶಃ ಇದು ಸರ್ಕಾರವೋ ಅಲ್ಲ, ಇಟ್ಸ್ ಅ ಹೈಪೋಥೆಟಿಕಲ್ ಕೇಸ್. ಟೆಲಿಕಾಂ ಸೆಕ್ಟರ್ನಲ್ಲಿ ಬಹುಶಃ ಆಗ್ತಾ ಇರ್ತಕ್ಕಂಥ ಎಲ್ಲ ಸಾಧ್ಯತೆ, ಅಫ್ಕೋರ್ಸ್ ದೇ ವಾಂಟ್ ಇಟ್ ಬಿಕಾಸ್ ಆಫ್ ದೇರ್ ಫ್ರೀ ಕೊಟ್ಟೋ ಇನ್ನೊಂದು ಮತ್ತೊಂದು ಗೊತ್ತಿಲ್ಲ. ಬಟ್ ನಾಳೆ ದಿನ ಏನಾದರೂ ಕೇವಲ ಜಿಯೋಯಿನ ಒಂದು ಮೊನೊಪೊಲಿಯೇ ಪ್ರಾರಂಭ ಆಗಿಬಿಟ್ಟರೆ, ನಾನು ಅಫ್ಕೋರ್ಸ್ ಜಿಯೋದ ಮೇಲೆ ನಾನು ವಿಡಿಯೋ ಮಾಡಿದ್ದೇನೆ, ಜಿಯೋ ಯಾಕೆ ಸಕ್ಸಸ್ಫುಲ್ ಆಯಿತು, ಜಿಯೋ ಮತ್ತು ಫೇಸ್ಬುಕ್ಕಿನ ಡೀಲ್ನಿಂದ ಏನೆಲ್ಲ ಲಾಭ ಆಗುತ್ತೆ, ದೇಶಕ್ಕೆ ಏನಾಗುತ್ತೆ ಎಲ್ಲ ಮಾಡಿದ್ದೇನೆ, ಅದನ್ನು ನೋಡ್ಬೋದು. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, ಜಿಯೋ ಒಂದೇ ಮೊನೊಪೊಲಿ ಆಗಿಬಿಟ್ರೆ ಬೇರೆ ಟೆಲಿಕಾಂ ಸೆಕ್ಟರ್ಗಳು ಇಲ್ಲದೆ ಹೋದರೆ ಆಯ್ಕೆಗಳಿರೋದಿಲ್ಲ. ಅವರು ಹೇಳಿದಂತೆ ಕೇಳಬೇಕಾದಂಥ ಪರಿಸ್ಥಿತಿ ಬಂದೊದಗ್ಬೋದು. ಅಗೇನ್ ಚೈನಾದ ರೀತಿಯ ಒಂದು ಚಿತ್ರ ನಾವು ಎದುರಾಗ್ಬೋದು. ಇಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಫೇರ್ ಆದಂಥ ಮಾರ್ಕೆಟನ್ನು ಸೃಷ್ಟಿ ಮಾಡಬೇಕು, ಫೇರ್ ಕಾಂಪಿಟೇಷನ್ ಇರಬೇಕು. ನಮ್ಮಲ್ಲಿಯೂ ಕೂಡ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅದಕ್ಕೆ ಇರ್ತಕ್ಕಂಥದ್ದು, ಕಾಂಪಿಟೇಷನನ್ನು ಫೇರ್ ಆಗಿ ನೋಡಿಕೊಳ್ಳಿಕ್ಕೋಸ್ಕರ. ಎಲ್ಲ ಸಂಗತಿಗಳು ನಮ್ಮಲ್ಲಿ ಇದೆ, ಮೊದಲಿಂದಲೂ ಕೂಡ ಇದಕ್ಕೆ ಬೇಕಾದಂಥ ಪೂರಕ ವಾತಾವರಣವನ್ನು ನಿರ್ಮಿಸಿಕೊಂಡು ಬಂದಿದ್ದೇವೆ. ದೊಡ್ಡ ಫಾರ್ಮಾ ನಾವು ಪೂರ್ತಿಯಾಗಿ ಚೈನಾದಲ್ಲಿ ಡೆವಲಪ್ ನೋ, ಪೂರ್ತಿಯಾಗಿ ರಾ ಮೆಟೀರಿಯಲ್ ಅವರಿಂದ ಡೆವಲಪ್ ನೋ. ರಾ ಮೆಟೀರಿಯಲ್ಗೆ ಇವತ್ತು ನಾವು ಒಂದು ಇನ್ವರ್ಟೆಡ್ ಟ್ಯಾಕ್ಸ್ ಡ್ಯೂಟಿ ಅನ್ನುವಂಥದ್ದಿದೆ. ಭಾರತದಲ್ಲಿ ಕೂಡ ಇದು ಕಂಟಿನ್ಯೂ ಆಗ್ತದೆ. ಇವತ್ತಿಗೂ ಕೂಡ ಒಂದಷ್ಟು ಇಂಪೋರ್ಟ್ಸ್ಗಳಿಗೆ ಅದು ತೆರೆದು ಹಾಕಿದ್ರು ಕೂಡ ಅನೇಕ ಇಂಪೋರ್ಟ್ಸ್ಗಳಿಗೆ ಅದು ಇದೆ. ಏನದು ಹೇಳುತ್ತೆ? ಆತ್ಮನಿರ್ಭರ ಭಾರತದಲ್ಲಿ ಇದಿರಬಾರ್ದು. ಯಾಕೆ? ಇಲ್ಲಿ ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ? ಇನ್ವರ್ಟೆಡ್ ಟ್ಯಾಕ್ಸ್ ಡ್ಯೂಟಿ ಏನು ಹೇಳುತ್ತೆ ಅಂದರೆ, ನೀವು ರಾ ಮೆಟೀರಿಯಲ್ಸ್ಗಳನ್ನು ತರಿಸಿಕೊಂಡಾಗ ಹೆಚ್ಚು ಟ್ಯಾಕ್ಸು, ಫಿನಿಶ್ಡ್ ಪ್ರಾಡಕ್ಟ್ಸನ್ನು ತೊಗೊಂಡು ಬಂದಾಗ ಕಡಿಮೆ ಟ್ಯಾಕ್ಸ್. ಬುದ್ಧಿವಂತನಾದವನು ಏನು ಮಾಡ್ತಾನೆ? ನಾನು ಆವಾಗಲೇ ಹೇಳಿದೆ ಒಂದು ಕೇಸು. ಇಲ್ಲಿ ಇರ್ತಕ್ಕಂಥ ಮ್ಯಾನುಫ್ಯಾಕ್ಚರರ್ಸ್ಗಳು ಎಕ್ಸ್ಪೋರ್ಟರ್ಸ್ಗಳಾಗಿ ಟರ್ನ್ ಆಗ್ತಾ ಇದ್ದಾರೆ. ಸೊ ಬುದ್ಧಿವಂತ ಆದರೆ ಏನಾಗ್ತದೆ, ನಾನು ಯಾಕೆ ಡಬಲ್ ಟ್ಯಾಕ್ಸ್ ಕೊಡಲಿ, ನಾನು ಫಿನಿಶ್ಡ್ ಪ್ರಾಡಕ್ಟ್ಸನ್ನು ತೊಗೊಳ್ತೀನಿ, ಇನ್ನೊಬ್ರಿಗೆ ಮಾರ್ತೀನಿ, ಈಸಿಯಾಗಿ ನಾನು ಲಾಭ ಗಳಿಸ್ಬೋದು. ಇತ್ತೀಚೆಗೆ ಪಾಮ್ ಆಯಿಲ್ನ ಸಂದರ್ಭದಲ್ಲಿ 2 ಬೆಳವಣಿಗೆಗಳು ನಡೆದಿದೆ. ಅದು ಕೂಡ ಆತ್ಮನಿರ್ಭರ ಭಾರತದ ಆತ್ಮದಲ್ಲಿರ್ತಕ್ಕಂಥ ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂಥ ಮಹತ್ವದ ಒಂದು ಕ್ರಮದ ಹಿನ್ನೆಲೆಯಲ್ಲಿ ನಾನು ಅದನ್ನು ಚರ್ಚಿಸಬೇಕು. ಪಾಮ್ ಆಯಿಲ್ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಆ ಪ್ರದೇಶಗಳಲ್ಲಿ ಹೆಚ್ಚಾಗಿ ಪಾಮ್ ಬೆಳೀತಾರೆ ಮತ್ತು ಅಲ್ಲಿಂದ ಆಯಿಲನ್ನು ರಾ ಆಗಿ ತೆಗೆದುಕೊಳ್ಳಲಾಗುತ್ತದೆ ಅಥವಾ ಪ್ರಾಸೆಸ್ ಮಾಡಿ ತೆಗೆದುಕೊಳ್ಳಲಾಗುತ್ತದೆ. ಮಹತೀರ್ ಮೊಹಮ್ಮದ್ ನಿಮಗೆಲ್ಲ ಗೊತ್ತಿದೆ, ಇತ್ತೀಚೆಗೆ ಹಿ ವಾಸ್ ಎಕ್ಸ್ಪೆಲ್ಡ್ ಫ್ರಮ್ ದಿ ಪಾರ್ಟಿ. ಹಿ ವಾಸ್ ದಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಮಲೇಷ್ಯಾ, ಕ್ವೈಟ್ ರ್ಯಾಡಿಕಲ್. ಪಾಕಿಸ್ತಾನದ ಟೋನಲ್ಲಿ ಮಾತಾಡ್ತಾ ಇದ್ರು. UN ಅಲ್ಲಿ ಹೋಗ್ಬಿಟ್ಟು ಭಾರತದ ಯಾವುದು ನಮ್ಮ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟಿನ ಬಗ್ಗೆ ಮಾತಾಡಿದರು, ಭಾರತದ ವಿರುದ್ಧವಾಗಿ ಮಾತಾಡಿದರು ಮತ್ತು ಕಾಶ್ಮೀರದ ಪಾಲಿಸಿಯನ್ನು ಮಾತಾಡಿದರು. ಇಂಟರ್ನಲ್ ಅಫೇರ್ಸಲ್ಲಿ ಯಾರು ಮಾತಾಡಿದ್ರು ಕೂಡ ಇಟ್ ಇಸ್ ರಾಂಗ್. ಹಾಗೆ ಮಾತಾಡಿದ ಮೇಲೆ ನಾವು ಸ್ಯಾಂಕ್ಷನ್ಸ್ ಹಾಕಿದ್ವಿ. ಪಾಮ್ ಆಯಿಲ್ ಅಲ್ಲಿಂದ ನಾವು ತೆರೆಸಿಕೊಳ್ಳುವುದಿಲ್ಲ, ಯಾವುದು ಪ್ರಾಸೆಸ್ಡ್ ಆಗಿರ್ತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ಒಂದು ಬೂಮ್ ಆಯಿತು. ನೇಪಾಳದಿಂದ ಪ್ರಾಸೆಸ್ಡ್ ಆಗಿರ್ತಕ್ಕಂಥ ಪಾಮ್ ಆಯಿಲ್ಗಳನ್ನು ನಾವು ತರಿಸ್ಕೊಂಡ್ವಿ. ಇದು ಪ್ರತೀತಿ ಸಾಕ್ತಾ ಇತ್ತು. ಬಟ್ ಇತ್ತೀಚೆಗೆ ಮಹತೀರ್ ಮೊಹಮ್ಮದ್ ಹ್ಯಾಸ್ ಚೇಂಜ್ಡ್. ಹಿ ಈಸ್ ಆಲ್ಸೋ ಎಕ್ಸ್ಪೆಲ್ಡ್ ಫ್ರಮ್ ದಿ ಪಾರ್ಟಿ ಅರೌಂಡ್ 94 years. ಅಟ್ ದ ಸೇಮ್ ಟೈಮ್ ಇದರ ಜೊತೆಗೆ
ನಾವು ಹಾಕಿದ್ದಂಥ ಸ್ಯಾಂಕ್ಷನ್ಸನ್ನು ಕೂಡ ತೆಗೆದ್ವಿ. ಬಟ್ ಒಂದು ಕಂಡೀಷನನ್ನು ಹಾಕಿದ್ವಿ ನೇಪಾಳದ ಮೇಲೆ. ನೇಪಾಳದಲ್ಲಿ ನೋಡಿ, ನೇಪಾಳದಲ್ಲಿ ಪಾಮ್ ಆಯಿಲ್ ಬೆಳೆಯೋದಿಲ್ಲ. ಆದರೆ ಏನು ಮಾಡ್ತಾರೆ, ಮಲೇಷ್ಯಾದಿಂದ ತೊಗೊಂಡು ಬಂದು ನೇಪಾಳದಲ್ಲಿ ಪ್ರಾಸೆಸ್ ಮಾಡಿ ಡಬಲ್ ರೇಟಿಗೆ ಅಥವಾ ಹೆಚ್ಚುವರಿ ರೇಟಿಗೆ ನಮಗೆ ಮಾರ್ತಾರೆ. ಭಾರತ ಏನು ಹೇಳ್ತು, ಆತ್ಮನಿರ್ಭರ ಭಾರತ ಘೋಷಣೆ ಮಾಡಿದ 1 ವಾರದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ನೇಪಾಳದಿಂದ ಬರ್ತಾ ಇರ್ತಕ್ಕಂಥ ಪ್ರಾಸೆಸ್ಡ್ ಆಯಿಲ್ಗೆ ಇಲ್ಲಿ ಬಂದರೆ ಸುಮ್ಮನೆ ಕಾಸ್ಟ್ಲಿ, ವಿ ವಿಲ್ ಸ್ಟಾಪ್ ದಟ್. ಯಾಕಂದರೆ ಡಬಲ್ ರೇಟ್ ಆಗ್ತಾಯಿದೆ, ಒಂದು ರೀತಿಯಲ್ಲಿ ಅನ್ಫೇರ್ ಆದಂಥ ಡೀಲ್ ಆಗ್ತಾಯಿದೆ. ಅದಕ್ಕೆ ಭಾರತೀಯರಿಗೆ ಏನು ಹೇಳ್ತು, ನೀವು ರಾ ಅನ್ನು ಮಲೇಷ್ಯಾದಿಂದನೇ ತಗೊಳ್ಳಿ ಮತ್ತು ಇಲ್ಲಿ ಪ್ರಾಸೆಸ್ ಮಾಡಿ. ಇಂಥ ಒಂದು ನಿರ್ಣಯಗಳು ಪ್ರತಿ ವಲಯದಲ್ಲಿ ಪ್ರತಿ ಸೆಕ್ಟರ್ನಲ್ಲಿ ಬಂದರೆ ಎಷ್ಟು ಲಾಭ ಆಗುತ್ತೆ ನೋಡಿ, ಆಲೋಚನೆ ಮಾಡಿ. ಹೀಗೆ ಬಂದಂಥವರಿಂದ ಪಾಮ್ ಆಯಿಲ್ನ ಪ್ರಾಸೆಸಿಂಗ್ ಅನ್ನುವಂಥದ್ದು ಇಲ್ಲಿ ಉದ್ಯೋಗ ಸಿಗುತ್ತೆ, ಇಲ್ಲಿ ಮಾರುಕಟ್ಟೆ ಸಿಗುತ್ತೆ, ಇಲ್ಲಿ ಎಕನಾಮಿ ರಿವೈವ್ ಆಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲೋ ನೇಪಾಳದಿಂದ ನಾವ್ಯಾಕೆ ಇಂಪೋರ್ಟ್ ಮಾಡ್ಕೊಳ್ಬೇಕಿತ್ತು? ಅಫ್ಕೋರ್ಸ್ ನೇಪಾಳ ಈಸ್ ಅವರ್ ಫ್ರೆಂಡ್ಲಿ ನೇಷನ್, ಬಟ್ ಇಲ್ಲಿ ಸಾಧ್ಯತೆ ಇರುವಾಗ ಇದನ್ನು ಬಳಸಿಕೊಳ್ಳಬೇಕು. ಎಲ್ಲ ವಲಯದಲ್ಲಿ ಆರ್ಥಿಕತೆ ಎಲ್ಲ ಸೂಕ್ಷ್ಮ ಸಂಗತಿಗಳಲ್ಲಿ ಇಂಥ ಸಾಧ್ಯತೆಗಳನ್ನು ಪುನರ್ನಿರ್ಮಿಸಿಕೊಳ್ಳುವ ಮೂಲಕ, ಇದಕ್ಕೆ ಇಂಬನ್ನು ಕೊಡುವ ಮೂಲಕ ವಿ ಹ್ಯಾವ್ ಟು ಟೇಕ್ ದ ಅಡ್ವಾಂಟೇಜ್. ಇದರಿಂದ ನಮಗೆ ಸಾಕಷ್ಟು ಅಡ್ವಾಂಟೇಜ್ ಆಗುತ್ತೆ. ನಮಗೆ ಕಡಿಮೆ ಬೆಲೆಗೆ ಪಾಮ್ ಆಯಿಲ್ ಸಿಗುವಂಥ ಸಾಧ್ಯತೆ ಇರುತ್ತೆ. ನಿಮ್ಗೆ ಇನ್ನೊಂದು ಸಂಗತಿ ಹೇಳ್ತೇನೆ, ನಾವು ಸಾರ್ಕ್ ದೇಶಗಳ ಜೊತೆಗೆ 2004ರಲ್ಲಿ ಸಾಫ್ಟಾ ಅನ್ನುವಂಥ ಅಗ್ರಿಮೆಂಟನ್ನು ಮಾಡಿಕೊಂಡಿದ್ದೇವೆ. ಸೌತ್ ಏಷ್ಯಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನುವಂಥದ್ದು. ಫ್ರೀ ಟ್ರೇಡ್ ಅಗ್ರಿಮೆಂಟಿನಲ್ಲಿ ಒಂದು ಕ್ಲಾಸ್ ಇದೆ, ಏನು, ನಾವು ಮುಕ್ತ ವ್ಯಾಪಾರ ಅಂದರೆ ಏನು ಫ್ರೀಯಲ್ಲಿ ಮಾಡಿ ಅಂತಲ್ಲ, ಆದರೆ ಯಾವುದೇ ಅಡಿಷ್ನಲ್ ಟಾರಿಫ್ ಹಾಕದೆ ಯಾವುದೇ ದೇಶಕ್ಕೆ ನಾವು ಯಾವುದಾದ್ರೂ ಅಫ್ಕೋರ್ಸ್ ಇದರಲ್ಲಿ ಬರುತ್ತೆ WTO ಸಂದರ್ಭದಲ್ಲಿ ಮೋಸ್ಟ್ ಫೇವರ್ಡ್ ನೇಷನ್ಸ್, ಅಫ್ಕೋರ್ಸ್ ಅದಕ್ಕೆ ಹೋಗೋದಿಲ್ಲ. ಬಟ್ ಇದರಲ್ಲಿ ಸಾಫ್ಟ್ವೇರ್ ಫ್ರೀ ಆಗಿ ನಾವು ಟ್ರೇಡ್ ಮಾಡಬೇಕು. ನಾವು ಟ್ರೇಡ್ ಮಾಡುವಾಗ ಹೆಚ್ಚುವರಿ ಸುಂಕವನ್ನು ಹಾಕುವಾಗಿಲ್ಲ, ಅದಕ್ಕೇನಿದೆ ಅಷ್ಟೇ ರೇಟು ಮತ್ತು ಅನ್ಫೇರ್ ಆದಂಥ ಟ್ರೇಡ್ ಪ್ರಾಕ್ಟೀಸನ್ನು ಫಾಲೋ ಮಾಡಬೇಕು. ಬಟ್ ಅದರಲ್ಲಿ ಇನ್ನೊಂದು ಕಂಡೀಷನ್ ಇದೆ, ನಿಮ್ಮ ನೆಲದಲ್ಲಿ ಬಂದಿರತಕ್ಕಂಥದ್ದನ್ನು ನಾನು ಬ್ಯಾನ್ ಮಾಡಿ ನಿಮ್ಗೆ ಅನ್ಯಾಯ ಮಾಡಬಾರ್ದು. ಬಟ್ ನೀವು ಬೇರೆ ದೇಶದಿಂದ ತರಿಸ್ಕೊಂಡು ನೀವು ಅದರಿಂದ ಲಾಭ ಮಾಡಿಕೊಂಡು ನಮಗೆ ಕಳಿಸ್ತಾ ಇದ್ದೀರಿ ಅಂದರೆ ಅದನ್ನು ಸ್ಟಾಪ್ ಮಾಡುವಂಥ ಅವಕಾಶ ನಮಗಿದೆ. ಸಾಫ್ಟಾದ ಪಾಲಿಸಿ ಬ್ರೀಚ್ ಆಗೋದಾಗೆ ನೇಪಾಳದಿಂದ ಬರ್ತಾ ಇರ್ತಕ್ಕಂಥ ಪ್ರಾಸೆಸ್ಡ್ ಪಾಮ್ ಆಯಿಲ್ಗಳನ್ನು ಸ್ಟಾಪ್ ಮಾಡಲಾಗಿದೆ. ಮಲೇಷ್ಯಾಗೆ ಹಾಕಿರ್ತಕ್ಕಂಥ ರಿಸ್ಟ್ರಿಕ್ಷನನ್ನು ನಾವು ಸ್ಟಾಪ್ ಮಾಡಿದ್ದೇವೆ, ರಿವೈವ್ ಮಾಡಿದ್ದೇವೆ. 3-4 ತಿಂಗಳಾಯಿತು, 4 ತಿಂಗಳದ್ದು ರಿಸ್ಟ್ರಿಕ್ಷನ್ಸ್ ಇತ್ತು, ರಿವೈವ್ ಮಾಡಿದ್ದೇವೆ. ಇವತ್ತು ಪಾಮ್ ಆಯಿಲ್ ಭಾರತದಲ್ಲಿ ಪ್ರಾಸೆಸಿಂಗ್ ಆಗಲಿಕ್ಕೆ ಒಂದು ಇಂಬನ್ನು ಕೊಟ್ಟಿದ್ದೇವೆ. ಎಲ್ಲ ವಲಯಗಳಿಗೂ ಕೂಡ ಆರ್ಥಿಕತೆ ಬೇರೆ ಬೇರೆ ಸೂಕ್ಷ್ಮ ಸಂಗತಿಗಳಿಗೂ ಕೂಡ ಈ ಸಂಗತಿಗಳು ಬಹಳ ವಿಶೇಷವಾಗಿ ಅನ್ವಯ ಆಗಬಹುದು. ಅಟ್ ದ ಸೇಮ್ ಟೈಮ್ ಇಂಥ ಒಂದು ಸಾಧ್ಯತೆಯನ್ನು ಕೂಡ ಸೃಷ್ಟಿ ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆಯೇ ಆತ್ಮನಿರ್ಭರ ಭಾರತದ ಸಾಧ್ಯತೆ. ಎಕನಾಮಿಕ್ ಪ್ಯಾಕೇಜ್ಗಳು ಯಾವ ಸಂದರ್ಭದಲ್ಲಿ ಏನನ್ನು ಕೊಡಬೇಕು, ನಾನೊಂದು ಉದಾಹರಣೆಯನ್ನು ಕೊಟ್ಟು ಬಿಡ್ತೇನೆ. ಈ ಸಂದರ್ಭದಲ್ಲಿ ನಾವು ಸಪ್ಲೈ ಚೈನನ್ನು ಬೂಸ್ಟ್ ಮಾಡುವಂಥ ನಿಟ್ಟಿನಲ್ಲಿ ಡಿಮ್ಯಾಂಡಿನಲ್ಲಿ ಇರ್ತಕ್ಕಂಥ ಕ್ರೈಸಿಸನ್ನು ನೋಡದೆ ಹೋದರೆ ಯಾವ ಪ್ಯಾಕೇಜ್ ಕೊಟ್ಟರೂ ಕೂಡ ಅದು ಕ್ರೈಸಿಸ್ನಲ್ಲಿ ಹೋಗಿ ಬಿಡಬಹುದಾದಂಥ ಫೇಲ್ ಆಗಿ ಬಿಡುವಾದಂಥ ಸಾಧ್ಯತೆ ಇರುತ್ತೆ. ವೈ ಐ ಟೆಲ್ ದಿಸ್, ಐ ಟೆಲ್ ಯು, MSMEಗಾಗಿರ್ಬೋದು ಬೇರೆಯವ್ರಿಗಾಗಿರ್ಬೋದು, ನೀವು ಸಾಲ ತೊಗೊಳ್ಳಿ, ಸಾಲಕ್ಕೆ ನಾವು ಸಾಕಷ್ಟು ಸಹಾಯ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅನೇಕ ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಾ ಇದ್ದಾರೆ ಅಂದರೆ, ಜನರ ಹತ್ರ ಎಲ್ಲಿಯ ತನಕ ದುಡ್ಡಿರಲ್ವೋ ಅಲ್ಲಿಯ ತನಕ ಪ್ರಾಡಕ್ಟ್ಗಳನ್ನು ತಗೊಳ್ಳಲ್ಲ ಅನ್ನುವಂಥದ್ದು ಗೊತ್ತಿದ್ದ ಮೇಲೆ ನಾನೊಬ್ಬ ಮ್ಯಾನುಫ್ಯಾಕ್ಚರರ್ ಆಗಿ ನಾನು ಯಾಕೆ ಹೆಚ್ಚುವರಿ ಸಾಲ ಮಾಡ್ತೀನಿ, ನಾನು ಯಾಕೆ ಹೆಚ್ಚುವರಿ ಪ್ರೊಡಕ್ಷನ್ ಮಾಡಲಿಕ್ಕೆ ಹೋಗ್ತೀನಿ, ವೆನ್ ಐ ನೋ ದೆರ್ ಈಸ್ ನೋ ಮನಿ ಇನ್ ದಿ ಹ್ಯಾಂಡ್ಸ್ ಆಫ್ ಪೀಪಲ್ ಆ್ಯಂಡ್ ದೇ ಆರ್ ನಾಟ್ ಗೋಯಿಂಗ್ ಟು ಕನ್ಸ್ಯೂಮ್ ದಟ್, ದೆನ್ ದೆರ್ ಈಸ್ ನೋ ಪಾಯಿಂಟ್ ಇನ್ ಟೇಕಿಂಗ್ ದ ರಿಸ್ಕ್. ನೀವು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಬಟ್ ಯಾವಾಗ ಇದು ಸಾಧ್ಯ ಆಗುತ್ತೆ? ಒಂದು ಕಡೆ ಈಗ ನೋಡಿ, ಸಪ್ಲೈ ಚೈನನ್ನು ಬೇರೆ ಬೇರೆ ಕನ್ಸ್ಟ್ರೈನ್ಸ್ಗಳನ್ನು ನೀವು ತೆಗೆದು ಹಾಕುವಂಥ ಬಾಟಲ್ ನೆಕ್ಸ್ಗಳನ್ನು ತೆಗೆದು ಹಾಕುವಂಥ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರ. ಇಲ್ಲಿ ಆಗಬೇಕಾಗಿರುವಂಥದ್ದು ಜನರ ಕೈಯಲ್ಲಿ ದುಡ್ಡು ಬರೋ ರೀತಿ. ಐ ಆಮ್ ನಾಟ್ ಸೇಯಿಂಗ್ ದಟ್ ಯು ಗೋ ಅಂದರೆ ಹೆಲಿಕಾಪ್ಟರ್ ಮನಿ ಕಾನ್ಸೆಪ್ಟನ್ನು ಮಾಡಿ ಕ್ವಾಂಟಿಟೇಟಿವ್ ಯೂಸಿಂಗ್ ಮಾಡಿ, ನೋ, ಬಟ್ ದೇರ್ ಹ್ಯಾಸ್ ಟು ಬಿ some fair deal wherein people will get or people will have that sort of amount through which they can spend and economy can revive. Of course, in next 6 months it is very I cannot say that it is a possibility. ಇನ್ನು 6 ತಿಂಗಳಲ್ಲಿ ಇದಾಗಿಬಿಡುತ್ತೆ ಅಂತಲ್ಲ, ಬಟ್ 6 ತಿಂಗಳ ನಂತರ ಕೋವಿಡ್ ಸಿಚುವೇಶನ್ ದೇಶದಲ್ಲಿ ಹೇಗಿದೆ ಅದನ್ನು ನೋಡಿಕೊಂಡು ದೇಶದಲ್ಲಿ ಈ ಸಂದರ್ಭದಲ್ಲಿ ಸುಮ್ಮನೆ ಸಾಕಷ್ಟು ಸಂಗತಿಗಳನ್ನು ಕರ್ಟೇಲ್ ಮಾಡಬೇಕಾಗಿದೆ. ಆತ್ಮನಿರ್ಭರತೆಯ ಮುಂದುವರಿದ ಭಾಗದಲ್ಲಿ ಸರ್ಕಾರ ಏನು ಮಾಡಬೇಕು ಅಂತ ಹೇಳಿದರೆ, MP ಲ್ಯಾಡ್ನಂತಹ ಎಕ್ಸಿಕ್ಯೂಟಿವ್ ಮೇಲೆ ಲೆಜಿಸ್ಲೇಟಿವ್ ತನ್ನ ಆರ್ಗನನ್ನು ಬಿಟ್ಟು ತನ್ನ ಬ್ಯಾಲೆನ್ಸ್ ಆಫ್ ಪವರಿಂದ ಬ್ರೀಚ್ ಆಗಿ ಬರುವಂಥ ಅದು ಸಾಕಷ್ಟು ಫೇಲಸಿ. ಇನ್ನೊಂದು ಯಾವಾಗಾದ್ರೂ ವಿಡಿಯೋ ಮಾಡ್ತೇನೆ, ಯಾಕೆ MP ಲ್ಯಾಡ್ಗಳು ಹೋಗಬೇಕು. 5 ಕೋಟಿ ವರ್ಷಕ್ಕೆ ಅಂಥೇಳಿ ಅನೇಕರು ಯೂಸ್ ಮಾಡಲ್ಲ, 30 to 40% ಹಾಗೆ ಬಿದ್ದಿರುತ್ತೆ.
ಮತ್ತು ಇನ್ನೂ ಹೆಚ್ಚುವರಿ ಯಾರೆಲ್ಲ ಏನು ಮಾಡ್ತಾರೆ ಅಂದರೆ ಎಲೆಕ್ಷನ್ ಬರುವಂಥ ವರ್ಷದಲ್ಲಿ ಯಾವ ಯಾವ ಏರಿಯಾಗಳಿಗೆ ಬೇಕು ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಕೊಡುವಂಥದ್ದು. ಅಟ್ ದ ಸೇಮ್ ಟೈಮ್ ಆತ್ಮನಿರ್ಭರ ಅಂತ ಹೇಳ್ತಾನೆ ಅವರ ಸಂಬಂಧಿಕರಿಗೆ ಕಾಂಟ್ರಾಕ್ಟ್ಸ್ಗಳನ್ನು ಒದಗಿಸುವಂತೆ ಮಾಡಿಬಿಡುವಂಥದ್ದು. ಈ ರೀತಿಯ ಬೇರೆ ಸಾಧ್ಯತೆಗಳು ಇದೆ. MLC ಅನ್ನುವಂಥದ್ದು ಒಂದು ಆರ್ಗನ್ ಇದೆ, ಲೆಜಿಸ್ಲೇಟಿವ್ ಕೌನ್ಸಿಲ್. ಬಹುಶಃ ಅದು ಡಿಲೇ ಮಾಡೋದನ್ನು ಬಿಟ್ಟು ಬ್ಯಾಕ್ಡೋರ್ ಎಂಟ್ರಿಗೆ ಅದು ಕಾರಣ ಆಗಿದೆ ಅನ್ನೋದು ಬಿಟ್ಟರೆ ಪ್ರಾಯಶಃ ಇಂಥ ಸಂದರ್ಭದಲ್ಲಿ ಅದು ಕೂಡ ಹೆಚ್ಚಿನ ಖರ್ಚನ್ನೇ ಮಾಡುತ್ತಿದೆ ದೇಶದ ಆರ್ಥಿಕತೆಯ ಮೇಲೆ. ಸೆಂಟ್ರಲ್ ವಿಸ್ಟಾ ಇಂಥ ಟೈಮಲ್ಲಿ ಅಂಥ ಒಂದು ಪ್ಲ್ಯಾನ್ ಬೇಕಾ ಅನ್ನುವಂಥದ್ದು ಮತ್ತೆ ರೀಥಿಂಕ್ ಆಗಬೇಕಾಗಿದೆ. ಪ್ರಾಯಶಃ ಅದು ಐತಿಹಾಸಿಕವಾಗಿ ಈ ಸರ್ಕಾರದ ಗುರುತಾಗಿ ನಿಲ್ಲದೇ ಇರ್ಬೋದು, 4-5 ವರ್ಷದ ನಂತರ ಆದರೂ ಅದು ಬರಲಿ, ಪರವಾಗಿಲ್ಲ ಅನಿವಾರ್ಯತೆ ಇದ್ದರೆ. ಬಟ್ ಈ ಟೈಮಲ್ಲಿ ಇಟ್ ಈಸ್ ನಾಟ್ ಅ ರೈಟ್ ಟೈಮ್ ಟು ಸ್ಪೆಂಡ್ ಸೋ ಮಚ್. ಅಫ್ಕೋರ್ಸ್ ಸ್ಪೆಂಡಿಂಗಿಂದ ಮತ್ತೆ ಉದ್ಯೋಗ ಯಾರಿಗೋ ಇದಾಗುತ್ತೆ, ಎಕನಾಮಿ ಇಟ್ಸ್ ಆಲ್ವೇಸ್ ಲೈಕ್ ಎಲ್ಲೋ ಒಂದು ಕಡೆ ಕಿಕ್ ಸ್ಟಾರ್ಟ್ ಕೊಟ್ಟಾಗಲೇ ಅದು ರಿವೈವ್ ಆಗ್ತಾ ಹೋಗುವಂಥದ್ದು. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಅನ್ಪ್ರೊಡಕ್ಟಿವ್ ಆಗಿರ್ತಕ್ಕಂಥ ಒಂದಷ್ಟು ಸಂಗತಿಗಳ ಮೇಲೆ ಆಸ್ಟೆರಿಟಿ ಮೆಜರ್ಸನ್ನು ಸರ್ಕಾರ ಸ್ಟ್ರಾಂಗ್ ಆಗಿ ಫಾಲೋ ಮಾಡಬೇಕು. ಆತ್ಮನಿರ್ಭರ ಭಾರತದ ಬೇರೆ ಬೇರೆ ಆಯಾಮಗಳು ಹೀಗೆ ವಿಸ್ತರಿಸ್ತಾ ಹೋಗುತ್ತೆ. ಒಂದೊಂದನ್ನೇ ಹೊಕ್ಕಿ ಹುಡುಕ್ತಾ ಹೋದರೆ, ಆರ್ಥಿಕತೆ ಕಾಂಟೂರ್ಸ್ಗಳನ್ನು ಅರ್ಥ ಮಾಡ್ಕೊಳ್ತಾ ಹೋದರೆ, ಬ್ಯಾಡ್ ಬ್ಯಾಂಕ್ಸ್ಗಳನ್ನು ನಿರ್ಮಾಣ ಮಾಡುವ ಮೂಲಕ ಅನೇಕ NPAಗಳ ಲಾಸ್ಗಳನ್ನು ಕಂಪೆನ್ಸೇಟ್ ಮಾಡೋದು, ಅಥವಾ ಲಿಕ್ವಿಡಿಟಿ ಯಾವುದು ನಮ್ಮ BBB ಇದೆ ಎಂತಂದರೆ ಈ ಲಿಕ್ವಿಡೇಷನ್ ಪ್ರಾಸೆಸನ್ನು ಇನಿಷಿಯೇಟ್ ಮಾಡುವಂತಹ ಬ್ಯಾಡ್ ಬ್ಯಾಂಕ್ಸ್ಗಳ ಜೊತೆಗೆ ಕ್ಯಾಪಿಟಲ್ ಇನ್ಕ್ವಿಸಿಷನ್ ಇಡುವ ಮೂಲಕ ಬ್ಯಾಂಕ್ಗಳನ್ನು ರಿವೈವ್ ಮಾಡುವಂಥದ್ದು. ಎಲ್ಲಿ ತನಕ ಬ್ಯಾಂಕ್ ಹತ್ರ ಹೆಚ್ಚು ದುಡ್ಡಿಲ್ಲ, ಅವ್ರು ಸಾಲ ಕೊಡಲ್ಲ, ಸಾಲ ಕೊಟ್ಟಿಲ್ಲ ಅಂದರೆ ಜನ ತಗೊಳ್ಳಲ್ಲ, ಜನ ತಗೊಂಡಿಲ್ಲ ಅಂದರೆ ಮತ್ತೆ ಅದನ್ನು ಆರ್ಥಿಕತೆಯಲ್ಲಿ ಹಾಕಲ್ಲ, ಆರ್ಥಿಕತೆ ರಿವೈವ್ ಆಗಲ್ಲ. ಬಟ್ ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಚಾಲೆಂಜ್ ತಗೊಳ್ಬೇಕಾದಂಥ ಟೈಮ್ ಇದೆ. ಅನೇಕ ಸ್ಟಾರ್ಟಪ್ಗಳು ಬೇರೆ ಬೇರೆ ಹೊಸಬ್ರು ಕ್ಲೋಸ್ ಮಾಡುವಂಥ ಟೈಮ್ ಬಂದಿರ್ಬೋದು, ಚಾಲೆಂಜ್ ತಗೊಳ್ಳುವಂಥ ಟೈಮ್ ಇದೆ. ಬ್ಯಾಂಕ್ಗಳು ಇಂಟ್ರೆಸ್ಟ್ ರೇಟ್ಗಳನ್ನಾದರೂ ಕಡಿಮೆ ಮಾಡಿ, ಅವರ ಮೊರಟೋರಿಯಂ ಪೀರಿಯಡನ್ನು ಎಕ್ಸ್ಟೆಂಡ್ ಆದರೂ ಮಾಡಿ, ಹೊಸ ಲೋನ್ಗಳಿಗೆ ಇನ್ನಷ್ಟು ಸ್ವಲ್ಪ ರೀಬೇಟೋ ಮತ್ತೊಂದು ಏನನ್ನು ಒದಗಿಸಿಕೊಡುವ ಮೂಲಕ, ಅಫ್ಕೋರ್ಸ್ ಲೋನ್ ಯಾವುದು ರೀಬೇಟ್ ಎಲ್ಲ ಇಂಟ್ರೆಸ್ಟ್ ಇದರಲ್ಲಿ ಒದಗಿಸಿಕೊಡುವ ಮೂಲಕ ಏನು ಮಾಡಿಕೊಡ್ಬೋದು. ಇದರಿಂದ ಲಾಭ, ಜನರ ಕೈಯಲ್ಲಿ ದುಡ್ಡು ಬರುತ್ತೆ, ಎಕನಾಮಿಕ್ ಆ್ಯಕ್ಟಿವಿಟಿ ಬೂಸ್ಟ್ ಆಗುತ್ತೆ. ಎಕನಾಮಿಕ್ ಆ್ಯಕ್ಟಿವಿಟಿಯ ಜೊತೆಗೆ ಸರ್ಕಾರಗಳು ಬಹಳ ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇಂಡಿಯಾ ಫಸ್ಟ್ ಅನ್ನುವಂಥದ್ದು ಕೇವಲ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿಯೋ ಯಾವುದೋ ಬಜೆಟ್ನಲ್ಲಿಯೋ ಎಲ್ಲೋ ಮಾತನಾಡುವಾಗ ಮಾತ್ರ ಅಲ್ಲ, ಅಥವಾ ಪೊಲಿಟಿಕಲ್ ಬೌಂಡ್ರಿಯ ಸಂದರ್ಭದಲ್ಲಿಯೋ ಯಾವುದೋ ಸೋಷಿಯಲ್ ಸೆಕ್ಟರ್ ಸ್ಕೀಮನ್ನು ಕೊಡುವಾಗ ಮಾತ್ರ ಅಲ್ಲ, ಆರ್ಥಿಕತೆಯ ಪ್ರತಿ ಆಯಾಮದಲ್ಲಿ ನೇಷನ್ ಫಸ್ಟ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ತಲೆಯಲ್ಲಿ ಇರಬೇಕು. ಅಫ್ಕೋರ್ಸ್ ನೇಷನ್ ಫಸ್ಟ್ ಅನ್ನುವಂಥದ್ದು ಓನ್ಲಿ ನೇಷನ್ ಅಂತ ಆಗಿಬಿಟ್ಟರೆ ನಾವು ಕ್ಲೋಸ್ಡ್ ಆಗಿಬಿಡ್ತೇವೆ. ಕ್ಲೋಸ್ ಈಸ್ ನಾಟ್ ದಿ ಸೊಲ್ಯೂಷನ್, ಓಪನ್ನೆಸ್ ಈಸ್ ದಿ ಸೊಲ್ಯೂಷನ್. ಇಫ್ ನಾಟ್ ಟುಡೇ, maybe after 5 years, 4 years, 3 years down the line. But fact of the matter, Atmanirbharate, self-reliance is the ultimate reality on which every nation has to sustain itself, or every nation has to create that pillars of growth which will be the engines for their transforming development. ಭಾರತದ ಸಂದರ್ಭದಲ್ಲಿಯೂ ಕೂಡ ಇದೇ ಆಗಬೇಕು. ಆತ್ಮನಿರ್ಭರ ಭಾರತದ ಅನೇಕ ಆಯಾಮಗಳು ಒಂದೊಂದಾಗಿಯೇ ತೆರೆದುಕೊಳ್ತಾ ಹೋಗಬೇಕು. ಸರ್ಕಾರದ ಮುಂದೆ ಹರ್ಕ್ಯುಲಿಯನ್ ಟಾಸ್ಕ್ ಇದೆ, ಆದರೆ ಸರ್ಕಾರಕ್ಕೆ ಸುಮ್ಮನೆ ಕೂರಲಿಕ್ಕೆ ಇದು ಸಮಯ ಅಲ್ಲ. ಇಟ್ ಹ್ಯಾಸ್ ಟು ಟೇಕ್ ಆ್ಯಕ್ಷನ್ ಎವ್ರಿ ನೆಕ್ಸ್ಟ್ ಮಿನಿಟ್, ನೋ ಮ್ಯಾಟರ್ ವಾಟ್ ಇಟ್ ಮೇ ಫೀಲ್ ಲೈಕ್. ಬಟ್ ಪ್ರತಿಯೊಂದು ಒಳ್ಳೆಯದು ರಿಫಾರ್ಮ್, ಥಿಂಕ್, ರೀಥಿಂಕ್, ರಿಫಾರ್ಮ್, ಆ್ಯಕ್ಟ್, ಚೆಕ್, ರಿಫಾರ್ಮ್. ದಟ್ ಶುಡ್ ಬಿ ದಿ ಕೋರ್ ಮಾಡೆಲ್ ಆ್ಯಂಡ್ ಐಡಿಯಾ. ಬಹುಶಃ ಹೇಳಬಹುದಾದಂಥ ಎಲ್ಲ ಸಂಗತಿಗಳನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ. ಆತ್ಮನಿರ್ಭರದ ಸಂದರ್ಭದಲ್ಲಿ ಭಾರತೀಯರ ಲಾಭವನ್ನೇ ಮೊದಲಿಗೆ, ಅಥವಾ ಭಾರತೀಯರ ಸುಭಿಕ್ಷತೆ. ಯಾಕಂದರೆ ಯಾವುದೋ ಒಂದು MNC ಬರುತ್ತೆ, ಏನೋ ಒಂದು ಲೂಟಿ ಹೊಡ್ಕೊಂಡು, ನೋ, ಇಟ್ ಶುಡ್ ಸ್ಟಾಪ್ ಹೆನ್ಸ್ ಫೋರ್ತ್. ದೇರ್ಫೋರ್ ವಿ ಆಲ್ ಮಸ್ಟ್ ಬಿ ಅವೇಕಂಡ್. ನಾವು ಯೂಸ್ ಮಾಡುವಂಥ ಪ್ರತಿಯೊಂದು ಸಂಗತಿಯು ಕೂಡ ಯಾವುದು ಅನ್ನೋದನ್ನು, ಯಾಕೆ ನಾನು ಮೊಬೈಲ್ ಇದ್ದೆ ಸ್ಟ್ರೆಸ್ ಮಾಡಿದೆ ಅವಾಗಿಂದ ಅಂತ ಹೇಳಿದ್ರೆ, ಹೆಚ್ಚು ಕಡಿಮೆ ನಮ್ಮ 24 ಗಂಟೆಗಳಲ್ಲಿ 10-12 ಗಂಟೆಗೂ ಜಾಸ್ತಿ ನಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತೆ. ಮೊಬೈಲಿನ ಮೂಲಕವೇ ನಾವು ಲೋಕದೃಷ್ಟಿಯನ್ನು ನೋಡ್ತಾ ಇರ್ತೇವೆ. ಪೇಮೆಂಟ್ ಆ್ಯಪ್ ಅಂತೆ, ಇನ್ನೊಂದಂತೆ, ಮತ್ತೊಂದಂತೆ. ಹೆವಿಯಾಗಿ ಚೀನಾದ ಮೇಲೆ ಡಿಪೆಂಡ್ ಆಗಿಬಿಟ್ರೆ ನಾಳೆ ನಾವು ಏಳುವುದಕ್ಕೂ, ಕೂರುವುದಕ್ಕೂ, ಮಲಗುವುದಕ್ಕೂ ಚೀನಾದ ಮೇಲೆ ಡಿಪೆಂಡ್ ಆಗುವಂಥ ಸಾಧ್ಯತೆ ಇದೆ, ಅಥವಾ ಬೇರೆ ಯಾವುದೇ ದೇಶ. ಇಟ್ ಹ್ಯಾಸ್ ಟು ಸ್ಟಾಪ್. ದ ಟೈಮ್ ಹ್ಯಾಸ್ ಕಮ್. Self-reliance in every field, every sector, and India should become, in real sense, in true sense, proactively the growth engine for the world, number one manufacturing hub of the world. Only then the new India can flourish on the new pillars of possibilities. Only then 21st century can really be called as,
can really deserve, desire, and at the same time achieve that 21st century belongs to India and India only. If it is about India, that means it also follows neighborhood first. Act east, link west. Every other nation who is a friend of India or who wants global peace will also be equally get the benefit of India's surge, India's becoming of a superpower. ಎಲ್ಲ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಆರ್ಥಿಕತೆಯ ಹಿನ್ನೆಲೆಯಲ್ಲಿ ನಾವು ಮುಂದುವರಿಯೋದನ್ನು ನಿಲ್ಲಿಸಬಾರ್ದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ರೈಲ್ವೆ ವಲಯದಿರ್ಬೋದು, ಫ್ಲೈಟ್ ಇರ್ಬೋದು, ಯಾವುದಾದ್ರೂ ಇರ್ಬೋದು, ಆತ್ಮನಿರ್ಭರತೆಯ ಮೂಲ ಮಂತ್ರ ಆಗಬೇಕು. ಧನ್ಯವಾದಗಳು. ಜೈ ಹಿಂದ್. ಹೋಪ್ ನಾನು ಇಲ್ಲಿಯ ತನಕ ಹೇಳಿದಂಥ ಎಲ್ಲ ಸಂಗತಿಗಳು ಬಹುಶಃ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. 1 ಗಂಟೆ 10-11 ನಿಮಿಷಗಳ ಯಾಕೆ ದೀರ್ಘಾವಧಿ ಅಂತ ಹೇಳಿದರೆ, ಈ ಕಾನ್ಸೆಪ್ಟ್ ಒಂದಕ್ಕೊಂದು ಲಿಂಕ್ ಆಗಿ 5 ನಿಮಿಷದಲ್ಲಿ ಹೇಳಿಬಿಡ್ಬೋದು. ಬಟ್ ಹೀಗೆ ಹೇಳುವುದರಿಂದ ಸಾಕಷ್ಟು ಸಂಗತಿಗಳನ್ನು ಕವರ್ ಮಾಡ್ಬೋದು ಅನ್ನುವಂಥ ಒಂದು ಆಲೋಚನೆ ಮತ್ತು ಅದನ್ನು ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ಬೋದು ಅನ್ನುವಂಥ ಪ್ರಯತ್ನದಲ್ಲಿ ಈ ಒಂದು ಪ್ರಯತ್ನ ಮಾಡಿದ್ದೇನೆ. ಬಹುಶಃ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸುವ ಮೂಲಕ ನನಗೂ ಕೂಡ ನೀವೇನು ಅಂದ್ಕೊಳ್ತಾ ಇದ್ದೀರಿ ಅನ್ನೋದನ್ನು ತಿಳಿಸಿ. ಧನ್ಯವಾದ. ಜೈ ಹಿಂದ್. ಇದು ನಿಮ್ಮ ಶ್ರೇಯಾಂಕ ಹೆಸರನ್ನಡೆ. ಸ್ವಾವಲಂಬಿ ಆತ್ಮ ನಿರ್ಭರ ಭಾರತ ನಮ್ಮ ಮಂತ್ರ ಆಗಬೇಕು. ಅಟ್ ದ ಸೇಮ್ ಟೈಮ್ ನಾವು ಸೇಫ್ ಆಗಿರುವಂಥದ್ದು, ನಮ್ಮ ಕುಟುಂಬ ನಮ್ಮ ಸಮಾಜವನ್ನು ಸೇಫ್ ಆಗಿರಬೇಕು. ಮನೆಯಲ್ಲಿದ್ದು ಸರ್ಕಾರ ಹೇಳುವಂಥದ್ದು ಮತ್ತು ಕೋವಿಡ್ನ ಸಂದರ್ಭದಲ್ಲಿ ಲಾಕ್ಡೌನ್ ರಿಲ್ಯಾಕ್ಸ್ ಆಗ್ತಾ ಇದೆ, ಆದರೆ ನಾವು ರಿಲ್ಯಾಕ್ಸ್ ಆಗಲಿಕ್ಕೆ ಸಮಯ ಎಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕಾದಂಥ ಕ್ರೂಷಿಯಲ್ ಟೈಮಲ್ಲಿ ನಾವಿದ್ದೇವೆ. ನಮ್ಮ ಜವಾಬ್ದಾರಿ ಇನ್ನಷ್ಟು ಹೆಚ್ಚಾಗಬೇಕು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಜೈ ಹಿಂದ್. ಥ್ಯಾಂಕ್ ಯು.